ವ್ಯಕ್ತಿಗಳಾದ ಶ್ರೀಮತಿ ಸುನೀತಾ ಹಾಗೂ ಶ್ರೀಮತಿ ಅಮಿತಾ, ಅದೇ ರೀತಿ ನಮ್ಮ ಬಜರೆ ಕ್ಲಸ್ಟರ್ನ CRP ಆಗಿರುವ ರಾಜೇಶ್ ಸರ್, ಆರೋಗ್ಯ ಇಲಾಖಾ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ರೇಖಾ, ಹಾಗೆ SDMC ಉಪಾಧ್ಯಕ್ಷರು, ಸದಸ್ಯರು, ತಾಯಂದ್ರ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, LKG UKG ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇಂದಿನ ಈ ಸಭೆಯು ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಶ್ರೀಯುತ ರಾಘವೇಂದ್ರ ಸರ್ ಇವರು ನಡೆಸಿಕೊಡಬೇಕು, ಈ ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಜಯಂತಿ ಬಂದಿವರು. ವೇದಿಕೆಯಲ್ಲಿ ಇನ್ನೂ ಖಾಲಿ ಇದೆ, ಆದ ಕಾರಣ ನಮ್ಮ SDMC ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷರಿದ್ದಾರಲ್ಲ, ಬೆಟರ್ಮೆಂಟ್ ಕಮಿಟಿಯಿಂದ ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ SBC ಇಂದ ಯಾರಾದರೂ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಈಗ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ.
ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಮ್ಮ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇದೀಗ ಇಂದಿನ ವೇದಿಕೆಯಲ್ಲಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಕಮಲಾಜಿ ಎಸ್ ಜೈನ್ ಇವರು. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯ ಸಭಾಧ್ಯಕ್ಷತೆಯನ್ನು ಮಾರ್ಗದರ್ಶಿ ಅಧಿಕಾರಿಗಳಾದಂತಹ ಕಾರ್ಯನಿರ್ವಹಣಾಧಿಕಾರಿ ಬೆಳ್ತಂಗಡಿ ಇವರು ವಹಿಸಿಕೊಳ್ಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಘವೇಂದ್ರ ಪಾಟೀಲ್ ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ವಜಿರೆ ವಾರ್ಡ್ 1, 2 ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ವೇಣೂರು ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ STMC ಅಧ್ಯಕ್ಷರು ಇವತ್ತು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನೆಯ ತಾಲೂಕು ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಜಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನಾ ಘಟಕ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸುನೀತಾ ಮತ್ತು ಶ್ರೀಮತಿ ಅಮಿತಾ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖಾ ಅಧಿಕಾರಿಗಳಾದ CRP ರಾಜೇಶ್ ಸರ್ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ STMCಯ ಉಪಾಧ್ಯಕ್ಷರು, ಸದಸ್ಯರು, ತಾಯಂದಿರ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, LKGಯ ಬೆಟರ್ಮೆಂಟ್ ಕಮಿಟಿಯ ಸದಸ್ಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಬರಲಿಲ್ಲ ಅಂತ ಬಂದಿದೆ, ಸದಸ್ಯರು ಬಂದಿರಬೇಕು. ಇವರಿಗೂ ಮತ್ತೆ ಈ ದಿನದ ಕೇಂದ್ರ ಬಿಂದುಗಳಾದ ಎಲ್ಲ ಪೋಷಕರಿಗೆ, ಶಿಕ್ಷಕ ವರ್ಗಕ್ಕೆ, ಬಹುಶಃ ನಮ್ಮ ಅಂಗನವಾಡಿ ಶಿಕ್ಷಕಿ ಬಂದಿರಬೇಕು, ಅವರಿಗೂ ಅವರು ಬಂದಿದ್ರೆ ವೇದಿಕೆಗೆ ಬರಬೇಕು. ಶ್ರೀಮತಿ ರೇಖಾ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು, ಎಲ್ರಿಗೂ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ಸರ್ವರನ್ನು ಸ್ವಾಗತಿಸಿದ ತಾಯಂದಿರ ಸಮಿತಿಯ ಅಧ್ಯಕ್ಷರಿಗೂ ಮತ್ತೆ ಉಪಾಧ್ಯಕ್ಷರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಮೇಡಮ್ಗೂ ಸ್ವಾಗತವನ್ನು ಬಯಸಿದ ಈಗ ನಮ್ಮ ಮುಖ್ಯ ಶಿಕ್ಷಕರು ಹೂಗುಚ್ಛ ನೀಡುವುದರ ಮೂಲಕ ಎಲ್ಲರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿಂದೆ ನಿಂತವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪೋಷಕರು ಮುಂದೆ ಬನ್ನಿ. ಕಾರ್ಯಕ್ರಮವನ್ನು ನಮ್ಮ ಇಂದಿನ ಸಭಾಧ್ಯಕ್ಷರು ನಿರ್ವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಇವತ್ತು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ಕೊನೆಯ ಹಂತವಾಗಿ ಇವತ್ತು ನಾವು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಸೊ ಈ ಒಂದು ಪೋಷಕರ ಸಭೆಯನ್ನು ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಸಬೇಕಿತ್ತು. ಅವರ ಒಂದು ಅನಿವಾರ್ಯ ಕಾರಣದಿಂದ ಅವರಿಗೆ ಅಥವಾ ಕೆಲಸದ ಒತ್ತಡ ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ನಿಗದಿಯಾದಂತಹ ಕೆಲಸ ಕಾರ್ಯಗಳ ಒತ್ತಡದಿಂದ ಅವರಿಗೆ ಸಕಾಲದಲ್ಲಿ ಈ ಒಂದು ಸಭೆಯಲ್ಲಿ ಹಾಜರಾಗಲಿಕ್ಕೆ ಅನಾನುಕೂಲ ಆಗಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಬೇಳೂರು ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ. ಸೊ ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಬೇಳೂರು ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಹಾಗೆ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ತಾಯಂದಿರ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಅದೇ ರೀತಿ ಬಹುಶಃ ನನಗೆ ಇನ್ನೊಂದು ಶಾಲೆಯಲ್ಲಿ ಎಷ್ಟು ಸಮಿತಿಗಳಿವೆಯೋ ಗೊತ್ತಿಲ್ಲ. ಸೊ ಆ ಸಮಿತಿಗಳಲ್ಲಿ ಎಲ್ಲ ಸಕ್ರಿಯ ಆಗಿರುವಂತಹ ಎಲ್ಲ ಸದಸ್ಯರುಗಳೇ ಹಾಗೂ ಪದಾಧಿಕಾರಿಗಳೇ, ಮಂಜೂರಿ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಅದೇ ರೀತಿ ಈ ಒಂದು ಸಭೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಮಕ್ಕಳ ಪೋಷಕರೇ, ಬಹುಶಃ ಈ ಒಂದು ಸಭೆ ನಮಗೆ ಬಹಳ ತುಂಬಾ ಹೆಮ್ಮೆಯ, ಈ ಒಂದು ಸಭೆಯಲ್ಲಿ ನಮಗೆ ಪಾಲ್ಗೊಳ್ಳುವಂಥದ್ದು ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ನಾನು ಅಂದ್ರೆ ನಮ್ಮ ತಂಡ ಇಷ್ಟವರೆಗೆ ಮಾಡಿದಂತಹ ಸಭೆಗಳಲ್ಲಿ ಏನೋ ಒಂದು ಸಭಾಂಗಣ ತುಂಬಿರುವಂತಹ ನಿದರ್ಶನ ಅಂತ ಹೇಳಿದ್ರೆ ಇದೇ ಮೊದಲು. ಸೊ ಇಲ್ಲಿ ಅದು ಕೂಡ ಅದು ಯಾಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ. ಸೊ ನಾನು ಕಾರಣಾಂತರಗಳಿಂದ ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಬರ್ಲಿಕ್ಕೆ ಇಲ್ಲಿ ಶಾಲೆಗೆ ಬೆಳೆಸ್ಕೊಳ್ಳಿಕ್ಕೆ ಆಗಿಲ್ಲ. ಸೊ 3ನೇ ದಿನ ಬಂದು ಭೇಟಿ ಮಾಡಿದೆ. ಆದ್ರೆ ಎರಡು ಶಾಲೆಗಳಲ್ಲಿ ನಾನು ಏಕಕಾಲಕ್ಕೆ ಅಲ್ಲಿ ಭೇಟಿ ಕೊಟ್ಟು ಒಂದು ಏನು ನಮ್ಮ ಪ್ರಕ್ರಿಯೆಯನ್ನು ನಡೆಸ್ತಾ ಇರೋದ್ರಿಂದ ಸೊ ಮಧ್ಯಾಹ್ನ ನಂತರ ಈ ಶಾಲೆಗೆ ಭೇಟಿ ಕೊಟ್ಟೆ. ಸೊ ಆದ್ರೂ ಕೂಡ ನನಗೆ ಆ ಒಂದು ಸಮಯ ಸಾಕಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಪ್ರತಿಯೊಂದು ತರಗತಿಗೆ ಬನ್ನಿ ಸರ್ ನೋಡಿ ನಮ್ಮ ಮಕ್ಕಳ ಈ ತರ ಮಾಡಿದ್ದಾರೆ. ಸೊ ಏನೋ ಅವರ ಒಂದು ಬೇರೆ ಬೇರೆ ರೀತಿಯ ಎಲ್ಲ ಚಟುವಟಿಕೆಗಳನ್ನು ನಮಗೆ ತೋರಿಸುವಂತ ಪ್ರಯತ್ನ ಅಲ್ಲಿ ಅವ್ರದ್ದಾಗಿತ್ತು. ಮತ್ತೊಂದು ನಾವು ತಿಳ್ಕೋಬೇಕು. ಯಾಕಂದ್ರೆ ಬರೀ ಅದನ್ನು ತೋರಿಸಿ ಅವರು ಮೆಚ್ಚುಗೆ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಇರಲಿಲ್ಲ. ಆದ್ರೆ ಆ ಮಕ್ಕಳ ನಿಜವಾದ ಪ್ರತಿಭೆಗಳು ಏನಿದೆ ಅದನ್ನು ಗಮನಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಅವ್ರದೊಂದು ಕಾಳಜಿ ಬಹಳಷ್ಟು ನನಗೆ ಎದ್ದು ಕಾಣ್ತಾ ಇತ್ತು. ಸೊ ಅದೇ ರೀತಿ ಇಲ್ಲಿ ನಾವು ನೋಡುವಂತಹ ಎಲ್ಲ ವಿಚಾರಗಳು ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಯೋಜನೆಗೆ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ನಾವು ಏನು ಕರೀತಾ ಇದ್ದೀವಿ ಅದಕ್ಕೆ ಒಂದು ಪೂರಕವಾದಂತಹ ಸನ್ನಿವೇಶವನ್ನು ನಾವು ಈ ಒಂದು ಶಾಲೆಯಲ್ಲಿ ಕಾಣಲಿಕ್ಕೆ ಸಿಕ್ಕಿರೋದು ನಮಗೆ ಮತ್ತು ಒಟ್ಟಾರೆ ಇವಾಗ ಯೋಜನೆ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ನಾವು ಏನ್ ಕರೀತಾ ಇದ್ವಿ ಇದು ಬೇರೆನಲ್ಲ. ಇದು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಈ ಹಿಂದೆ ಗೊತ್ತಿರ್ಬೋದು ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಟೀಚರ್ಸ್ ಎಜುಕೇಶನ್ ಶಿಕ್ಷಕರ ಶಿಕ್ಷಣ. ಸೊ ಈ ಎಲ್ಲಾ ಹೆಸರುಗಳಿಂದ ಈ ಯೋಜನೆ ಕರೆಯಲ್ಪಡ್ತಾ ಇತ್ತು. 2018ರ ನಂತರ ಇದನ್ನು ಒಂದು ಸಮಗ್ರವಾದ ರೂಪವನ್ನು ಕೊಟ್ಟು
ಸೊ ಅದರ ನಂತರ ಇದನ್ನೊಂದು ಸಮಗ್ರ ಶಿಕ್ಷಣ ಯೋಜನೆ ಅಂತ ಕೇಂದ್ರದಲ್ಲಿ ಇದನ್ನು ಜಾರಿಗೆ ತಂದರು. ಸೊ ಇದೆಲ್ಲವೂ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಲ್ಲ ಅಂಶಗಳು ಇದನ್ನು ಕೂಡಿಸಿಕೊಂಡು ಕೆಲವೊಂದು ಸಮಗ್ರವಾಗಿ ಶಿಕ್ಷಣದ ನೀತಿಯನ್ನು ಅನುಸರಿಸಿಕೊಂಡು ಎಲ್ಲ ಶಾಲೆಗಳಲ್ಲಿ ಇದನ್ನು ಅನುಸರಿಸಿಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಅದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಅಲ್ಲಿಂದ ಚಾಲ್ತಿಗೆ ತರಲಾಯಿತು. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಕೂಡ ಅದಕ್ಕೆ ಸಮಗ್ರ ಶಿಕ್ಷಣ ಯೋಜನೆಗೆ 37,000 ಕೋಟಿ ಅನುದಾನವನ್ನು ಮೀಸಲಿಟ್ಟು ಸೊ ಈ ಒಂದು ಯೋಜನೆಯ ಎಲ್ಲ ಹಂತದಲ್ಲಿ ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸರ್ಕಾರ ಕೂಡ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತಾ ಇದೆ. ಸೊ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದೊಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗಿರೋದು ಕಡ್ಡಾಯವಾದ ನಿಯಮ ಆಗಿರೋದ್ರಿಂದ ಸೊ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಆರ್ಥಿಕ ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ನಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಶಾಲೆ ಅಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ 2 ಶಾಲೆಗಳನ್ನು ಸಮಗ್ರ ಶಿಕ್ಷಣ ಯೋಜನೆ ಅಡಿ ಸಾಮಾಜಿಕ ಪರಿಶೋಧನೆ ನಡೆಸಲಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈಗಾಗಲೇ ಯೋಜನೆ ಯಾವ ರೀತಿ ಅಥವಾ ಸಾಮಾಜಿಕ ಪರಿಶೋಧನೆ ಯಾವ ರೀತಿ ಆಗಿದೆ ಅಂತ ನಿಮಗೂ ಗೊತ್ತಿರಬಹುದು. ಅದೇ ರೀತಿ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಏನಿಲ್ಲ, ಇಲ್ಲಿ ಈ ಏನು ಇದರ ಫಲಾನುಭವಿಗಳು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅಂದ್ರೆ ಪ್ರೀಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಯಾರೆಲ್ಲ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೋ ಅವರು ಈ ಒಂದು ಯೋಜನೆಯ ಫಲಾನುಭವಿಗಳು. ಇಲ್ಲಿ ಮಕ್ಕಳಿಗೆ ಯಾವುದೇ ತಾರತಮ್ಯವಿಲ್ಲದೆ ಲಿಂಗ ಭೇದವಿಲ್ಲದೆ ಒಂದು ಸಮಗ್ರವಾದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಜಾರಿಗೆ ಬಂದಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇದರಲ್ಲಿ ಅನುಷ್ಠಾನಗೊಳ್ಳುವಾಗ ಏನಾದರೂ ಲೋಪದೋಷಗಳು ಬರ್ತಾ ಇದೆಯಾ ಈ ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಅದೊಂದು ವರದಿಯನ್ನು ಸರ್ಕಾರ ಸಾಮಾಜಿಕ ಪರಿಶೀಲನೆ ನಡೆಸುವುದರ ಮೂಲಕ ಇದು ಯೋಜನೆ ಅನುಷ್ಠಾನದಲ್ಲಿ ಏನಾದರೂ ಲೋಪಗಳು ಆಗ್ತಾ ಇದೆಯಾ ಅಥವಾ ಈ ಯೋಜನೆಯನ್ನು ಇನ್ನಷ್ಟು ಬಲಪಡಿಸಿಕೊಡ್ಬೇಕು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಮುಂದಿನ ಹಂತದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಅದಕ್ಕೆ ಏನೆಲ್ಲ ಪೂರಕವಾದ ಅಂಶಗಳಿವೆ ಇವೆಲ್ಲವನ್ನು ಪರಿಶೀಲನೆ ಅವರು ಸರ್ಕಾರಕ್ಕೆ ಗಣನೆಗೆ ತರಬೇಕು ಅಂತ ಹೇಳಿದ್ರೆ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿ ಆ ಮೂಲಕ ವರದಿಯನ್ನು ಸರ್ಕಾರ ಪಡೆದುಕೊಂಡು ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸೊ ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿ ಮಕ್ಕಳಿಗೆ ಬರೀ ಪಠ್ಯದ ವಿಚಾರ ಅಲ್ಲ, ಪಠ್ಯಕ್ಕೆ ಸೀಮಿತವಾಗಿಲ್ಲ, ಆ ಪಠ್ಯದ ಜೊತೆಗೆ ಪಠ್ಯೇತರ ವಿಚಾರಗಳಲ್ಲಿ ಕೂಡ ಮಕ್ಕಳ ಒಂದು ಬುದ್ಧಿಮತ್ತೆ ಇರಬಹುದು ಅಥವಾ ಅವರ ಪ್ರತಿಯೊಂದು ಏಳಿಗೆಗಳಲ್ಲಿ ಕೂಡ ಆ ಒಂದು ಏನು ಶಿಕ್ಷಣದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏನೆಲ್ಲ ಅಂಶಗಳನ್ನು ಪೂರಕವಾದ ಅಂಶಗಳನ್ನು ಒದಗಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒದಗಿಸಿಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಶಾಲೆಯಲ್ಲಿ ಆ ಶಿಕ್ಷಕರು ಆ ಒಂದು ಏನು ಪೂರಕವಾದ ಅಂಶಗಳಿವೆ ಅದನ್ನು ಮಕ್ಕಳಿಗೆ ಕೊಡುವಂಥದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಇವಾಗ ಎಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಶಾಲೆ ನಮ್ಮ ಈ ಗ್ರಾಮೀಣ ಭಾಗದ ಜನರಿಗೆ ಬಹಳಷ್ಟು ಅನುಕೂಲಕರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸೊ ಗ್ರಾಮೀಣ ಭಾಗದ ಜನರ ಒಂದು ಆರ್ಥಿಕ ಸ್ಥಿತಿ ತುಂಬಾನೇ ಒಂದು ಅವರು ತುಂಬಾನೇ ಒಂದು ಕೀಳು ಮಟ್ಟದಲ್ಲಿ ಅಂದ್ರೆ ಅಷ್ಟು ಅಂದ್ರೆ ದಿನನಿತ್ಯ ದುಡಿದುಕೊಂಡು ಅವರ ಒಂದು ಜೀವನದ ಆರ್ಥಿಕ ಪರಿಸ್ಥಿತಿಯನ್ನು ಹೋಗಲಾಡಿಸಿದ ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನು ಅವರಿಗೊಂದು ಕನಸಿರುತ್ತೆ, ಸೊ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಸೊ ಅವರು ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೋಬೇಕು, ಸೊ ಅವರಿಗೂ ಕೂಡ ಅವರಿಗೆ ಒಂದು ಶಿಕ್ಷಣವನ್ನು ನಾವು ಕೂಡ ಒದಗಿಸಬೇಕು. ಈ ನಿಟ್ಟಿನಲ್ಲಿ ಅವರ ಒಲವು ಜಾಸ್ತಿ ಇರೋದು ಖಾಸಗಿ ಶಾಲೆಗಳಿಗೆ, ಅದು ಎಲ್ಲೋ ನಿಮ್ಗೆ ಕಂಡು ಬರುವಂತಹ ಒಂದು ಸನ್ನಿವೇಶ. ಆದ್ರೆ ಇಲ್ಲಿ ಮಕ್ಕಳ ಪೋಷಕರು ನಿಜವಾಗ್ಲೂ ಯಾವುದನ್ನು ಗಣನೆಗೆ ತೆಕ್ಕೋಬೇಕು ಅಂತ ಹೇಳಿದ್ರೆ ಆ ಖಾಸಗಿ ಶಾಲೆಗಳಲ್ಲಿ ನಾವು ಅಲ್ಲಿ ಹೇಳುವಂತ ಫೀಸ್ ಕೊಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸ್ಕೊಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ಸಿಗ್ತಕ್ಕಂತಹ ಶಿಕ್ಷಣ ಯಾವ ರೀತಿಯ ಗುಣಮಟ್ಟದಿಂದ ಕೂಡಿರುತ್ತೆ, ಸೊ ಅದನ್ನು ಕೂಡ ಮಕ್ಕಳ ಪೋಷಕರು
ಗಣನೆಗೆ ತೆಕ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೊ ನಾವು ಅಲ್ಲಿ ಸಾಕಷ್ಟು ಫೀಸ್ ಕೊಟ್ಟು ನಾವೇನೋ ಕಷ್ಟಪಟ್ಟು ಎಲ್ಲ ಫೀಸ್ ಭರಿಸಿ ಮಕ್ಕಳನ್ನು ಶಾಲೆಗೆ ಕಳಿಸ್ಕೊಡ್ತೇವೆ ಖಾಸಗಿ ಶಾಲೆಗಳಿಗೆ. ಆದ್ರೆ ಅವರಿಗೆ ಅಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ಅದು ಸಿಗದೆ ಹೋದಾಗ ಅಲ್ಲಿ ನಾವು ವ್ಯಯ ಮಾಡುವಂಥದ್ದು ತುಂಬಾ ಏನು ನಮ್ಮ ಶ್ರಮ ಎಲ್ಲ ಅಲ್ಲಿ ಪೋಲಾಗುತ್ತೆ. ಸೊ ಆದ್ರಿಂದ ನಮಗೆ ನಿರೀಕ್ಷಿತ ಒಂದು ಫಲಿತಾಂಶ ಸಿಗದೆ ಹೋಗ್ಲಿಕ್ಕೆ ಜಾಸ್ತಿ ಕಾರಣಗಳಿರುತ್ತೆ. ಸೊ ಅದು ಮುಖ್ಯವಾಗಿ ಪೋಷಕರು ಇದನ್ನು ಗಮನಿಸಬೇಕು. ಸೊ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯ ಒಂದು ಅನುಕೂಲವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಏನು ಶಿಕ್ಷಕ ವೃಂದದವರು ಇರ್ತಾರೆ ಅವರೆಲ್ಲ ಈ ಶಿಕ್ಷಣದಲ್ಲಿ ನುರಿತ ಒಂದು ಶಿಕ್ಷಣ ತಜ್ಞರು. ಯಾಕಂತ ಹೇಳಿದ್ರೆ ಅವರು ತರಬೇತಿಯನ್ನು ಪಡ್ಕೊಂಡು ಬಂದಂತವರು. ಸೊ ನಮ್ಮ ಮಕ್ಕಳನ್ನು ಅವರಿಗೆ ಬರೀ ಅವರ ಒಂದು ಹಾವಭಾವ ಅಥವಾ ಅವರ ಶಿಕ್ಷಣದ ಗುಣಮಟ್ಟವನ್ನು ನೋಡಿದಾಗ ಈ ಮಗುವಿಗೆ ಎಷ್ಟರ ಮಟ್ಟಿಗೆ ನಾವು ಇನ್ನೂ ಉತ್ತೇಜನ ಕೊಡಬೇಕು, ಯಾವ ಮಟ್ಟದಲ್ಲಿ ಅವರಿಗೆ ಯಾವ ವಿಚಾರದಲ್ಲಿ ಅವರಿಗೆ ಒಂದು ಉತ್ತೇಜನವನ್ನು ಕೊಡಬೇಕು ಅನ್ನೋದು ಅವರಿಗೆ ಆ ಒಂದು ವಿದ್ಯಾರ್ಥಿಯನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ಇಲ್ಲಿ ಹೋಲಿಕೆ ಅಂತ ಹೇಳಿದ್ರೆ ಈಗ ಖಾಸಗಿ ಶಾಲೆಗಳಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಅವರಿಗೆ ಈ ಮಕ್ಕಳಿಗೆ ಟೀಚ್ ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ತರಗತಿಗಳನ್ನು ತೆಕ್ಕೋಬೇಕು ಅಂತ ಹೇಳಿದ್ರೆ, ಸೊ ಅವ್ರು ಏನ್ ಮಾಡ್ತಾರೆ, ಒಂದು ನಮ್ಮಲ್ಲಿ ತುಂಬಾನೇ ಜನ ಏನು ಡಿಗ್ರಿ ಮುಗಿಸ್ಕೊಂಡು ಅಥವಾ ಏನು ಬಿ ಎಡ್ ಅಲ್ಲ ಡಿಗ್ರಿ ಮುಗಿಸ್ಕೊಂಡಂತವರು ತುಂಬಾನೇ ಜನ ಇರ್ತಾರೆ. ಸೊ ಅವರು ಈ ಶಿಕ್ಷಣದ ಒಂದು ತರಬೇತಿಯನ್ನು ಪಡೆದಿರೋದಿಲ್ಲ. ಸೊ ಆ ಖಾಸಗಿ ಶಾಲೆಗಳಲ್ಲಿ ಇಂಥ ಇದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ಇಂಥವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಕಡಿಮೆ ಸಂಬಳ ಕೊಟ್ಟು ದುಡಿಸ್ತಾ ಇರ್ತಾರೆ. ಸೊ ಅವರು ಅವರಿಗೆ ಮಕ್ಕಳಿಗೆ ಆ ಕೊಡ್ತಕ್ಕಂತ ಶಿಕ್ಷಣ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಒಂದು ಹಂತದಲ್ಲಿ ಅವ್ರು ಯಾವುದೇ ರೀತಿಯ ಒಂದು ಶಿಕ್ಷಣವನ್ನು ಪಡೆದಿರಲ್ಲ. ಅಂದ್ರೆ ಶಿಕ್ಷಣಕ್ಕೆ ಟೀಚರ್ಸ್ ಏನು ಅವರು ಶಿಕ್ಷಕರಿಗೆ ಸಂಬಂಧಪಟ್ಟ ಒಂದು ತರಬೇತಿಯನ್ನು ಅವ್ರು ಪಡೆದಿರಲ್ಲ. ಸೊ ಅವರಿಗೆ ಯಾವ ಮಕ್ಕಳಿಗೆ ಯಾವ ರೀತಿ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರಿವಿರಲ್ಲ. ಸೊ ಎಲ್ಲ ವಿಚಾರಗಳು ಅದು ಮತ್ತೆ ಅದು ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಸೊ ಆದ್ರಿಂದ ಸೊ ಯಾವಾಗ್ಲೂ ಪೋಷಕರು ಈ ವಿಚಾರವನ್ನು ನಿಮ್ಮ ಗಣನೆಗೆ ತಗೊಳ್ಳಿ. ಸೊ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕೆ ಯಾವುದೇ ರೀತಿ ಆಸ್ಪತ್ರೆ ಇಲ್ಲ. ಸೊ ಸರ್ಕಾರ ತುಂಬಾನೇ ಎಲ್ಲ ಹಂತದಲ್ಲೂ ಕೂಡ ಮಕ್ಕಳಿಗೆ ಖರ್ಚು ಮಾಡುತ್ತೆ. ಅಂದ್ರೆ ಬೆಳಿಗ್ಗೆ ಶಾಲೆಗೆ ಬಂದ ಕೂಡಲೇ ಹಾಲು ಕೊಡುವಂಥದ್ದು ಇರ್ಬೋದು, ಸೊ ಮತ್ತೆ ಮಧ್ಯಾಹ್ನ ಬಿಸ್ಕಿಟ್ ಇರ್ಬೋದು, ಮತ್ತೆ ಅವರಿಗೆ ಸಮವಸ್ತ್ರ ಕೊಡುವಂಥದ್ದು ಇರ್ಬೋದು, ಪಠ್ಯ ಪುಸ್ತಕ ಇವೆಲ್ಲವನ್ನು ಸರ್ಕಾರ ಅವರಿಗೆ ಕೊಡ್ತಾ ಇದೆ. ಸೊ ಸರ್ಕಾರ ಕೊಟ್ಟು ಹಂತ ಹಂತವಾಗಿ ಅವರಿಗೆ ಎಲ್ಲ ಒಂದು ಅವರ ಬೇಡಿಕೆಗಳನ್ನು ಪೂರೈಸ್ತಾ ಇದೆ. ಸೊ ಇಲ್ಲಿ ನಾವು ಒಂದು ವಿಚಾರ ಗಮನಿಸಬೇಕು. ಸೊ ಇಲ್ಲಿ ಮಕ್ಕಳು ಏನು ಅವರು ಕಲಿತಾ ಇದ್ದಾರೆ, ಆ ಕಲಿತಾ ಇರುವಂತಹ ಮಕ್ಕಳು ಸೊ ಇಲ್ಲಿ 12ನೇ LKG ಅಂತ ಹಿಡಿದು 12ನೇ ತರಗತಿವರೆಗೆ ಇಲ್ಲಿ ಅವಕಾಶ ಇರುವಂತದ್ದು. ಒಬ್ಬ ವಿದ್ಯಾರ್ಥಿ LKG ಅಂತ ಹಿಡಿದು ಅವನ ಪ್ರಾಥಮಿಕ ಹಂತ ಇರ್ಬೋದು ಅಥವಾ ಪ್ರೌಢ ಶಿಕ್ಷಣ ಅಂತ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಅಂತ ಇರ್ಬೋದು, ಇವೆಲ್ಲವನ್ನು ಅವನು ದಾಟಿಕೊಂಡು 12ನೇ ತರಗತಿ ಪಾಸ್ ಆಗಿ ಹೊರಗೆ ಬರುವಾಗ ಅವನು ಯಾರು ಈ ಖಾಸಗಿ ಶಾಲೆಗಳಲ್ಲಿ ಕಲಿತಕ್ಕಂತಹ ಮಕ್ಕಳಿದಾರಲ್ಲ, ಸೊ ಅವರಿಗೆ ಕೂಡ ಪೈಪೋಟಿ ಕೊಟ್ಟು ಅವನ ಒಂದು ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅವನು ಸ್ವತಂತ್ರವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅವನು ಸಮರ್ಥನಿರಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಬಯಸುತ್ತೆ. ಸೊ ಅದೇ ರೀತಿ ಮುಂದೆ ಅವರು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಸರ್ಕಾರ ನಿರೀಕ್ಷೆ ಮಾಡುವಂಥದ್ದು ಬಹಳಷ್ಟು ಕಡಿಮೆ. ಏನು ಅಂತ ಹೇಳಿದ್ರೆ ಅವನು ಮುಂದೆ ಅವನ ವೃತ್ತಿ ಜೀವನವನ್ನು ನಿರ್ವಹಿಸಿಕೊಂಡು ಅವನು ಒಬ್ಬ ಸತ್ಪ್ರಜೆಯಾಗಿ ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಡಬೇಕು. ಆದ್ರೆ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಅವನು ಹೊರೆಯಾಗದಾಗೆ ಬಾಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಬಯಸುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಅಳವಡಿಸಿಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೊಂದು ವಿಚಾರ ಇದೆ. ಸೊ ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅವನಿಗೆ 2ನೇ ತರಗತಿ ಕಲಿತು ಅವನಿಗೆ ಯಾವುದೋ ಒಂದು ಕಾರಣದಿಂದ ಅವನಿಗೆ ಮತ್ತೆ ಅವನ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅನಾನುಕೂಲತೆ ಆಗಿರುತ್ತೆ. ಸೊ ಅವನು ಬೆಳೀತಾ ಇರ್ತಾನೆ. ಸೊ ಪ್ರಸ್ತುತ ಏನು ಅವನು ಈ ಒಂದು ಆರ್ಥಿಕ ವರ್ಷದಲ್ಲಿ 5 ಅಥವಾ 6ನೇ ತರಗತಿಗೆ ಸೇರ್ಪಡೆ ಆಗುವಂತಹ ಒಂದು ವಯಸ್ಸು ಅವನದು ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಅವನಿಗೆ ಮತ್ತೆ ಅವನು ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಅವನು ದಾಖಲಾತಿಗೆ ಬಂದಾಗ ಅವನು ಅವನನ್ನು 3ನೇ ತರಗತಿಗೆ ತೆಕ್ಕೊಳ್ಳದೆ ಅವನು ನೇರವಾಗಿ 6ನೇ ತರಗತಿಗೆ ದಾಖಲು ಮಾಡ್ಕೊಳ್ಳುವಂತ ಒಂದು
ಅಂಶ ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ಆ 3ನೇ ತರಗತಿಯಿಂದ ಅವನಿಗೆ 5ನೇ ತರಗತಿವರೆಗೆ ಏನು ವಿದ್ಯಾಭ್ಯಾಸದ ಕೊರತೆ ಆಗಿದೆ, ಆ ವಿದ್ಯಾಭ್ಯಾಸದ ಕೊರತೆಯನ್ನು ಶಾಲೆಯಲ್ಲಿ ಶಿಕ್ಷಕರು ಅದನ್ನು ಪರಿಪೂರ್ಣಗೊಳಿಸುವಂತಹ ಒಂದು ಪ್ರಕ್ರಿಯೆ ಯೋಜನೆಯಲ್ಲಿ ಅಳವಡಿಸಿಕೊಂಡು ಅದನ್ನು ಕೂಡ ಮಾಡ್ತಾ ಇರುವಂತದ್ದು ಕೂಡ ಈ ಯೋಜನೆಯ ಮುಖ್ಯ ಅಂಶ ಆಗಿರುವಂತದ್ದು. ಇದಕ್ಕೆ ಖಾಸಗಿ ಶಾಲೆಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಸೊ ಅದು ಅವರು ಯಾವುದೇ ರೀತಿಯಲ್ಲಿ ಇಲ್ಲಿ ಇದಾಗಿರುತ್ತೆ ಅಲ್ಲಿಂದಲೇ ತಗೊಳ್ತಾರೆ. ಅವರಿಗೆ ಮುಖ್ಯವಾಗಿ ಅವರಿಗೆ ಈ ರೀತಿಯ ಒಂದು ಇದನ್ನು ಅವರು ಬಯಸಲ್ಲ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಅನುಕೂಲತೆಗಳು ಜಾಸ್ತಿ ಇದೆ. ಸೊ ಅದನ್ನು ನಾವು ತಿಳ್ಕೊಂಡು ನಾವು ಪಾಲನೆ ಮಾಡ್ಕೊಂಡು ಹೋದಾಗ ಮಾತ್ರ ಅದೊಂದು ಏನು ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಕಾರಣ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಪರಿಶೋಧನೆ ನಮಗೇನು ನಿಗದಿತ ವೇಳಾಪಟ್ಟಿಯಂತೆ ನಾವು ಪ್ರತಿಯೊಂದು ಶಾಲೆಗಳಿಗೆ ಹೋಗ್ತೇವೆ. ಸೊ ಅಲ್ಲಿ ನಮ್ಮ ಸರ್ಕಾರ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ನಡೆಸುವ ಮುಂಚೆನೆ ಕೆಲವೊಂದು ಏನು ಪೂರ್ವ ತಯಾರಿ ಮಾಡಿಕೊಂಡಿರುತ್ತೆ. ಸೊ ಆ ಪೂರ್ವ ತಯಾರಿಯಲ್ಲಿ ನಮಗೆ ಸರ್ಕಾರವೇ ನಿಗದಿ ಮಾಡಿದಂತ ಒಂದು 138 ಪ್ರಶ್ನಾವಳಿಗಳು ನಮಗೆ ಕೊಟ್ಟಿದೆ. ಅಂದ್ರೆ ಈ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಇವನ್ನು ಸಂಬಂಧಪಟ್ಟವರಿಂದ ಅದಕ್ಕೆ ಏನು ಮಾಹಿತಿಗಳನ್ನು ಕೇಳಿ ದಾಖಲು ಮಾಡಿಕೊಂಡು ಅದನ್ನು ವರದಿ ಮಾಡಬೇಕಿರುತ್ತೆ. ಅಂದ್ರೆ ಅದು ಮಕ್ಕಳಿಗೆ ಸಂಬಂಧಪಟ್ಟಂತದ್ದಿರ್ಬೋದು ಅಥವಾ ಮಕ್ಕಳ ಪೋಷಕರಿಗೆ ಸಂಬಂಧಪಟ್ಟದಿರ್ಬೋದು, ಸೊ ಶಾಲೆಯಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟದಿರ್ಬೋದು. ಸೊ ಎಲ್ಲ ವಿಚಾರಗಳನ್ನು ಅಲ್ಲಿ ಸರ್ಕಾರವೇ ನಿಗದಿ ಮಾಡಿ ಅದನ್ನು ನಾವು ಪ್ರತಿಯೊಂದು ಅಂಶಗಳನ್ನು ಸಂಬಂಧಪಟ್ಟವರಿಂದ ಕೇಳಿ ಅದನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಅದಕ್ಕಿಂತ ಮುಖ್ಯವಾಗಿ ನಾವೇನು ಈ ಒಂದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಬ್ಬರಾಗಿ ನಾವು ಈ ಒಂದು ವರದಿಯನ್ನು ತಯಾರು ಮಾಡುವಂಥದ್ದು, ಸಾಮಾಜಿಕವಾಗಿ ನಾವು ಬೆರೆತು ಸೊ ನಿಮ್ಮಿಂದ ಈ ಒಂದು ವರದಿಯನ್ನು ಪಡೆದುಕೊಂಡು ಆ ವರದಿಯನ್ನು ಈ ಒಂದು ಅಂತಿಮ ದಿನದಲ್ಲಿ ಈ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ಅದನ್ನು ಮಂಡನೆ ಮಾಡಿ ಅಲ್ಲಿ ಮತ್ತೆ ನಿಮ್ಮ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಅಥವಾ ಅನುಮೋದನೆ ಪಡ್ಕೊಳ್ಳುವಂಥದ್ದು ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಆ 4 ದಿನಗಳಲ್ಲಿ ತಯಾರು ಮಾಡಿದಂತಹ ವರದಿ ಮೇಬಿ ತಪ್ಪಿರ್ಬೋದು. ಸೊ ನಮಗೇನು ಕಣ್ಣಿಗೆ ಕಂಡ ವಿಚಾರವನ್ನು ನಾವು ದಾಖಲಿಸಿಕೊಂಡು ವರದಿಯನ್ನು ತಯಾರು ಮಾಡ್ತೇವೆ, ಅದು ಕರಡು ವರದಿ ಪ್ರತಿ. ಸೊ ಅದು ಅಂತಿಮವಾಗಿ ಈ ಸಭೆಯಲ್ಲಿ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇವೆ. ಆ ವರದಿಯಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ನಿಮಗೆ ನೇರವಾಗಿ ಹೇಳುವಂತ ಮುಕ್ತವಾಗಿ ಹೇಳುವಂತ ಒಂದು ಅವಕಾಶವನ್ನು ಕೂಡ ಈ ಒಂದು ಸಭೆಯಲ್ಲಿ ನಾವು ನಿಮಗೆ ಮುಂದಿನ ಹಂತದಲ್ಲಿ ಕಲ್ಪಿಸಿಕೊಡ್ತೇವೆ. ಅದರೊಟ್ಟಿಗೆ ನಿಮ್ಮ ಏನಾದರೂ ಬೇಡಿಕೆಗಳು ಅಥವಾ ಈ ಯೋಜನೆ ಬಗ್ಗೆ ಸಲಹೆ ಸೂಚನೆಗಳು ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಈ ಸಾಮಾಜಿಕ ಪರಿಶೋಧನೆಗೆ ನಾವು ಬಹಳಷ್ಟು ಗರಿಷ್ಠ ಒತ್ತು ಕೊಟ್ಟು ಇಲ್ಲಿ ನಡೆಸುವಂತಹ ಪ್ರಕ್ರಿಯೆಯನ್ನು ಪ್ರತಿಯೊಂದು ಶಾಲೆಯಲ್ಲಿ ನಡೆಸ್ತಾ ಬರ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಒತ್ತು ಕೊಡ್ತೇವೆ. ಅಂದ್ರೆ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಸೊ ಪಾರದರ್ಶಕತೆ ಬಗ್ಗೆ ಯಾವುದೇ ಮಾತಿಲ್ಲ, 2 ಮಾತಿಲ್ಲ. ಯಾಕಂತ ಹೇಳಿದ್ರೆ ಸೊ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ಅನುದಾನಗಳು ಬಿಡುಗಡೆ ಆಗಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟ ಅಂತೆ ಖರ್ಚು ವೆಚ್ಚಗಳು ಏನಾಗಿರುತ್ತೆ, ಆ ವೋಚರ್ಗಳು ಏನು ಸರಿಕಟ್ಟಾಗಿ ನಿರ್ವಹಿಸಿಕೊಂಡಿದ್ದಾರ. ಸೊ ಮತ್ತೆ ವಾಸ್ತವವಾಗಿ ನಮಗೆ ಮಕ್ಕಳಿಂದ ಇರ್ಬೋದು ಅಥವಾ ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ಹೇಗೆ ಕಾಣ್ತಾ ಇದೆ ಇವೆಲ್ಲವನ್ನು ನಾವು ನೇರವಾಗಿ ದಾಖಲು ಮಾಡ್ಕೊಳ್ಳುವಂಥದ್ದು. 2ನೇದು ಉತ್ತರದಾಯಿತ್ವದ ಬಗ್ಗೆ. ಈ ಶಾಲೆಯಲ್ಲಿ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳಾದ್ರೂ ಕೂಡ ಅದಕ್ಕೆ ಶಾಲಾ ಮುಖ್ಯಸ್ಥರು ಜವಾಬ್ದಾರರಾಗಿರ್ತಾರೆ. ಆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವ್ರದೇ ಒಂದು ಜವಾಬ್ದಾರಿ ಇರುತ್ತೆ. ಸೊ ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಕೂಡ ತುರ್ತಾಗಿ ಸ್ಪಂದಿಸುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಅದೇ ರೀತಿ 3ನೇದು ಜನರ ಸಹಭಾಗಿತ್ವ. ಸೊ ಇದನ್ನು ನಾವಿಲ್ಲಿ ಈ ಒಂದು ಸಭೆಯಲ್ಲಿ ಅಥವಾ ಈ ಒಂದು ಶಾಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಕಾಣ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇವತ್ತು ಪೋಷಕರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ನೆರೆದು ಈ ಒಂದು ಪೋಷಕರ ಸಭೆಗೆ ಉತ್ತಮ ಸಾಥ್ ಕೊಟ್ಟಿದ್ದೀರಾ. ಯಾಕಂತ ಹೇಳಿದ್ರೆ ಸೊ ಎಲ್ಲ ಕಡೆಗಳಲ್ಲಿ ಕೆಲವೊಂದು ಸಮಸ್ಯೆ ಇರುತ್ತೆ. ಸೊ ಅವರು ಬೇರೆದೇ ಆದಂತ ರೀತಿಯಲ್ಲಿ ಅನಾನುಕೂಲತೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಸಭೆಯಲ್ಲಿ ಭಾಗವಹಿಸುವಂಥದ್ದು. ಸೊ ಆದ್ರಿಂದ ಅದಕ್ಕೆ ಯಾವುದಕ್ಕೂ ಎಡೆ ಮಾಡಿಕೊಡದೆ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ಯಾವ ರೀತಿ ನಿರ್ವಹಿಸಬೇಕೆಂಬುದು ನಿಮಗೆ ತಿಳಿದಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಭಾಗವಹಿಸಿಕೆ ಏನಿದೆ ಅಲ್ವಾ, ಅದು ಮತ್ತೆ ನಿಮ್ಮ ಮಕ್ಕಳ ಒಂದು ಫಲಿತಾಂಶದಲ್ಲಿ ಅದು ಮತ್ತೆ ಬಿಂಬಿತವಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ತಗೊಳ್ಳುವಂತ ಪ್ರತಿಯೊಂದು ಕಾಳಜಿ ಇದೆ ಅಲ್ವಾ, ಅದು ನಿಮ್ಮ ಮಕ್ಕಳ ಫಲಿತಾಂಶದಲ್ಲಿ ಅದು ಗೋಚರ ಆಗುತ್ತೆ. ಅದು ಮತ್ತೆ
ಎಲ್ಲರ ಒಂದು ಒಟ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದೊಂದು ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡುವಲ್ಲಿ ಯಾವುದೇ ಮಾತಿಲ್ಲ. ಸೊ ಅದೇ ರೀತಿ ಇದು ಸಾಮಾಜಿಕ ಪರಿಸರಕ್ಕೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಏನೇ ಆದ್ರೂ ಕೂಡ ನಾವು ಮುಕ್ತವಾಗಿ ಮಾಡುವಂಥದ್ದು. ಸೊ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರ ಇನ್ನೂ ಅನೇಕ ಯೋಜನೆಗಳಿವೆ. ಅದರಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ. ಸೊ ಈ ಒಂದು ಯೋಜನೆಯ 2 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಒಂದು ಆರ್ಥಿಕ ವರ್ಷದಲ್ಲಿ ನಮಗೆ ಹೊಸದಾದಂತಹ ಒಂದು ವಿಚಾರ. ಸೊ ಹಾಗಾಗಿ ಮೂಡುಬಿದಿರೆ ತಾಲೂಕು ಏನು ನನಗೆ ನನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಮೂಡುಬಿದಿರೆ ತಾಲೂಕಿನ 12 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎಲ್ಲಾ ಶಾಲೆಗಳ ಒಂದು ಸಾಮಾಜಿಕ ಪರಿಶೀಲನೆ ನಡೆಸಿದ್ದೇವೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಸೊ ಇದು ನಮ್ದು 4ನೇ ಪಂಚಾಯತ್. ಸೊ ಇಲ್ಲೂ ಕೂಡ ಇವತ್ತು 8 ಶಾಲೆಗಳ ಒಂದು ಸಾಮಾಜಿಕ ಪರಿಶೀಲನೆ ಪೂರ್ತಿ ಆಗಲಿದೆ. ಸೊ ಅದೇ ರೀತಿ ಈ ಒಂದು ಶಾಲೆಯಲ್ಲಿ ನನಗೆ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಇಲ್ಲಿಯ ವಾತಾವರಣ ಪ್ರತಿಯೊಂದಕ್ಕೂ ಶಿಸ್ತು ಇಲ್ಲಿ ಎದ್ದು ಕಾಣ್ತಾ ಇದೆ. ಎಲ್ಲಿ ಶಿಸ್ತು ಇದೆಯೋ ಅಲ್ಲಿ ಯಶಸ್ಸು ಖಂಡಿತ ಬಂತು. ಯಾಕಂತ ಹೇಳಿದ್ರೆ ಮಕ್ಕಳ ಬಗ್ಗೆ ಇರ್ಬೋದು, ತರಗತಿಗಳಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ತರಗತಿ ವಿಸಿಟ್ ಮಾಡಿದಾಗ ಆ ಮಕ್ಕಳಲ್ಲಿ ಅವರು ನಮ್ಮನ್ನು ಬರಮಾಡ್ಕೊಂಡ ರೀತಿ ಮತ್ತು ಅವರ ಯೋಚನಾ ಲಹರಿ ಸೊ ಬಹಳಷ್ಟು ವಿಭಿನ್ನವಾಗಿದೆ. ಸೊ ನಮಗೆ ಈ ಹಿಂದೆ ಯಾವುದೇ ಶಾಲೆಗಳಲ್ಲಿ ಇಂಥ ಒಂದು ಪ್ರತಿಕ್ರಿಯೆ ನಮಗೆ ಸಿಕ್ಕಿಲ್ಲ, ಅಂದ್ರೆ ಮಕ್ಕಳಿಂದ ಸಿಕ್ಕಿಲ್ಲ. ಸೊ ಬಹುಶಃ ಇದು ಎಲ್ಲರ ಈ ಒಂದು ಶಾಲೆಯ ಎಲ್ಲರ ಸತತ ಪ್ರಯತ್ನದಿಂದ ಈ ಒಂದು ಏನು ಫಲಿತಾಂಶ ಬಂದಿರುವಂತದ್ದು ಎದ್ದು ಕಾಣ್ತಾ ಇದೆ. ಸೊ ನನಗೆ ಏನ್ ಹೇಳ್ಬೇಕು ಈ ಸಂದರ್ಭದಲ್ಲಿ, ಯಾವ್ದು ಬಿಟ್ಟೋಗ್ತದೆ ಯಾವ್ದು ಬಿಟ್ಟೋಗಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಅಷ್ಟು ವಿಚಾರಗಳು ಈ ಒಂದು ಶಾಲೆಯಲ್ಲಿ ಇರುವಂತದ್ದು ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಊಟದ ಸಮಯದಲ್ಲಿ ಕೂಡ ನೋಡಿದ್ವಿ. ಸೊ ಎಲ್ಲರೂ ಒಂದು ಆ ಶಿಸ್ತನ್ನು ಯಾವ ರೀತಿ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಅದು ನಾವು ಬರೀ ಮಾತಲ್ಲಿ ಹೇಳಬಾರ್ದು. ಎಲ್ಲ ಗೊತ್ತಿರ್ಬೋದು, ಯಾಕಂತ ಹೇಳಿದ್ರೆ ಪೋಷಕರು ನಿಯಮಿತವಾಗಿ ಒಂದು ಶಾಲೆಯಲ್ಲಿ ಭೇಟಿ ಕೊಡ್ತಾ ಇರೋದ್ರಿಂದ ಸೊ ಇಷ್ಟು ಮಕ್ಕಳ ಪೋಷಕರು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಈ ಒಂದು ಶಾಲೆಯ ಎಲ್ಲ ಹೋಗುಗಳ ಬಗ್ಗೆ ಕೂಡ ಗೊತ್ತಿದೆ. ಆದ್ರೆ ನಾವಿಲ್ಲಿ ಹೊಸಬರಾಗಿರೋದ್ರಿಂದ ಮತ್ತೆ ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಂತದಲ್ಲಿ ಅಂದ್ರೆ ನಾವು ಶಾಲೆಗೆ ಎಂಟರ್ ಆದಾಗ ವಹಿಗಳು ಏನಿದೆ ಅದು ಎಲ್ಲಿ ಇಡಬೇಕು ಅದು ನೀಟಾಗಿ ಒಂದು ಕಪ್ಪಟಲ್ಲಿ ಅದಕ್ಕೆ ಅದರ ಒಂದು ಹೆಸರು ಹಾಕಿ ಅದನ್ನು ಜೋಡಿಸಿರುವಂತಹ ಒಂದು ಪ್ರಯತ್ನ ಅದು ಕೂಡ ಬಹಳ ಮೆಚ್ಚುಗೆ ಆಗಿರುತ್ತೆ. ಯಾಕಂದ್ರೆ ಸೊ ನಾವು ಶಾಲೆಗಳಿಗೆ ಹೋದಾಗ ಕೆಲವೊಂದು ಶಾಲೆಗಳಲ್ಲಿ ಏನಾಗುತ್ತೆ, ನಾವು ಹೋದ ನಂತರ ಅದನ್ನು ಹುಡುಕಿ ಕೊಡುವಂತಹ ಒಂದು ಪ್ರಯತ್ನಗಳು ಇರುತ್ತೆ. ಅದೇನೇ ಇದ್ರು ಶಾಲೆಗಳಿಗೆ ಕೂಡ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೀಲನೆ ಹೊಸದಾಗಿರೋದ್ರಿಂದ ಅವರಿಗೂ ಕೂಡ ಮಾಹಿತಿ ಇರಲ್ಲ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅಂತ. ಆದ್ರೆ ಈ ಒಂದು ಶಾಲೆಯಲ್ಲಿ ಅಂತಹ ಯಾವುದೇ ಸಮಸ್ಯೆಗಳು ನಮಗೆ ಕಂಡು ಬಂದಿಲ್ಲ. ಸೊ ಏನು ನಮಗೆ ಹೇಳ್ತಾ ಇದ್ದಾರೆ ಆ ಕಮಿಟಿ ಈ ಕಮಿಟಿ ಎಲ್ಲಾ ಕಮಿಟಿ ಮಾಡಿಕೊಂಡು ಸೊ ಅದೊಂದು ಕ್ರಿಯಾತ್ಮಕವಾಗಿ ಶಾಲೆಯಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬ್ಯಾಗ್ ರಹಿತ ದಿನ ಆಗಿರ್ಬೋದು, ಎಲ್ಲವೂ ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ. ಸೊ ಎಲ್ಲ ವಿಚಾರಗಳಲ್ಲಿ ಕೂಡ ಸೊ ಈ ಒಂದು ಶಾಲೆ ಬಹಳಷ್ಟು ಅಚ್ಚುಕಟ್ಟಾಗಿ ಮಕ್ಕಳಿಂದ ಒಂದು ಒಳ್ಳೆಯ ಕೆಲಸಗಳನ್ನು ತೆಕ್ಕೊಳ್ತಾ ಇದ್ದಾರೆ. ಸೊ ಅದು ಆ ಮಕ್ಕಳಿಗೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ಇಂತಹ ಮಕ್ಕಳು ಯಾವುದೇ ಶಾಲೆಗೆ ಹೋದ್ರು ಕೂಡ ಸೊ ಅವರ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳು ಅವರನ್ನು ಮತ್ತೆ ಮುಂದೆ ಕೊಂಡೋಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ನಾವು ಶಾಲೆಗಳಲ್ಲಿ ಭೇಟಿ ಮಾಡಿದಾಗ, ತರಗತಿಗಳಲ್ಲಿ ಭೇಟಿ ಮಾಡಿದಾಗ ಆ ಮಕ್ಕಳು ಕೊಡುವಂತಹ ಒಂದು ಏನು ನಾವು ಅವರ ಏನು ಕೇಳಲ್ಲ. ಸೊ ಅವರ ಏನು ಪಠ್ಯೇತರ ವಿಚಾರಗಳ ಬಗ್ಗೆ ನಾವು ಮಾತಾಡಿದಾಗ ಅವರ ಹಾವಭಾವಗಳು ಮತ್ತು ಅವರ ಒಂದು ಏನು ಕಾನ್ಫಿಡೆನ್ಸ್ ಲೆವೆಲ್ ಅದನ್ನು ನಾವು ತುಂಬಾನೇ ಹತ್ತಿರದಿಂದ ನೋಡಿದ್ದೇವೆ. ಬಹಳಷ್ಟು ಮಕ್ಕಳು ತುಂಬಾನೇ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೊ ಇವಾಗ ನಾವು ಹೇಳ್ತಾ ಇರೋ ಒಂದು ಶಾಲೆ ತರಗತಿ ಅಂತ ಹೇಳಿದಾಗ ಅಲ್ಲಿ ಉತ್ತಮರು, ಅತ್ಯುತ್ತಮ, ಮತ್ತೆ ಸ್ವಲ್ಪ ಉತ್ತಮ, ಸಾಧಾರಣ ಈ ತರ ಎಲ್ಲ ಮಕ್ಕಳು ಇರ್ತಾರೆ. ಆದ್ರೆ ಸೊ ಅವರೆಲ್ಲರನ್ನು ನಾವು ಗಣನೆಗೆ ತಗೊಂಡಾಗ ಆ ತರಗತಿಗಳಲ್ಲಿ ಮಕ್ಕಳು ಏನು ನಮ್ಮನ್ನು ವೆಲ್ಕಮ್ ಮಾಡುವಂತ ರೀತಿ ಇರ್ಬೋದು, ಮತ್ತೆ ನಾವೇನೇ ಹೇಳಿದ್ರು ಮಕ್ಕಳಲ್ಲಿ ಹೇಳಿದ ಕೂಡಲೇ
ಕೂಡಲೇ ಬಂದು ಒಂದು ಮಾಡ್ತಕ್ಕಂತಹ ಒಂದು ಪ್ರತಿಭೆ ಇದೆ ಅಲ್ವಾ, ಅದು ಎಲ್ಲರಲ್ಲಿ ಬರಲ್ಲ. ಸೊ ಒಬ್ಬ ನನ್ನ 3ನೇ ತರಗತಿಯಲ್ಲಿ ಒಂದು ಮಗುವನ್ನು ಶಾಲೆ ತರಗತಿಗೆ ಭೇಟಿ ಕೊಟ್ಟಾಗ ಒಬ್ಬ ಮಗು ಅವರ ಹೆಸರು ಗೊತ್ತಿಲ್ಲ, ಮೋಕ್ಷಿತ್ ಅಂತ ಇರ್ಬೋದು. ಸೊ ಡ್ಯಾನ್ಸ್ ಮಾಡ್ಲಿಕ್ಕೆ ಯಾರು ಏನಾದ್ರೂ ಮಾಡಿ ಅಂತ ಹೇಳಿದೆ, ಆ ಮಗು ಸೀದಾ ಬಂದು ಯಾವುದೇ ರೀತಿಯ ಒಂದು ಹಿನ್ನೆಲೆ ಸಂಗೀತ ಇರಲಿಲ್ಲ, ತುಂಬಾ ಚೆನ್ನಾಗಿ ಒಂದು ಡ್ಯಾನ್ಸ್ ಮಾಡಿ ನಮಗೆ ಡ್ಯಾನ್ಸ್ ಮಾಡಿ ತೋರಿಸಿದ. ಸೊ ಆ ಮಗುವಿನ ಒಂದು ಏನು ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟರ ಮಟ್ಟಿಗಿದೆ. ಪ್ರತಿಯೊಂದು ವಿಚಾರದಲ್ಲೂ ನಾನು ಇನ್ನು ಗಮನಿಸಿದಂತ ವಿಚಾರಗಳು ಅನೇಕ ಇದೆ. ಸೊ ಶಾಲೆಯಲ್ಲಿ ನಾವು ತರಗತಿಯಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಪಟ್ಟಿ ಇಡುವಂಥದ್ದು, ಮತ್ತೆ ಆ ಓದುವ ಮೂಲೆ ಅಂತ ಮಾಡಿ ಅದನ್ನು ಗುರುತಿಸುವಂಥದ್ದು, ಮತ್ತೆ ತರಗತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಮಕ್ಕಳೇ ಒಂದು ನಿರ್ಮಿಸಿದಂತಹ ಎಲ್ಲ ಒಂದು ಪ್ರತಿಕೃತಿಗಳಿರ್ಬೋದು ಅಥವಾ ಆ ಕಾರ್ಡ್ ಬೋರ್ಡಲ್ಲಿ ವಿಚಾರಗಳನ್ನು ಬರೆದು ಆ ತರಗತಿಯಲ್ಲಿ ಅಳವಡಿಸಿಕೊಂಡಿರುವಂಥದ್ದು, ಇವೆಲ್ಲ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಏನು ಅವರಿಗೆ ಇರತಕ್ಕಂತಹ ಒಂದು ಪ್ರತಿಭೆಗಳು. ಸೊ ಅದನ್ನು ಎಲ್ಲರೂ ಇವಾಗ ಒಬ್ಬರು ಮಾಡಿದ್ರೆ ನಾನು ವಿಭಿನ್ನವಾಗಿ ಮಾಡ್ಕೊಂಡು ಬರಬೇಕು ಅಂತಹ ಒಂದು ಆಲೋಚನೆ ಹುಟ್ಟುವಂಥದ್ದು ಅದು ಇಲ್ಲಿ ಸಹಜ. ಯಾಕಂತ ಹೇಳಿದ್ರೆ ಅಂತಹ ಒಂದು ವಾತಾವರಣವನ್ನು ಈ ಒಂದು ಶಾಲೆ ನಿರ್ಮಿಸಿಕೊಂಡಿದೆ. ಸೊ ಅದಕ್ಕೆ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಇಲ್ಲಿ ಇರುವಂತಹ ಎಲ್ಲ ಸಕ್ರಿಯ ಕಮಿಟಿಗಳಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಸೊ ಸಾರಿ, ಅವರ ಹೆಸರು ನನಗೆ ರೋಹಿತ್ ಅಂತ, ಸಾರಿ 3ನೇ ತರಗತಿ ರೋಹಿತ್ ಅವರು. ಸೊ ಅದು ನಾನು ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕೂಡ ಹಂಚ್ಕೊಂಡಿದ್ದೆ. ತುಂಬಾನೇ ಅದು ಎಲ್ಲರೂ ವಿಡಿಯೋಗಳನ್ನು ಕೇಳಿಕೊಂಡು ಪಡ್ಕೊಂಡಿದ್ದಾರೆ. ಸೊ ತುಂಬಾ ಒಂದು ಹೆಮ್ಮೆಯ ವಿಚಾರ. ನಾವು ಯಾವತ್ತು ನಮ್ಮ ಈ ಒಂದು ಸಾಮಾಜಿಕ ಪರಿಷತ್ತಿನ ಪ್ರಕ್ರಿಯೆಯಲ್ಲಿ ನಾವು ಯಾವತ್ತೂ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಾಗ ಅದು ನಾವು ಹಿಂದೆ ಮುಂದೆ ನೋಡ್ತೇವೆ. ಯಾಕಂತ ಹೇಳಿದ್ರೆ ಅದು ನಾಳೆ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಅಂತ. ಆದರೆ ಒಳ್ಳೆಯ ವಿಚಾರಗಳು ಇದ್ದಾಗ ಅದನ್ನು ಹಂಚ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಅದು ಎಲ್ರಿಗೂ ತಿಳಿಬೇಕು ಏನಾಗ್ತಿದೆ, ಯಾವ ರೀತಿ, ಅಥವಾ ಇಲ್ಲಿನ ವಿಚಾರಗಳು ತಿಳ್ಕೊಂಡು ಅದು ಇನ್ನೊಬ್ಬರಿಗೆ ಮಾದರಿ ಆದ್ರೆ ಬಹುಶಃ ನಾವು ಪಟ್ಟಂತಹ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಏನು ಆಗಿರ್ತಕ್ಕಂತಹ ನನ್ನ ಗಮನಕ್ಕೆ ಬಂದಂತಹ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು ಇದ್ರ ಬಗ್ಗೆ. ಆದರೆ ಸೊ ನಾವು ಏನು ಈ ಸಾಮಾಜಿಕ ಪರಿಷತ್ತಿನ ಭಾಗವಾಗಿ ನಾವು ಏನು ಒಳ್ಳೆಯದು ಏನು ಕೆಟ್ಟದನ್ನು ನಾವು ಯಾವ ರೀತಿ ಹೇಳ್ತೇವೋ ಅದೇ ರೀತಿ ಒಳ್ಳೆಯದನ್ನು ಕೂಡ ಹೇಳುವಂತ ಪ್ರವೃತ್ತಿ ನಮ್ದು. ಸೊ ಇಲ್ಲಿ ಒಳಿತು ಕೆಡುಕಿಗೆ ಸಮಾನವಾದ ಅವಕಾಶ ಇರೋದ್ರಿಂದ ಇಲ್ಲಿ ಏನು ನಮಗೆ ಒಳ್ಳೆಯದು ಕಾಣಿಸಿಕ್ಕಿದೆ ಸೊ ಅದೆಲ್ಲವನ್ನು ಈ ಒಂದು ಸಭೆಯಲ್ಲಿ ಹಂಚಿಕೊಂಡಿದ್ದೇವೆ. ಸೊ ಅದೇ ರೀತಿ ಸೊ ಇನ್ನು ಕೂಡ ಮುಂದೆ ಈ ಪೋಷಕರ ಏನು ನಿಮ್ಮ ಸಹಕಾರ ಅದು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರೋದ್ರಿಂದ ಇದೆಲ್ಲವನ್ನು ಶಾಲೆ ಪೂರೈಕೆ ಮಾಡಿಕೊಳ್ಳಿಕ್ಕೆ ಅವರಿಗೂ ಕೂಡ ಬಹಳಷ್ಟು ಅನುಕೂಲಕರ ಆಗಿದೆ. ಸೊ ಇದೇ ರೀತಿ ನಿಮ್ಮೊಂದು ಸಹಕಾರ ಮುಂದೆ ಕೂಡ ಇರಬೇಕು. ಈ ಶಾಲೆ ಮತ್ತಷ್ಟು ಉನ್ನತೀಕರಣಗೊಳ್ಳಬೇಕು. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಕ್ಕಂತಹ ಮಕ್ಕಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕು. ಅದೇ ರೀತಿ ಕೆಲವೊಂದು ಬೇಡಿಕೆಗಳನ್ನು ನಾವು ಮಕ್ಕಳು ತರಗತಿಗೆ ಹೋದಾಗ ಮಕ್ಕಳೇ ಹೇಳ್ಕೊಂಡಿದ್ದಾರೆ. ಸೊ ಅದನ್ನು ನಾವು ದಾಖಲು ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ತಲುಪಿಸುವಂತ ಒಂದು ಪ್ರಯತ್ನ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದು ಒಳ್ಳೆಯ ಸಕಾರಾತ್ಮಕ ಬೆಳವಣಿಗೆ ಆಗ್ಲಿಕ್ಕೂ ಸಾಧ್ಯತೆಗಳು ಜಾಸ್ತಿ ಇವೆ. ಸೊ ಅದರಿಂದ ಸೊ ಒಂದೊಂದು ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಈ ಸಾಮಾಜಿಕ ಪರಿಶೋಧನೆ ತಂಡದವರು ಬಂದಿದ್ದಾರೆ. ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ನಮಗೂ ಕೂಡ ಮಾಹಿತಿ ಕೊಟ್ಟಿದ್ರು ಎನ್ನುವ ವಿಚಾರ ನಿಮಗೂ ಗೊತ್ತಿರಬೇಕು. ಸೊ ಅದೇ ರೀತಿ ನೀವೇನು ಬೇಡಿಕೆಗಳನ್ನು ಇವತ್ತು ಕೊಡ್ತೀರಾ ಅದೆಲ್ಲವನ್ನು ನಾವು ಚಾಚು ತಪ್ಪದೆ ದಾಖಲಿಸಿಕೊಳ್ತೇವೆ. ಆದರೆ ಆ ದಾಖಲಿಸಿಕೊಂಡ ಬೇಡಿಕೆಗಳು ನಾಳೆನೇ ಈಡೇರಲ್ಲ. ಅದು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಈಡೇರ ಸಾಕಾರಗೊಳ್ಳಿಕ್ಕೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ನನಗೆ ಯೋಜನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ
ಸ್ಮರಿಸುತ್ತಾ ದನಿ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಉದ್ದೇಶ ಹಾಗೂ ಸೌಲಭ್ಯಗಳು ಈ ಕುರಿತಾಗಿ ಸವಿವರವಾಗಿ ಮಾತನಾಡಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಕಾರ್ಯದಕ್ಷತೆ, ವಹಿಗಳ ನಿರ್ವಹಣೆ, ಶಾಲಾ ಶಿಸ್ತು, ವಿದ್ಯಾರ್ಥಿಗಳು ತರಗತಿಯ ಬರಮಾಡಿಕೊಳ್ಳುವ ರೀತಿ, ಶಿಕ್ಷಕರ ನಿರಂತರ ಪ್ರಯತ್ನ, ಪೋಷಕರ ಪಾಲ್ಗೊಳ್ಳುವಿಕೆ, ವಿವಿಧ ಸಮಿತಿಗಳ ಭಾಗವಹಿಸುವಿಕೆ, ಇಲಾಖೆಯಿಂದ ನೀಡಲಾದ ಸೌಲಭ್ಯಗಳ ಸಮರ್ಪಕ ಬಳಕೆ, ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ ಈ ಕುರಿತಾಗಿ ಅತ್ಯುತ್ತಮ ರೀತಿಯಲ್ಲಿ ಮಾತನಾಡಿದ ನಮ್ಮ ತಾಲೂಕು ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಜಿ ಇವರಿಗೆ ವಂದಿಸುತ್ತಾ, ನಮ್ಮ ಶಾಲೆಯ ಮೇಲಿನ ನಿಮ್ಮ ಅಭಿಮಾನಕ್ಕೆ ನಾವೆಂದೂ ಚಿರಋಣಿಯಾಗಿರುತ್ತೇವೆ. ನಿಮ್ಮ ಈ ಅಭಿಮಾನವು ಸದಾ ಹೀಗೆ ಇರಲಿ ಎಂದು ಆಶಿಸುತ್ತಾ ಮುಂದೆ ವರದಿಯನ್ನು ಮಂಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವರದಿ. ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆ. ವಿದ್ಯಾರ್ಥಿಗಳು 1ರಿಂದ 8ನೇ ತರಗತಿಯವರೆಗೆ 1ನೇ ತರಗತಿಯಲ್ಲಿ 38, 2022-23ನೇ ಇಸವಿಯಲ್ಲಿ 1ನೇ ತರಗತಿಯಲ್ಲಿ 38 ಮಕ್ಕಳು, 2ನೇ ತರಗತಿಯಲ್ಲಿ 38, 3ನೇ ತರಗತಿಯಲ್ಲಿ 27 ಮಕ್ಕಳು, 4ನೇ ತರಗತಿಯಲ್ಲಿ 28 ಮಕ್ಕಳು, 5ನೇ ತರಗತಿಯಲ್ಲಿ 34 ಮಕ್ಕಳು, 6ನೇ ತರಗತಿಯಲ್ಲಿ 29 ಮಕ್ಕಳು, 7ನೇ ತರಗತಿಯಲ್ಲಿ 27 ಮಕ್ಕಳು, ಒಟ್ಟು 8ನೇ ತರಗತಿಯಲ್ಲಿ 30 ಮಕ್ಕಳು, ಒಟ್ಟು 291 ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ ಪ್ರಸ್ತುತ 2024-25ರ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು 251 ವಿದ್ಯಾರ್ಥಿಗಳಲ್ಲಿ 335 ವಿದ್ಯಾರ್ಥಿಗಳು ಈಗ ದಾಖಲಾತಿಯಲ್ಲಿದ್ದು ಅದರಲ್ಲಿ 144 ಹುಡುಗರು, 156 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಿರುತ್ತಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಒಟ್ಟು 3 ಮತ್ತು ಸಾಮಾಜಿಕ ಪರಿಶೋಧನೆಯಲ್ಲಿ 2ನೇ ದಿನದ ಹಾಜರಾತಿಯ ಮಕ್ಕಳಿಗೆ ಸಂಬಂಧಿಸಿರುವ ದಿನಾಂಕ 10/1/2025ರಂದು ಒಟ್ಟು 306 ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. 29 ವಿದ್ಯಾರ್ಥಿಗಳು ಗೈರು ಹಾಜರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿರುವುದು. ಈ ಬಗ್ಗೆ ಶಾಲೆಯಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ₹6,000 ಪ್ರತಿ ವರ್ಷಕ್ಕೆ ನೀಡಬೇಕೆಂದು ಸರ್ಕಾರ ಘೋಷಿಸಿರುತ್ತದೆ, ಅದು ನೀಡಿರುವುದಿಲ್ಲ. ಸದರಿ ಶಾಲಿನ ಇಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಹೆಚ್ಚು ಇರುತ್ತದೆ. ಮುಖ್ಯ ಶಿಕ್ಷಕರ ಹೇಳಿಕೆಯ ಪ್ರಕಾರ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ರಕರಣ ದಾಖಲೆ ಇಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳಕ್ಕೆ ನೀಡಲಾಗಿರುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. 4 ವಿಶೇಷ ಚೇತನ ಅಗತ್ಯವುಳ್ಳ ಮಕ್ಕಳನ್ನು ದಾಖಲಾತಿ ಸದರಿ ಶಾಲೆಯಲ್ಲಿ ಇರುತ್ತಾರೆ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 62. ಎಲ್ಲ ಮಕ್ಕಳು ದಾಖಲಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯ ಹೊರಗುಳಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಬೇರೆ ತರಬೇತಿಯನ್ನು ನೀಡಿರುತ್ತಾರೆ. ವಿಶೇಷ ಚೇತನ ಮಕ್ಕಳಾದ ಜ್ಯೇಷ್ಠ ಹೆಗಡೆ ₹1,050 ಅನುದಾನವನ್ನು ನೀಡಿರುತ್ತಾರೆ. ಮನ್ವಿತ್ 1,050, ಸಿಂಚನ್ 2,550, ಪೃಥ್ವಿ ಭಂಡಾರಿ 1,700 ಇವರಿಗೆ ಇಷ್ಟು ಮೊತ್ತವನ್ನು ನೀಡಿರುತ್ತಾರೆ. ಒಟ್ಟು ₹6,350 ಶಾಲೆಯಲ್ಲಿ ನೀಡಿರುತ್ತಾರೆ. ಪ್ರತಿ ತಿಂಗಳು ಸರ್ಕಾರದಿಂದ ಬರುವ ವೇತನ ಮಕ್ಕಳಿಗೆ ಬಂದಿರುತ್ತದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬೆಂಗಾವಲು ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತಿಲ್ಲ. ಸಮನ್ವಯ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ ಎಂದು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ.
ಶಿಕ್ಷಕರಿಗೆ ಸಂಬಂಧಿಸಿರುವುದು. ಸದರಿ ಶಾಲೆಯಲ್ಲಿ 2022-23ನೇ ಶೈಕ್ಷಣಿಕ ಅವಧಿಯಲ್ಲಿ 6 ಶಿಕ್ಷಕರು, 1 ಮುಖ್ಯ ಶಿಕ್ಷಕರು, 1 ದೈಹಿಕ ಶಿಕ್ಷಕರು, 4 ಸಹ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ದೈಹಿಕ ಶಿಕ್ಷಕರು ನೇಮಕ ಮಾಡಲಾಗಿದೆ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಕ ಮಾಡಲಾಗಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು BM ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಬಜಿರೆಯಲ್ಲಿ ನೇಮಕ ಮಾಡಲಾಗಿದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗಿರುತ್ತಾರೆ. ಶಿಕ್ಷಕಿಯರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸಿರುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವುದು. ಶಿಕ್ಷಕರು ಮತ್ತು ಬೋಧನಾ ಕಾರ್ಯದಲ್ಲಿ ಹೊರತುಪಡಿಸಿ ಇತರ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣಾ ಗಣತಿ ಆ ಸಮಯದಲ್ಲಿ ಬಂದಿರುವುದಿಲ್ಲ, ಚುನಾವಣೆಯಲ್ಲಿ ಭಾಗವಹಿಸಿರುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾಗಿ ಶಾಲಾ ಕಟ್ಟಡ ಇದೆ. ಶಾಲೆಯಲ್ಲಿ ಸಾಕಷ್ಟು ತರಗತಿಗಳು, ಕೊಠಡಿಗಳಿದ್ದು 2 ತರಗತಿ ಕೊಠಡಿಗಳಿಗೆ ಅವಶ್ಯಕತೆ ಇರುವುದು ಕಂಡುಬಂದಿದೆ. ಮುಖ್ಯ ಶಿಕ್ಷಕರ ಪ್ರತ್ಯೇಕ ಕೊಠಡಿ ಇದೆ. ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು ಕೊಠಡಿಯಲ್ಲಿ ಪ್ರತ್ಯೇಕ ಇದೆ. ಬಾಲಕ ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ಹೆಚ್ಚಿನ ಮಕ್ಕಳು ಶಾಲೆಯಲ್ಲಿ ಇರುವುದರಿಂದ ಶೌಚಾಲಯದ ಕೊರತೆ ಇರುತ್ತದೆ. ಶುದ್ಧವಾದ, ಸ್ವಚ್ಛವಾದ ಇರುವ ಶೌಚಾಲಯ ಇದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ವ್ಯವಸ್ಥೆ ಲಭ್ಯವಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಭಾಗಶಃ ಇರುವುದು ಕಂಡುಬಂದಿರುತ್ತದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಗ್ರಂಥಾಲಯ ಇಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು ಹಾಗೂ ಕಥೆ ಪುಸ್ತಕಗಳು, ನಿಯತಕಾಲಿಕವಾಗಿ ಎಲ್ಲ ವಿಷಯಗಳ ಪುಸ್ತಕಗಳು ಇರುತ್ತವೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇವೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತದೆ. ಡಿಜಿಟಲ್ ಮೂಲಸೌಕರ್ಯಗಳು ಪ್ರಾಜೆಕ್ಟರ್ 1 ಇರುವುದು. 2022-23ರಲ್ಲಿ 6 ಪ್ರಾಜೆಕ್ಟರ್ ಇದ್ದು ಅದನ್ನು ಹಿಂದೆ ಕೊಡುವುದಾಗಿ ಅವರು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಹಾಳಾದ ಕಾರಣ ಅವರು ಹಿಂದೆ ವಾಪಸ್ ಕೊಟ್ಟಿರುತ್ತಾರಂತೆ. 2000 ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮದಿಂದ ಆಚರಿಸಿರುವುದು ಕಂಡುಬಂದಿರುತ್ತದೆ. ವಿಜ್ಞಾನ ಹಾಗೂ ಗಣಿತ ಕಿಟ್ಟುಗಳು ಲಭ್ಯವಿರುತ್ತದೆ. ಪ್ರತಿ ತರಗತಿಗಳಲ್ಲಿ ಬಳಸಲಾಗಿರುತ್ತದೆ. ಶಾಲೆಯಲ್ಲಿ ಘನ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿರುತ್ತಾರೆ. ದ್ರವ ತ್ಯಾಜ್ಯವನ್ನು ಇಂಗುಗುಂಡಿಗೆ ವಿಲೇವಾರಿ ಮಾಡಿರುತ್ತಾರೆ. ಮೂಲ ಸೌಕರ್ಯಗಳು ಇತರೆ ಇಲಾಖೆಯಿಂದ, ಗ್ರಾಮ ಪಂಚಾಯಿತಿ ಮತ್ತು ಶಾಸಕರ ನೆರವಿನಿಂದ, ಉದ್ಯೋಗ ಖಾತ್ರಿ ಯೋಜನೆಯಿಂದ ಶಾಲೆಗೆ ಅನುದಾನ ಬಂದಿರುತ್ತದೆ. ಆಡಳಿತ ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿರುವುದು. BM ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳಾಗಿವೆ. ಪ್ರತಿ ತಿಂಗಳು SDMC ಸಭೆಗಳು ನಡೆದಿರುತ್ತದೆ. SDMCಯು ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿರುತ್ತದೆ. SDMCಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡಿರುತ್ತಾರೆ. SDMCಯ ಸದಸ್ಯರೆಂಬ ಅರಿವಿರುತ್ತದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. SDMC ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿರುತ್ತಾರೆ. SDMC ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿ ಇರುತ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 7 ಬಾರಿ 2022-23ರಲ್ಲಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಲಸ್ಟರ್ ಮಟ್ಟದ ಅಧಿಕಾರಿಯವರು 10 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗೆ 1,000 ರೂಪಾಯಿ ಅನುದಾನವನ್ನು ಪಡೆದಿರುತ್ತಾರೆ. ಪ್ರವೇಶ ಶುಲ್ಕ ಅರ್ಜಿಯನ್ನು ಪಾವತಿಸಲಾಗಿಲ್ಲ ಹಾಗೂ ಬೋಧನಾ ಶುಲ್ಕ ಶುಲ್ಕವನ್ನು ಪಾವತಿಸಲಾಗಿಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ರೂ. 1,050 ಅನುದಾನವನ್ನು ಪಡೆದಿರುತ್ತಾರೆ. ಸುರಕ್ಷತೆಗೆ ಮತ್ತು ಭದ್ರತೆಗೆ ಸಂಬಂಧಿಸಿರುವುದು. ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಯ ಬಗ್ಗೆ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹೆ ಪೆಟ್ಟಿಗೆ ಮತ್ತು ಪ್ರಶ್ನಾ ಪೆಟ್ಟಿಗೆ, ಕುಂದುಕೊರತೆ ಪೆಟ್ಟಿಗೆಯನ್ನು ನಿರ್ವಹಿಸಲಾಗಿದೆ. ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ.
ಶಾಲೆಯಲ್ಲಿ ಸಾಂಸ್ಕೃತಿಕ ಕಲಾ ಸಂಘ, ಆರೋಗ್ಯ ಮತ್ತು ನೈರ್ಮಲ್ಯ ಸಂಘ, ಪರಿಸರ ಸಂಘ, ಮೀನಾ ಮತ್ತು ಕಿಶೋರಿ ಸಂಘ, ವಿಜ್ಞಾನ ಮತ್ತು ಗಣಿತ ಸಂಘ, ಮಕ್ಕಳ ಹಕ್ಕುಗಳ ಸಂಘ, ಕ್ರೀಡಾ ಸಂಘ, ಪ್ರೇರಣಾ ಕ್ಲಬ್ 2022-23ರಲ್ಲಿ ಸಂಘಗಳನ್ನು ರಚಿಸಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸಂವೇದನಶೀಲತೆಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2022-23ನೇ ಸಾಲಿನ ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ. ಆರಂಭಿಕ ಶುಲ್ಕ 4,111.44. ಬಂದ ಅನುದಾನ: ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 4,000, ಸುಶಾಕ್ಸಿಗಾಗಿ 68,830, ಸಾದಿಲ್ವಾರು ಮೊತ್ತ 7,500, ಶುದ್ಧ ಕುಡಿಯುವ ನೀರಿಗೆ 4,000, CWSN ವಿಶೇಷ ಚೇತನ ಮಕ್ಕಳಿಗೆ 6,350, ಸಾದಿಲ್ವಾರು ಮೊತ್ತ 7,500, ಒಟ್ಟು ಮೊತ್ತ 1,02,291. ಬಡ್ಡಿ ಜಮೆ 65 ರೂಪಾಯಿ 309, 94, 92, ಒಟ್ಟು 558 ಬಡ್ಡಿ ಜಮೆ ಆಗಿರುತ್ತದೆ. ಅನುದಾನದ ಖರ್ಚು 59 ರೂಪಾಯಿ 7/5/2022ರಂದು 59 ರೂಪಾಯಿ ಖರ್ಚು, 7/6/2022ರಂದು 354, 15/11/2022ರಂದು ಸುಸಾಕ್ಸಿಗಾಗಿ 68,830, 2/3/2023ರಂದು ಪಿಒ ಖಾತೆಗೆ ಜಮೆಯಾದ ಮೊತ್ತ 668, ಶುದ್ಧ ಕುಡಿಯುವ ನೀರಿಗಾಗಿ 15/3/2023ರಂದು 4,000, 15/3/2023ರಂದು ಶುದ್ಧ ಕುಡಿಯುವ ನೀರಿಗೆ 4,000, 15/3/2023ರಂದು ಸಾದಿಲ್ವಾರು ಮೊತ್ತ 2,000, ಸಾದಿಲ್ವಾರು ಮೊತ್ತ ಇನ್ನೂ 2,000, ಇನ್ನೊಂದು ಸಾದಿಲ್ವಾರು ಮೊತ್ತ 2,000, 15/3/2023ರಂದು ಸಾದಿಲ್ವಾರು ಮೊತ್ತ 1,200, 15/3/2023ರಂದು ವಿಶೇಷ ಚೇತನ ಮೊತ್ತ 6,350, 28/3/2023ರಂದು ಸಾದಿಲ್ವಾರು ಮೊತ್ತ 3,850, 28/3/2023ರಂದು ಸಾದಿಲ್ವಾರು ಮೊತ್ತ 3,650. ಒಟ್ಟು ಖರ್ಚಾದ ಮೊತ್ತ 99,261. ಆರಂಭಿಕ ಶುಲ್ಕ 4,111 ರೂಪಾಯಿ. ಅನುದಾನದ ಜಮೆ 98,180, ಬಡ್ಡಿ ಜಮೆ 558. ಒಟ್ಟು ಖರ್ಚಾದ ಮೊತ್ತ 1,02,849.44. ಖರ್ಚು 99,261. ಅಂತಿಮ ಶುಲ್ಕ 3,588. ಉಳಿಕೆ ಜಮಾ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಧನಾತ್ಮಕ ಅಂಶಗಳು: ಪಜಿರೆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಶಿಸ್ತು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿರುವುದು ನಾವು ಗಮನಿಸಿದ ಅಂಶವಾಗಿದೆ. ಬೆಳಿಗ್ಗೆ ಮಕ್ಕಳು ಯೋಗ ಮತ್ತು ಕರಾಟೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಿರುವುದು ನಾವು ಗಮನಿಸಿದ ಅಂಶವಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಎಲ್ಲ ಶಿಕ್ಷಕರು ಎಲ್ಲ ತರಗತಿಗಳಿಗೆ ವಿವಿಧ ಬೋಧನೆಗಳನ್ನು ತಿಳಿಸಿರುವುದು ಸಾಮಾಜಿಕ ಪರಿಶೋಧನಾ ಗಮನಿಸಿದ ಅಂಶವಾಗಿದೆ. ಎಲ್ಲ ಮಕ್ಕಳು ಒಟ್ಟಿಗೆ ಕೂತು ಮಧ್ಯಾಹ್ನದ ಬಿಸಿಯೂಟವನ್ನು ಸೇವಿಸಿರುವುದು ಸಾಮಾಜಿಕ ಪರಿಶೋಧನಾ ಗಮನಿಸಿದ ಅಂಶವಾಗಿದೆ. ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕರು ಎಲ್ಲ ವಿಷಯದ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ನಡೆದ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಗತ ವಹಿಸಿರುವುದು ನಾವು ಬಂದಿರುತ್ತೇವೆ. ಸಾಮಾಜಿಕ ಪರಿಶೋಧನಾ ವಿಷಯದಲ್ಲಿ ಧನಾತ್ಮಕ ಅಂಶಗಳು: ಕೊಠಡಿಯ ಕೊರತೆ ಇರುವುದು ಮತ್ತು ಮೀಟಿಂಗ್ ಮಾಡಲಿಕ್ಕೆ ಹಾಲ್ ಕೊರತೆ, ಗ್ರಂಥಾಲಯ ಪ್ರತ್ಯೇಕ ಇರಲು ಬೇಡಿಕೆ ಇರುತ್ತದೆ. ಎಲ್ಲ ಮಕ್ಕಳಿಗೆ ಶೌಚಾಲಯದ ಕೊರತೆ ಕಂಡು ಬಂದಿರುವುದು ನಾವು ಗಮನಿಸಿದ ಅಂಶ. ಧನ್ಯವಾದ. ಈಗ ಚರ್ಚೆಗೆ ಅವಕಾಶ. ಪೋಷಕರು ಇದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರ ಕೆಲವೊಂದು ನಿರ್ದಿಷ್ಟ ಅಂಶಗಳನ್ನು ಪ್ರಸ್ತಾಪ ಮಾಡಿದೆ. ಅದನ್ನು ನಾವು ಶಾಲೆಯಲ್ಲಿ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಂದ ಕೇಳಿ ಅದನ್ನು ಮಾಹಿತಿಯನ್ನು ದಾಖಲು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಪ್ರಯಾಣ ಮತ್ತೆ ಕೊಡಬೇಕು ಅಂತ ಸರ್ಕಾರವೇ ಇಷ್ಟು ಅಮೌಂಟ್ ನಿಗದಿ ಮಾಡಿದೆ, ಅದೆಲ್ಲೂ ಬಿಡುಗಡೆ ಆಗ್ತಾ ಇಲ್ಲ. ಸೊ ಅಂದರೆ ಸರ್ಕಾರ ಕೇಳಿರುವ ಏನು
ಕ್ವಶನ್ ಇದೆ. ಸೊ ಅಲ್ಲಿ ಸಾರಿಗೆ ವ್ಯವಸ್ಥೆ ಇಷ್ಟು ಕಲ್ಪಿಸ್ಕೊಡ್ಬೇಕು ಅಂತ ಇದೆ. ಸೊ ಅಲ್ಲಿ 6,000 ಕೊಡಬೇಕು ಅಂತ ಇದೆ. ಬಟ್ ಅಲ್ಲಿ ಸರ್ಕಾರವೇ ಅನುದಾನ ಬರ್ತಾ ಇಲ್ಲದೆ ಇರೋದ್ರಿಂದ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ನಿಮಗೆ ಗೊತ್ತಿರ್ಬೋದು, ಆ ಸಾರಿಗೆ ವ್ಯವಸ್ಥೆ ನೀವೇ ಪರ್ಯಾಯವಾಗಿ ಪ್ರತಿಯೊಂದು ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದು ಒಂದು. ಅದೇ ನಾವಿವಾಗ ಏನು ಈ ಸಾಮಾಜಿಕ ಪರಿಷತ್ ನಡೆಸ್ತಾ ಇರುವ ಆರ್ಥಿಕ ವರ್ಷ 22-23 ಆ ಒಂದು ಆರ್ಥಿಕ ವರ್ಷದಲ್ಲಿ ಏನು ಅನುದಾನಗಳು ಬಿಡುಗಡೆ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ವೆಚ್ಚಗಳು ಎಷ್ಟಾಗಿದೆ, ಸೊ ಅದನ್ನು ಮಾತ್ರ ನಾವು ನೋಡ್ತೇವೆ. ಸೊ ಅದರ ನಂತರ ಬಂದಿರ್ಬೋದು, ಅದನ್ನು ನಾವು ಪರಿಗಣನೆಗೆ ತಗೊಂಡಿಲ್ಲ. ಸೊ ಅದರಲ್ಲಿ ಮತ್ತೆ ಕೆಲವೊಂದು ಏನು ನಿಮಗೆ ಬೋಧನಾ ಶುಲ್ಕ ತಗೊಳ್ತಾರಾ, ಕ್ಯಾಪಿಟೇಷನ್ ಶುಲ್ಕ ತಗೊಳ್ತಾರಾ ಅನ್ನೋದ್ರ ಬಗ್ಗೆ ಸರ್ಕಾರವೇ ಕೇಳಿರುವಂಥ ಒಂದು ಪ್ರಶ್ನಾವಳಿ. ಸೊ ಅದನ್ನು ಸಂಬಂಧಪಟ್ಟ ಶಿಕ್ಷಕರಲ್ಲಿ ಕೇಳಿ ನಾವು ಅದನ್ನು ತಗೊಂಡಿದ್ರೆ ಸೊ ಅದಕ್ಕೆ ಅವರು ಯಾವ ಕಾರಣಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲದೇ ಇದ್ರೆ ಅದು ತಗೊಂಡಿರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ, ಅದರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಸೊ ಇಷ್ಟು ವರದಿಗಳು. ಸೊ ಈ ವರದಿಗಳು ನಿಮಗೆ ಏನು ನಾವು ಮಂಡನೆ ಮಾಡಿದ್ದೇವೆ, ಅದರಲ್ಲಿ ನಿಮಗೇನಾದರೂ ಆ ವರದಿಗಳು ತಪ್ಪಿದೆ ಅಥವಾ ಈ ರೀತಿ ಆಗಬೇಕಿತ್ತು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಹೇಳುವಂಥದ್ದು ಇದ್ದರೆ ಅದನ್ನು ಹೇಳಿ. ಸೊ ಅದಕ್ಕೂ ಅವಕಾಶ ಇದೆ. ಅಥವಾ ನಿಮ್ಮಿಂದ ಬೇರೆನಾದರೂ ಸಲಹೆ ಸೂಚನೆಗಳಿದ್ರೆ ಅಥವಾ ಬೇಡಿಕೆಗಳಿದ್ರೆ ಅದಕ್ಕೂ ಅವಕಾಶ ಇದೆ. ಸೊ ಈಗಾಗಲೇ ನಾವು ಆ ಮಕ್ಕಳಿಂದ ಬಂದಂತಹ ಬೇಡಿಕೆಗಳನ್ನು ಏನು ಋಣಾತ್ಮಕ ಅಂಶದಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಸೊ ಮಕ್ಕಳಿಗೆ ಒಂದು ಅವರ ಬೇಡಿಕೆ ಅಂತ ಹೇಳಿದ್ರೆ ಒಂದು ಲೈಬ್ರರಿ, ಗ್ರಂಥಾಲಯದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಇನ್ನೊಂದು 2 ತರಗತಿ ಕೊಠಡಿಗಳು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ, ಅದನ್ನು ಹೇಳಿದ್ದೇವೆ, ಬರ್ಕೊಂಡಿದ್ದೇವೆ. ಅದೇ ಮತ್ತೊಂದು ಪ್ರಯೋಗ ಶಾಲೆಗೆ ಒಂದು ಕೊಠಡಿ, ಪ್ರತ್ಯೇಕವಾದ ಕೊಠಡಿ ಬೇಕು ಅನ್ನೋದ್ರ ಬಗ್ಗೆ ಮಕ್ಕಳು ಬೇಡಿಕೆಯನ್ನು ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾವು ಅದರಲ್ಲಿ ದಾಖಲು ಮಾಡ್ಕೋತೇವೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಭೋಜನ ಶಾಲೆಗೆ ಇವಾಗ ಪೀಡರವರಿಗೆ ಗೊತ್ತದು ಅಡುಗೆ ಕೋಣೆ ನಿರ್ಮಾಣಕ್ಕಾಗಿ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ. ಸೊ ಅವಕಾಶ ಇದ್ರೆ ನೀವು ನಿಮ್ಮ ಶಾಲೆಯಿಂದ ಒಂದು ಬೇಡಿಕೆಯ ಒಂದು ಪ್ರತಿಯನ್ನು ಕೊಡಿ, ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಬಹುದು. ವೈಯಕ್ತಿಕ ಕಾಮಗಾರಿಗಳನ್ನು ಹೊರತುಪಡಿಸಿ ಸಮುದಾಯ ಆಧಾರಿತ ಅಂದರೆ ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳೋದು ಬಹಳಷ್ಟು ಕಷ್ಟ ಇದೆ. ಸೊ ಅದಕ್ಕೆ ನಿಮ್ಮ ಶಾಲೆಗೆ ಒಂದು ಆಸ್ತಿಯಾಗಿ ಉಳಿಬೇಕು ಅಂತ ಹೇಳಿದರೆ ಭೋಜನ ಕೊಠಡಿ ನಿಮ್ಮೆಲ್ಲರ ಬೇಡಿಕೆ ಏನಿದೆ, ಸೊ ಅದರ ಪ್ರಕಾರ ಅದೊಂದು ಶಾಲೆಗೆ ಆಸ್ತಿ ಆಗಬೇಕು ಅಂತ ಹೇಳಿದರೆ ನಿಮ್ಮಗಳ ಶ್ರಮ ಇರಬೇಕು. ಅಂದರೆ ಇಲ್ಲಿ ಮಕ್ಕಳು ಏನು ಪೋಷಕರಿದ್ದೀರಾ, ನೀವೆಲ್ಲ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ರೆ, ಉದ್ಯೋಗ ಚೀಟಿ ಮಾಡ್ಕೊಂಡಿದ್ರೆ ಆ ಉದ್ಯೋಗ ಚೀಟಿ ನೋಂದಾಯಿಸ್ಕೊಂಡು ನೀವು ಅದರಲ್ಲಿ ತೊಡಗಿಸ್ಕೊಂಡ್ರೆ ಒಂದು ಒಳ್ಳೆಯ ಬೆಳವಣಿಗೆಯಾಗಿ ಶಾಲೆಗೆ ಒಂದು ಒಳ್ಳೆಯ ಒಂದು ಭೋಜನ ಕೊಠಡಿ ನಿರ್ಮಾಣ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಸಹಕಾರ ಮುಖ್ಯ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದೆಯಾ ಸಭೆಯಿಂದ, ಮಕ್ಕಳ ಪೋಷಕರಿಂದ? ಇಲ್ಲ, ಮಾಹಿತಿಯನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ಬಂದರೆ ಅಥವಾ ಬೇರೆ ಯಾವುದಾದ್ರೂ ಏನು ಸರ್ಕಾರೇತರ ಸಂಸ್ಥೆಗಳಿಂದ ಅದಕ್ಕೆ ಏನಾದರೂ ಕೊಡುವಂಥದ್ದು ಇದ್ದರೆ ಅದನ್ನು ಕನ್ವರ್ಜೆನ್ಸಿ ಮಾಡಿಕೊಂಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. LKG UKG ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ.
ಓಕೆ ಸರ್, ಒಳ್ಳೆ ಸಲಹೆ. ಅದು ನಾವು ಇಲ್ಲಿ ಬೇಡಿಕೆಯಾಗಿ ತೆಕ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಸೊ ಅದೇ ಇನ್ನು ಅವರಿಗೆ ಕೂಡ ಅವರನ್ನು ಕೂಡ ಈ ಒಂದು ವ್ಯಾಪ್ತಿಯಲ್ಲಿ ತಗೊಳ್ಬೇಕು ಅಂತ ನೀವು ಹೇಳ್ತಾ ಇರೋದು. ಸೊ ಅದನ್ನು ನಾವು ಬೇಡಿಕೆಯಾಗಿ ದಾಖಲು ಮಾಡ್ಕೊಂಡು ಕಳಿಸ್ಕೊಡೋಣ. ಮುಂದಿನ ದಿನಗಳಲ್ಲಿ ಅದು ಕೂಡ ಬರ್ಬೋದು. ಈಗ ನಮ್ಮ ವಜ್ರ ಶಾಲೆ PMC ಸ್ಕೂಲ್ಗೆ ಆಯ್ಕೆ ಆಗಿದೆ. ಅದಕ್ಕೆ ಅನುದಾನ ಅಂತ ಬರ್ತಾ ಉಂಟು ಅಂತ ಅದು ಅದೇ ರೀತಿ ಈಗ ಸಾಮಾಜಿಕ ಪರಿಶೋಧನೆ ಇದು ಇದಕ್ಕೆ ಏನಾದರೂ ಇನ್ಪುಟ್ ಅದು ಬೇರೆ ಇದು ಬೇರೆ. ಅದಕ್ಕೆ ಅನುದಾನ ಈಗ ನಿಮ್ಮ ಇಲಾಖೆ ಈಗ ವರದಿಯಲ್ಲಿ ಮಂಡನೆ ಮಾಡಿದೆ. ಅದರ ಅನುದಾನ ಬೇರೆ ಬರ್ತದೆ ಅಲ್ಲ PMC ಸ್ಕೂಲ್ ಬೇರೆ ಅನ್ನುವಂಥ ಒಂದು ಇಲ್ಲ, ಈಗ ನಾವು ನೋಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಷ್ಟು ಅನುದಾನಗಳು ಬಿಡುಗಡೆ ಆಗುತ್ತೆ. ಸೊ ಅದರ ಬಗ್ಗೆ ಮಾತ್ರ ನಾವು ಇದನ್ನು ವರದಿಯನ್ನು ನೋಡುವಂಥದ್ದು, ಯೋಜನೆಗೆ ಸೀಮಿತವಾಗಿ ನೋಡುವಂಥದ್ದು. ಸೊ PMCಗೆ ಏನು ಅನುದಾನ ನೀವು ಹೇಳ್ತಾ ಇದ್ದೀರಾ ಅದು ಬೇರೆನೇ ಬರುತ್ತೆ. ಸೊ ಅದು ಇವಾಗ ಈ ವ್ಯಾಪ್ತಿಗೆ ಬಂದಿಲ್ಲ, ನಮಗೆ ಬರೀ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಸೀಮಿತ ಆಗಿದೆ. ಸೊ ಅದು ಮುಂದೆ ಬಂದರೆ ಅದರದ್ದು ಕೂಡ ಆಡಿಟ್ ಆಗುತ್ತೆ. ಓಕೆ 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 ಗೊತ್ತಾಯ್ತು ಅವರಿಗೆ ಕೇಳುವಾಗಲೇ. ಅಂದರೆ ನಾವು ಇವಾಗ ಅದೇ ಸ್ಪಷ್ಟಪಡಿಸಿದ್ದು, ನಾವು 22-23ನೇ ಸಾಲಿದ್ದು ನಮಗೆ ಇವಾಗ ಹೇಳಿರುವಂಥದ್ದು. ಅದೇ ನಾನು ಕೇಳಿದ್ದು. ಯಾಕೆಂದ್ರೆ ಈಗ ನೀವು ಮಂಡನೆ ಮಾಡಿದ್ರೆ ನಮಗೆ ಇಷ್ಟು ವರ್ಷ PMC ಸ್ಕೂಲಿಂದ ಪ್ರತಿಯೊಂದು ಹಂತವಾಗಿ ಹಣ ಬಂದಿದೆ. ಅದನ್ನು ಅನುದಾನವನ್ನು ಖರ್ಚು ಮಾಡಿದ್ರೆ ಇದು ಮಾಡಿದ್ರೆ ಅದರ ಲೆಕ್ಕ ನೀವು ಓದಿಲ್ಲ. ಅದಕ್ಕೆ ಅದೇ ಇದು ಬೇರೆ ಅದು ಬೇರೆನೆ. ಇವಾಗ ಮೇಡಮ್ ಹೇಳಿರೋ ಹಾಗೆ ಅದು 23-24ರ ನಂತರ ಬಂದಂತಹ ಅನುದಾನ, ಅದರದ್ದು ನೆಕ್ಸ್ಟ್ ನಾವು ಮತ್ತೆ ಇದಕ್ಕೆ ಬಂದಾಗ ಸೊ ಅದರಲ್ಲಿ ನಮಗೆ ಬರುತ್ತೆ. ಬಂದಿದ್ದಾರಲ್ಲ ಮನೆಗೆ, ನಿಮ್ಮನ್ನು ಭೇಟಿ ಮಾಡಿದಾರಲ್ಲ. ಸೊ ಇಲ್ಲಿ ಒಂದು ಸರ್ಕಾರ ಎಷ್ಟು ಕಾಳಜಿ ವಹಿಸ್ತಾ ಇದೆ ಅಂತ ಹೇಳಿದ್ರೆ, ಹೆಣ್ಣುಮಕ್ಕಳ ವಿಚಾರದ ಬಗ್ಗೆ ಒಂದು ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಅದನ್ನು ಪೋಷಕರ ಬಗ್ಗೆ ಕೇಳಿದಾರ ನಮ್ಮ ತಂಡದವರು? ಪೋಷಕರ ಬಗ್ಗೆ ಕೇಳಿದಾರ? ಪೋಷಕರಿಗೆ ಕೇಳಿದಾರ? ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ಪೋಷಕರಲ್ಲಿ ಕೇಳಿಲ್ವಾ? ಸುನೀತಾ ಕೇಳಿಲ್ಲ? ಓಕೆ. ಸೊ ಮಾಹಿತಿ ಕೊಟ್ಟಿದ್ದಾರೆ ಅಂತ ಪೋಷಕರಿಂದ ನಮಗೆ ಫೀಡ್ಬ್ಯಾಕ್ ಬಂತು. ಏನಿಲ್ಲ, ಅದರ ಉದ್ದೇಶ ಇಷ್ಟೇ, ಮಕ್ಕಳು ಅಂದರೆ ಮುಖ್ಯವಾಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಹೆಣ್ಣು ಮಕ್ಕಳ ಬಗ್ಗೆ ಸೊ ಆ ಸರ್ಕಾರ ಅದೊಂದು ಒಂದು ಕ್ವಶನರಿ ಪ್ರಶ್ನಾವಳಿಯನ್ನು ಅಳವಡಿಸಿಕೊಂಡಿದೆ. ಶಾಲೆಯಲ್ಲಿ ಆ ಮಕ್ಕಳನ್ನು ಆ ಸೇಫ್ ಟಚ್ ಅಂದರೆ ಆ ಮಕ್ಕಳನ್ನು ಮುಟ್ಟುವಂಥ ರೀತಿ ಇದೆ ಅಲ್ವಾ, ಅದರ ಬಗ್ಗೆನೂ ಕೂಡ ಸರ್ಕಾರ ಕಾಳಜಿ ವಹಿಸ್ಕೊಂಡು ಅದರ ಕೂಡ ವರದಿಯನ್ನು ಅದರಲ್ಲಿ ಅಳವಡಿಸ್ಕೊಂಡಿದೆ. ಅಂದರೆ ಮಕ್ಕಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಏನು ಈ ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ನಿಮಗೆ ಮುಖ್ಯವಾಗಿ ಅದರ ಬಗ್ಗೆ ಮಾಹಿತಿ ಇರಬೇಕು. ಸೊ ಶಾಲೆಯಲ್ಲಿ ಈ ಬಗ್ಗೆ ಮಕ್ಕಳಿಗೆ ಒಂದು ಮಾಹಿತಿಯನ್ನು ಕೊಡುವಂಥ ಪರಿಪಾಠ ಇದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪ್ರಕರಣಗಳು ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಮುಖ್ಯವಾಗಿ ಆ ಮಕ್ಕಳಲ್ಲಿ ಆಗತಕ್ಕಂತಹ ಬದಲಾವಣೆಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅದು ಯಾವ ಥರ ಅಂತ ಹೇಳಿದ್ರೆ, ಮಕ್ಕಳು ಬಂದಾಗ ನಿಮ್ಮ ಹತ್ರ ಮಾತಾಡದಿರುವುದು, ಒಂಟಿಯಾಗಿ ಇರಲಿಕ್ಕೆ ಇಚ್ಛೆ ಪಡೋದು, ಮತ್ತು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡಿಯುವಂಥದ್ದು, ಇದೆಲ್ಲ ಪ್ರಕರಣಗಳು ಸಂಭವಿಸಿದಾಗ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಏನೋ ಒಂದು ವಿಚಾರವನ್ನು ಪೋಷಕರು ಪರಿಗಣನೆಗೆ ತೆಕ್ಕೋಬೇಕು. ಸೊ ಈ ಬಗ್ಗೆ ಯಾವುದೇ ರೀತಿಯ ಉದಾಸೀನ ಮಾಡದೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಲ್ಲಿ ಅದನ್ನು ತುರ್ತಾಗಿ ಅವರ ಗಮನಕ್ಕೆ ತಂದು ಮುಂದೆ ಆಗ್ತಕ್ಕಂತಹ
ಏನು ದೊಡ್ಡ ಒಂದು ಸಮಸ್ಯೆಗಳನ್ನು ಅದು ಪ್ರಾರಂಭಿಕ ಹಂತದಲ್ಲಿ ಚಿವುಡ್ಬೋದು. ಸೊ ಆ ಬಗ್ಗೆ ಮಕ್ಕಳಿಗೆ ಮುಕ್ತವಾಗಿ ಮಾಹಿತಿಗಳನ್ನು ಕೊಡಿ. ಸೊ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಒಂದು ಮಕ್ಕಳನ್ನು ನಿಮ್ಮ ಒಂದು ಫ್ರೆಂಡ್ಶಿಪ್ ಥರ ಒಂದು ಬಾಂಧವ್ಯ ಇಟ್ಕೊಂಡು ನೀವು ಬೆಳೆಸ್ಕೊಂಡಾಗ ಮಕ್ಕಳು ಮುಕ್ತವಾಗಿ ನಿಮ್ಮ ಜೊತೆ ಎಲ್ಲ ವಿಚಾರಗಳನ್ನು ಹಂಚ್ಕೊಳ್ತಾರೆ. ಸೊ ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ಕೂಡ ಸರ್ಕಾರ ಕಾಳಜಿ ವಹಿಸಿ ಅದನ್ನು ಮಕ್ಕಳಿಗೆ ತಲುಪಿಸಬೇಕು. ಅದೇ ರೀತಿ ಮಕ್ಕಳಲ್ಲಿ ಈ ಬಗ್ಗೆ ವಿಚಾರದ ಬಗ್ಗೆ ಜಾಗೃತಿ ಮೂಡಿಸಬೇಕೆನ್ನೋ ನಿಟ್ಟಿನಲ್ಲಿ ಕೂಡ ಸರ್ಕಾರ ವರದಿಯನ್ನು ಕೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಸರ್ಕಾರ ಕೂಡ ಬಹಳಷ್ಟು ಕಾಳಜಿಯಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಒತ್ತು ಕೊಟ್ಟು ಎಲ್ಲ ವರದಿಗಳನ್ನು ಕೇಳ್ತಾ ಇದೆ. ಸೊ ಅದರಿಂದ ಪೋಷಕರಾದವರು ನಿಮ್ಮದು ಕೂಡ ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಸೊ ಇಲ್ಲೇನು ಅಂತ ಹೇಳಿದ್ರೆ ಬರೀ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರೆ ಮುಗಿಯಲ್ಲ. ಸೊ ಆ ಮಕ್ಕಳ ಪ್ರತಿಯೊಂದು ಹಂತದಲ್ಲಿ ಆ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲಿ ಕೂಡ ಏನೇ ಬದಲಾವಣೆ ಆದರೂ ಕೂಡ ಅದು ಮುಖ್ಯವಾಗಿ ಅದನ್ನು ಗೋಚರಿಸುವಂಥದ್ದು ಮಕ್ಕಳ ಪೋಷಕರಿಗೆ ಮೊದಲನೇದಾಗಿ. ಆ ಕಲಿಕೆ ವಿಚಾರಕ್ಕೆ ಹೊರತುಪಡಿಸಿ ಅವರಿಗೆ ಏನಾದರೂ ಬೇರೆ ವಿಚಾರದಲ್ಲಿ ಆಸಕ್ತಿ ಮೂಡ್ತಾ ಇದೆ ಅಂತ ಹೇಳಿದರೆ ಆ ವಿಚಾರವನ್ನು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಇಮಿಡಿಯೇಟ್ ಆಗಿ ತಿಳಿಸಿ. ಮೊದಲನೇದಾಗಿ ನೀವು ಗಮನಿಸಿ ನಿಮ್ಮ ಮಕ್ಕಳಿಗೆ ಯಾವ ವಿಚಾರದಲ್ಲಿ ಆಸಕ್ತಿ ಬರ್ತಾ ಇದೆ ಅಂತ. ಸೊ ಆ ವಿಚಾರಕ್ಕೆ ನೀವು ಒತ್ತು ಕೊಟ್ಟು ಮತ್ತೆ ಮುಂದೆ ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ತಿಳಿಸಿ. ಆವಾಗ ಶಿಕ್ಷಕರು ಕೂಡ ಅದನ್ನು ಬಹಳ ಹತ್ತಿರದಿಂದ ಅದನ್ನು ನೋಡ್ತಾರೆ. ಆವಾಗ ಶಿಕ್ಷಕರಿಗೆ ಒಂದು ಇದು ಬರುತ್ತೆ, ಅಂದರೆ ಯಾವ ರೀತಿ ಅವರಿಗೆ ನಾನು ಆ ಪೂರಕವಾದ ಮಾಹಿತಿಯನ್ನು ಕೊಟ್ಟು ಅವನು ಮುಂದೆ ಅದೇ ಒಂದು ಅದರಲ್ಲೇ ಮತ್ತೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಯಾವ ರೀತಿಯ ತರಬೇತಿ ಇರ್ಬೋದು ಅಥವಾ ಪೂರಕವಾದ ಅಂಶಗಳನ್ನು ಶಿಕ್ಷಕರು ಕೊಡಲಿಕ್ಕೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಅದರಿಂದ ಯಾವುದೇ ರೀತಿಯ ಒಂದು ಮಕ್ಕಳ ಮತ್ತು ಪೋಷಕರ ಮತ್ತು ಶಿಕ್ಷಕರ ಈ ಮೂವರ ಒಡನಾಟ ತುಂಬ ಅನ್ಯೋನ್ಯವಾಗಿದ್ದರೆ ಅದು ನಿಮ್ಮ ಮಕ್ಕಳ ಒಂದು ಫಲಿತಾಂಶದಲ್ಲಿ ಅದು ನಿಮಗೆ ಪ್ರಕಟಗೊಳ್ಳುತ್ತೆ. ಸೊ ಈ ಒಂದು ವಿಚಾರ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಆದ್ದರಿಂದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನೀವು ಮುಕ್ತವಾಗಿ ನಿಮ್ಮ ಮಕ್ಕಳ ಜೊತೆ ವ್ಯವಹರಿಸಿ. ಯಾಕಂದರೆ ಇದು ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿದಂತಹ ಒಂದು ಪ್ರಕ್ರಿಯೆಗಳಲ್ಲಿ ಕಂಡುಕೊಂಡ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಅದನ್ನು ಪ್ರಸ್ತುತಪಡಿಸುವಂಥದ್ದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಬೇರೆ ಏನಾದರೂ ವಿಷಯಗಳಿದೆಯಾ ವರದಿಗಳ ಬಗ್ಗೆ? ಸೊ ಇದ್ರೆ ಮಾತಾಡ್ಬೋದು, ಅಥವಾ ಸಲಹೆ ಸೂಚನೆಗಳಿದ್ರೂ ಕೂಡ ಅದಕ್ಕೂ ಕೂಡ ಮುಕ್ತವಾದ ಸ್ವಾಗತ ಇದೆ. ಏನೂ ಇಲ್ಲ, ಮುಗ್ದಿದೆ ಅಂತ ಹೇಳಿದ್ರೆ ನಿಮ್ಮೊಂದು ಅನುಮೋದನೆ ಬೇಕು ಈ ವರದಿಗೆ. ಇಲ್ಲಿ ಸೇರಿರುವಂತಹ ಜನರು ಚಪ್ಪಾಳೆ ತಟ್ಟಿರೋ ದೊಡ್ಡ ಕರತಾಡನ ಆಗ್ಬೋದು, ಬಟ್ ನೀವು ಮನಸ್ಸಿಲ್ಲದಾಗೆ ಚಪ್ಪಾಳೆ ತಟ್ತಾ ಇದ್ದೀರಾ. ಸೊ ಒಪ್ಪಿಗೆ ಇದೆಯಾ? ಧನ್ಯವಾದಗಳು. ಚರ್ಚೆಯಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ ಎಲ್ಲರಿಗೂ ವಂದನೆಗಳು. ಇದೀಗ ನಮ್ಮ SDMC ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೀನಿ. ಈ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ರಾಘವೇಂದ್ರ ಪಾಟೀಲ್ ಅವರೇ, ಹಾಗೂ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮಲ್ಲಿಕ ಕಾಶಾಂತೇಗೌಡ ಅವರೇ, ಹಾಗೂ ನಮ್ಮ ಸಾಲ ಅಭಿವೃದ್ಧಿ ಸಮಿತಿಯ ಮಾನದಂಡ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಲೋಕಲ್ ಪೂಜಾರಿ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಜಯಂತಿ ಅವರೇ, ಹಾಗೂ ನಮ್ಮ ಶಾಲಾ CR ಆಗಿರುವಂತಹ ರಾಜೇಶ್ ಸರ್ ಅವರೇ, ಹಾಗೂ ಮುಖ್ಯ ಶಿಕ್ಷಕರವರೇ, ಸೇರಿರುವಂತಹ ವೇದಿಕೆಯಿರುವಂತಹ ಎಲ್ಲ ನನ್ನ SDMC ಮಿತ್ರರೇ, ಹಾಗೂ ಬೆಟರ್ಮೆಂಟ್ ಕಮಿಟಿಯ ಸದಸ್ಯ ಮಿತ್ರರು, ಹಾಗೂ ತಾಯಂದ್ರ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಶಾಲಾ ಪೋಷಕರು ಎಲ್ಲರಿಗೂ ವಂದಿಸುತ್ತಾ, ಈ ಒಂದು ಶಾಲೆಯಲ್ಲಿ ನಡೆದಂತಹ ನಮ್ಮ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆ, ಈ ಒಂದು ಸಭೆಯಲ್ಲಿ ನಮಗೆ ಶಾಲೆಯ ಬಗ್ಗೆ ಮಾಡಿದಂತಹ ಪರಿಶೋಧನೆ, ಇದರ ಬಗ್ಗೆ ವರದಿಯನ್ನು ತಂಡದವರು ನೀಡಿದರು. ಈ ಬಗ್ಗೆ ನಮ್ಮದೇನು
ಹೆಚ್ಚು ಇದಿಲ್ಲ, ಯಾಕಂತ ಹೇಳಿದ್ರೆ ಉತ್ತಮವಾದ ವರದಿಯನ್ನು ಮಾಡಿದ್ದಾರೆ. ನಮ್ಮ ಕೊರತೆಗಳು ಮತ್ತು ಬೇಡಿಕೆಗಳನ್ನು ಕೂಡ ಅವರ ಮುಂದೆ ಇಟ್ಟಿದ್ದೇವೆ. ಕೆಲವೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಂತಹ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ನಮಗೆ ಬೇಕಾಗಿದ್ದು ಮುಖ್ಯವಾಗಿ ಈ ಸಭೆ ನಡಿಬೇಕಂದ್ರೆ ಒಂದು ಆ ಸಭಾ ಕೊಠಡಿಯಲ್ಲಿ ಇಕ್ಕಟ್ಟಾಗಿದ್ರೆ ಇಲ್ಲಿ ತಿಳಿಸುವಂತ ಮಾಹಿತಿ ಕೂಡ ಪೋಷಕರಿಗೆ ಸರಿಯಾಗಿ ಮುಟ್ಟುವುದಿಲ್ಲ ಅಂತ ಅನಿಸಿಕೆ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ ಮೇಲೆ ಅದಕ್ಕೆ ಒಂದು ಫಲ ಅಂತ ಸಿಗಬೇಕು. ಈಗ ಸಾಧಾರಣವಾಗಿ PMC ವತಿಯಿಂದ ಯೋಗ, ಕರಾಟೆ ಅದು ಇದೆಲ್ಲ ಪಠ್ಯೇತರ ಕಾರ್ಯಕ್ರಮ ಕೂಡ ನಮಗೆ ಸಿಕ್ಕಿದೆ. ಆದರೆ ಅದನ್ನ ನಡೆಸಿಕೊಡುವಂಥದ್ದು ಕೂಡ ಅಷ್ಟೇ ಕಷ್ಟ ಅಂತ ಹೇಳಿದ್ರೆ, ಬೆಳಗ್ಗಿನ ಹೊತ್ತಲ್ಲಿ ಮಕ್ಕಳನ್ನೆಲ್ಲ ಆ ಒಂದು ಅಂಗಳದಲ್ಲಿ ಅವರನ್ನ ಇರಿಸಿಕೊಂಡು ಆ ಒಂದು ಯೋಗ ಕಾರ್ಯಕ್ರಮವನ್ನ ಮಾಡುವಂತಹ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಹಾಗೂ ಊಟದ ವ್ಯವಸ್ಥೆ ಬಗ್ಗೆ ಕೂಡ ನಾವೀಗ ಪ್ರಸ್ತಾಪ ಮಾಡಿದ್ದೇವೆ. ಒಂದು ಊಟದ ಕೊಠಡಿ ಅಂತ ಹೇಳಿದ್ರೆ ಮಕ್ಕಳಿಗೆ ಊಟ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ಶಾಂತ ರೀತಿಯಾದಂತಹ ಒಂದು ಕೊಠಡಿ ಬೇಕು. ಇಲ್ಲಂತ ಹೇಳಿದ್ರೆ ಎಲ್ಲೋ ಕೇಳಿದ ಒಂದು ಮಾತು, ನಾವು ತಿನ್ನುವಂತಹ ಆಹಾರದ ಹೊತ್ತಿನಲ್ಲಿ ಏನೋ ಒಂದು ಕಿರಿಕಿರಿ ಕೋಪ ಇದ್ರೆ ಕೂಡ ನಮ್ಮ ವರ್ತನೆ ಕೂಡ ಅದೇ ರೀತಿ ಬರ್ತದೆ ಅಂತ ಹೇಳಿ ಒಂದು ವಿಷಯ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ತಿನ್ನುವ ಆಹಾರದ ಹೊತ್ತಿನಲ್ಲಿ ನಾವು ಹೇಗಿರ್ತೇವೆ, ಆಹಾರ ಜೀರ್ಣ ಆಗೋ ಹೊತ್ತಿಗೆ ನಾವು ಅದೇ ರೀತಿಯ ವರ್ತನೆಯನ್ನ ಕೂಡ ಬರ್ತದೆ ಅಂತ ಹೇಳಿ, ಹಾಗಾಗಿ ಮಕ್ಕಳಿಗೆ ಒಂದು ಊಟದ ಕೊಠಡಿ ಹಾಗೂ ಇಂತಹ ಕಾರ್ಯಕ್ರಮಗಳೆಲ್ಲ ಸರ್ಕಾರ ನೀಡಿರುವಾಗ ಆಟದ ವಸ್ತುಗಳನ್ನು ಕೂಡ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾ ವಸ್ತುಗಳನ್ನು ಕೂಡ ನಮಗೆ ಸರ್ಕಾರ ನೀಡಿದೆ. ಅದನ್ನು ನಾವು ಮಕ್ಕಳಿಗೆ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಕೊಠಡಿಗಳು ಇಲ್ಲದಿದ್ದ ಕಾರಣ ಅದನ್ನು ನಾವು ಮಕ್ಕಳಿಗೆ ಪೂರಕವಾಗಿ ಮುಟ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಅದಕ್ಕೆ ಬೇಕಾದಂತ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ನಾವು ಹಲವು ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ಗ್ರಾಮ ಪಂಚಾಯತ್ ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಾ ಬಂದಿದೆ, ನಮ್ಮ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಅಥವಾ ಅಧ್ಯಕ್ಷರು ಸದಸ್ಯರೆಲ್ಲರ. ಹಾಗೆಯೇ ನಮ್ಮ ಸರ್ಕಾರ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಿ ಈ ಒಂದು ಬೆಳೆದು ನಿಂತಿರುವಂತಹ ಶಾಲೆ, ಯಾಕಂತ ಹೇಳಿದ್ರೆ 345ರವರೆಗೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದೇವೆ. ಹಾಗಾಗಿ ಇಲ್ಲಿ ಕೊರತೆಗಳು ಬೇಗನೆ ಬಂದು ಬಿಡ್ತವೆ. ನೀರಿದ್ದಿರ್ಬೋದು, ಶಿಕ್ಷಕರದಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಅವಶ್ಯಕತೆ ಕೂಡ ಕೊರತೆಗಳನ್ನು ಬರ್ತದೆ. ಯಾಕಂತ ಹೇಳಿದ್ರೆ ಶಿಕ್ಷಕರು ಇಲ್ಲದಿದ್ರೆ ಪಾಠಕ್ಕೆ ಕೊರತೆ ಆಗ್ತದೆ. ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅದು ಆ ಶಾಲೆಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಿಸಿ ಊಟ ಇರಬಹುದು ಅಥವಾ ಮಕ್ಕಳ ಶೌಚಾಲಯಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆ, ಇದರ ಬಗ್ಗೆ ತುಂಬಾ ನಾವು ಕಷ್ಟಪಟ್ಟಿದ್ದೇವೆ. ಅದನ್ನು ಒಂದು ಪೂರಕವಾಗಿ ಸಮರ್ಪಕವಾಗಿ ಒಂದು ಮಾಡಬೇಕಾದ್ರೆ ಮೊನ್ನೆಯ ಒಂದು ಜಲಮಿಷನ್ ಇದರಲ್ಲಿ ನಮ್ಮ ಪಂಚಾಯತ್ನವರು ತುಂಬಾ ಸಹಕಾರವನ್ನು ಕೊಟ್ಟು ನಮ್ಮ ಪೋಷಕರ ವರ್ಗದವರ ಬೇಡಿಕೆಯ ಮೇಲೆ ಅಥವಾ STMC ಅವರ ಬೇಡಿಕೆಯ ಮೇಲೆ ಅದೊಂದು ಪೂರ್ಣ ರೀತಿ ಕೊಂಡಿದೆ. ಇನ್ನಾದ್ರೂ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಾಗೆ ಮುಂದಕ್ಕೆ ಕೆಲವೊಂದು ರೀತಿಯ ಕಾರ್ಯಕ್ರಮಗಳು ಆಗಬೇಕಾದ್ರೂ ಕೂಡ ಬಜರಿ ಶಾಲೆಗೆ ಇನ್ನಷ್ಟು ಅವಶ್ಯಕತೆಗಳು ಸರ್ಕಾರದಿಂದ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಿಂದ ಇದೆ ಅಂತ ಹೇಳ್ತಾ, ಈ ಒಂದು ಸಾಮಾಜಿಕ ಪರಿಶೋಧನಾ ವರದಿ ಇದರ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ವರದಿಯನ್ನ ಮಾಡ್ಕೊಂಡಿದ್ದಾರೆ, ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ನಂದು ಒಂದು ಅನಿಸಿಕೆ ಇದೆ, ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಪೋಷಕರಿಂದ ಯಾವ ರೀತಿಯಾದಂತಹ ವಿಷಯ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಬಿಟ್ಟುಕೊಡ್ಲಿಲ್ಲ. ಆದ್ರೆ ನಮಗೆ ಅದರ ಬಗ್ಗೆ ಒಂದು ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಮನೆ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಪೋಷಕರಿಂದ ತಮಗೆ ಯಾವ ರೀತಿಯಾದಂತಹ ಒಂದು ವಿಚಾರ ವಿನಿಮಯ ಆಯಿತು ಅನ್ನೋದು ನಮಗೆ ಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆಗಳು ಬೆಳವಣಿಗೆಗಳನ್ನು ಕಾಣುವಲ್ಲಿ ಎಲ್ಲರೂ ಸಹಕಾರ ಇದೆ ಅಂತ ಹೇಳ್ಕೊಂಡು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಸೇರಿರುವಂತ ಎಲ್ಲ ಪೋಷಕರಿಗೂ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಬಜರಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಪೋಷಕರದ್ದು ಒಂದು ಬೆಂಬಲ ಇದ್ದೇ ಇದೆ. ಇಷ್ಟರವರೆಗೆ ಇಷ್ಟು ಬೆಳವಣಿಗೆ ಕಾಣಬೇಕಾದ್ರೆ ಪೋಷಕರು ಒಂದು ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ದಾನಿಗಳು, ಪೋಷಕರು ಹಾಗೂ ಶಿಕ್ಷಕರು ಮತ್ತು STMC ಅವರು ಇರುವಂತ ಎಲ್ಲ ಕಮಿಟಿಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರ ಸಹಕಾರವನ್ನು ಇನ್ನು ಮುಂದೆ ಕೂಡ ಇರಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಶಾಲೆಗೆ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನು ಯಾಚಿಸುತ್ತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಸರ್, ನಿಮಗೆ ವಂದನೆಗಳು. ಇದೀಗ ನಮ್ಮ ಸಭಾಧ್ಯಕ್ಷರ ಒಪ್ಪಿಗೆಯನ್ನು ಪಡೆದು ಸರ್ ನಮ್ಮೊಂದು LKG UKG ಮಕ್ಕಳ ಸಣ್ಣದೊಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ರೆಡಿಯಾಗಿದ್ದಾರೆ, ಅದನ್ನು ಮಾಡಲಿಕ್ಕೆ ಅವಕಾಶ
ಯಾಚಿಸ್ತಾ ಇದ್ದೇವೆ. ವೇದಿಕೆ ಆ ಮಕ್ಕಳಿಗಾಗಿ. ಆ ಮಕ್ಕಳು ಅಲ್ಲಿಗೆ ಬರ್ತಾರೆ. ಬಾರದೇ ಇದ್ದಾಗ ನಮ್ಮಲ್ಲಿ ಬಂದು ಟೀಚರ್ಸ್ ಅಲ್ಲಿ HM ಅಲ್ಲಿ ಬಂದು ಮಕ್ಕಳು ಹೇಳುದುಂಟು, ನಮ್ಮ ಕ್ಲಾಸ್ಗೆ ಬರಲೇ ಇಲ್ಲ ಅಂತ. ಅದನ್ನು ನಾವು ಹೋದ ವರ್ಷದಿಂದ ಗಮನಿಸ್ತಾ ಇದ್ದೇವೆ. ಈಗ LKG UKG ನೀವು ಹೋಗಲಿಲ್ಲ, ಮಕ್ಕಳು ಒಂದು ಯಾರಾದರೂ ಅಧಿಕಾರಿ ಬರ್ತಾರೆ, ಅವರಿಗೊಂದು ಖುಷಿಯೇ ಬೇರೆ ಇರ್ತದೆ. ಅದಕ್ಕೆ ನಾವು ಇವತ್ತು ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ, ಅವರನ್ನು ನಿರಾಶೆ ಮಾಡಲಿಕ್ಕೆ ಬಾರದು ಅಂತೇಳಿ. Good morning, good afternoon. I am Harshvi. I am Yashvi. I am Tashvi. I am Shravani. I am Kushik. I am Janish. I am Manush. I am Dhwani. I am Abhi. I am Avya. I am Tarvik. I am Rishad. I am Harkrishna. I am Dhruva. I am Advi. ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ಈ ಜನವರಿಯಿಂದ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರಂಭವಾಗಿದೆ. ಈ ಮಕ್ಕಳ ಭಾಷಾ ಬೆಳವಣಿಗೆಯ ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಈ ಬೆಳವಣಿಗೆಗೆ ತಾವು ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಮತಿ ಮಲ್ಲಿಕಾ ಕಾಶಿನಾಥ್ ಹೆಗ್ಡೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾದ ಸರ್ವಗಣ್ಯರು ಒಟ್ಟಿಗೆ ಹೇಳಿಬಿಡ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿದ್ದ ಪೋಷಕರು, ಇವತ್ತು ಬರುವಾಗ ಗೊತ್ತಿರಲಿಲ್ಲ ಏನು ಪೋಷಕರ ಸಭೆ ಅಂತ ಹೇಳ್ತಿದ್ರು. ಹಾಗೆ ಮಗ ಸಹ ಹೇಳ್ತಿದ್ರು ಯಾರ ಬಂದಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಏನೋ ನೋಡ್ತಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಬಂದು ಗೊತ್ತಾಯಿತು ಇಲ್ಲಿಯ ಹೇಗಿದೆ ವಾತಾವರಣ, ಮತ್ತೆ ಏನು ಮಾಡ್ತಿದ್ದಾರೆ ಮಕ್ಕಳು, ಮತ್ತೆ ಪೋಷಕರ ಶಿಕ್ಷಕರು ಮತ್ತೆ ಪೋಷಕರ ನಡುವಿನ ಸಂಬಂಧ ಹೆಚ್ಚಿನ ಅಂಶ ಇದಕ್ಕೆ ಮಹತ್ವ ಕೊಟ್ಟು ಇಲ್ಲಿ ಬಂದಿರಬಹುದು. ಹಾಗೆ ಇದು ಈ ಸಂದರ್ಭದಲ್ಲಿ ಎಂತ ಅಂದರೆ ಪೋಷಕರು ಮತ್ತೆ ಶಿಕ್ಷಕರ ನಡುವಿನ ಸಂಬಂಧ ಅತಿ ಉತ್ತಮವಾಗಿರಬೇಕು. ಯಾಕೆಂದರೆ ಇಬ್ಬರ ಕಾಂಬಿನೇಷನಲ್ಲಿ ಮಾತ್ರ ಒಂದು ಮಗು ಉತ್ತಮವಾಗಿ ಬೆಳೆಯಲು ಸಾಧ್ಯ. ಮಗು ಟೀಚರ್ಸ್ನವರು ಶಾಲೆಯಲ್ಲಿ ಮಗುವನ್ನು ನೋಡಿದ್ರೆ ಟೀಚರ್ಸ್ನವರು ಏನು ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ತಂದೆ ತಾಯಿಯಾದವರು ಮನೆಯಲ್ಲಿ ಕೇಳಲೇಬೇಕಾಗಿದೆ. ಏನು ಕೊಟ್ಟಿದ್ದಾರೆ, ಏನಿದೆ, ಏನು ಟೀಚರ್ಸ್ ಏನು ಮಾಡಿದರು, ಅವರಿಂದ ಏನು ಪ್ರತಿಕ್ರಿಯೆ ಸಿಗ್ತದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಅದೇ ಥರ ಟೀಚರ್ಸ್ನವರು ಸಹ ಮನೆಯಲ್ಲಿ ಏನು ಮಾಡಿದ್ದಿ, ಏನು ನೀವು ಕೆಲಸಗಳನ್ನೆಲ್ಲ ಮಾಡಿದ್ದಿ, ತಂದೆ ತಾಯಿ ಏನು ಮಾಡಿದ್ರು, ಎಷ್ಟು ಗಂಟೆಗೆ ನೀನು ಓದ್ಲಿಕ್ಕೆ ಕೂತ್ಕೊಂಡಿದ್ದಿ ಅಂತ ಹೇಳಿ
ಈ ಎರಡು ಕಾಂಬಿನೇಷನ್ ಅಂದರೆ ಚಪ್ಪಾಳೆ ಯಾವತ್ತು ಒಂದು ಕೈಯಿಂದ ಆಗುದಿಲ್ಲ, ಅದು ಗೋಡೆಗೆ ಬಡ್ರೆ ನಮಗೆ ನೋವಾಗುದು. ಎರಡು ಕೈಯಿಂದ ಚಪ್ಪಾಳೆ ಆದರೆ ಮಾತ್ರ ಒಂದು ಶಬ್ದಗಳು ಬರ್ತದೆ, ಅದು ತುಂಬಾ ಚೆಂದಾಗಿ ನಮಗೆ ಕಿವಿಗೆ ಕೇಳುತ್ತದೆ. ಹಾಗೆ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರ ನಡುವಿನ ಸಂಬಂಧ ಬಹಳ ಮಹತ್ವವಾಗಿದ್ದು, ಆಗ ಮಾತ್ರ ಒಂದು ಮಗು ಬೆಳೆಯುತ್ತೆ. ಟೀಚರ್ಸ್ ಇರ್ತಾರೆ, ಅವ್ರು ನೋಡ್ತಾರೆ, ನಮ್ಗೆ ಜವಾಬ್ದಾರಿ ಇಲ್ಲ ಅಂತ ನಾವು ಹೇಳುವ ಹಾಗೆ ಇಲ್ಲ, ನಾವು ಅಷ್ಟೇ ಜವಾಬ್ದಾರಿಗಳನ್ನು ತಗೊಳ್ಬೇಕಾಗಿದೆ. ಹಾಗೆ ಟೀಚರ್ಸ್ನವರು ಸಹ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರು ಏನು ನಿಮಗೆ ಕೇಳಿದ್ದಾರೆ ಎಂಬುದನ್ನು ಕೇಳಬೇಕಾಗದು ಬಹಳ ಮಹತ್ವವಾಗಿರುವುದು. ಇಷ್ಟು ಹೇಳಿ ನಾನು ನಂದೆರಡು ಮಾತುಗಳು ಮುಗಿಸ್ತೇನೆ. ಶಿಕ್ಷಕರು ಮತ್ತು ಪೋಷಕರ ನಡುವಿನ ಬಾಂಧವ್ಯದ ಕುರಿತು ಮಾತನಾಡಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವಂದನೆಗಳು. ಮುಂದೆ ನಮ್ಮ CRP ಸರ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ವೇಣೂರು ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವೇಣೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ, ಈ ಸಾಮಾಜಿಕ ಪರಿಶೋಧನಾ ತಂಡದ ವ್ಯವಸ್ಥಾಪಕರೇ ಮತ್ತು ಸಂಪನ್ಮೂಲ ವ್ಯಕ್ತಿಗಳೇ, ತಾಯಂದಿರ ಸಮಿತಿಯ ಅಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ, ಪೂರ್ವ ಪ್ರಾಥಮಿಕ ತರಗತಿಯ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿರುವಂಥ ಎಲ್ಲ ಪೋಷಕ ಬಂಧುಗಳೇ, ಮಾನ್ಯ ಮುಖ್ಯೋಪಾಧ್ಯಾಯರ ಅಧ್ಯಾಪಕ ವೃಂದದವರೇ, ಈ ದಿವಸ ಸಾಮಾಜಿಕ ಪರಿಶೋಧನೆಯ ಒಂದು ಪೋಷಕರ ಸಭೆಯನ್ನು ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಈ ಪರಿಶೋಧನೆಯ ವರದಿಯನ್ನು, ಸವಿಸ್ತಾರ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ತಾಲೂಕಿನ ಬೇರೆ ಬೇರೆ ಶಾಲೆಗಳಲ್ಲಿ ಅವರ ನಿಗದಿತ ವೇಳಾಪಟ್ಟಿಯಂತೆ ಈ ಪರಿಶೋಧನೆ ನಡೀತಾ ಇದೆ, ಸಾಮಾಜಿಕ ಪರಿಶೋಧನೆ. ಇದರ ಉದ್ದೇಶ ಸರ್ಕಾರ ಆಗಿರಬಹುದು ಅಥವಾ ಇಲಾಖೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ, ಬೇರೆ ಬೇರೆ ರೀತಿಯ ಅನುದಾನಗಳನ್ನು ವಿನಿಯೋಗ ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆ, ಕೊಟ್ಟಿರುವಂಥ ಅನುದಾನಗಳು ಎಷ್ಟರ ಮಟ್ಟಿಗೆ ಅದು ಸದ್ವಿನಿಯೋಗ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಎಲ್ಲ ಅಂಶಗಳನ್ನು ಅದು ಒಂದೂ ಬಿಡದೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಈ ತಪಾಸಣೆಯನ್ನು ಅಥವಾ ಪರಿಶೋಧನೆಯನ್ನು ತಂಡದವರು ಮಾಡ್ತಾ ಬಂದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಕಳೆದ ಹಲವು ವರ್ಷಗಳಿಂದ ಈ ಪರಿಶೋಧನಾ ಕಾರ್ಯ ನಡೀತಾ ಇದೆ. ಮೊದಲಿನ ತಾಲೂಕಿನಲ್ಲಿ ಕೆಲವು ಶಾಲೆಗಳನ್ನು ಆಯ್ಕೆ ಮಾಡ್ತಾ ಇದ್ರು. ಈಗ ಈ ವರ್ಷ ತಾಲೂಕಿನ ಅನೇಕ ಶಾಲೆಗಳ ಆಯ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ನಡೀತದೆ. ಇದರಿಂದ ಒಂದು ಪ್ರಯೋಜನ ಏನು ಅಂತ ಹೇಳಿದ್ರೆ, ಈ ಮೂಲಕವಾಗಿ ಶಾಲೆಯ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಒಂದು, ಅವರು ಕೊಡುವಂತಹ ವರದಿಯ ಮೂಲಕ ಏನೇನು ಇವತ್ತು ಶಾಲೆಗಳಲ್ಲಿ ಸಮಸ್ಯೆಗಳಿವೆ, ಕೊರತೆಗಳಿವೆ, ಏನೇನು ನ್ಯೂನ್ಯತೆ ಇದೆ ಅನ್ನೋದನ್ನ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಮುಂದಿನ ದಿನಗಳಲ್ಲಿ ಕೊರತೆಯನ್ನು ನೀಗಿಸಲಿಕ್ಕೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲೆಲ್ಲಿ ಲೋಪದೋಷಗಳಿವೆ ಅದನ್ನು ಕೂಡ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದಿನ ಹಂತದಲ್ಲಿ ಖಂಡಿತವಾಗಿ ಸರ್ಕಾರ ಮಾಡುತ್ತದೆ. ಜೊತೆಗೆ ಇವತ್ತು ಸಮುದಾಯವನ್ನು ಶಾಲೆಯ ಜೊತೆ ಸಹಭಾಗಿತ್ವವನ್ನು ಕೊಡಲಿಕ್ಕೆ, ಸಮುದಾಯ ದತ್ತ ಶಾಲೆಯ ನೀವು ಕೇಳಿರಬಹುದು, ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಶಾಲೆಯಲ್ಲಿ ಯಾವ ರೀತಿ ಇದೆ ಇದನ್ನು ಕೂಡ ವಿಶೇಷವಾಗಿ ಪರಿಗಣಿಸಿ. ಇವತ್ತು ವರದಿಯನ್ನು ನೋಡಿದರೆ ಎಲ್ಲವೂ ಕೂಡ ಧನಾತ್ಮಕವಾದಂಥ ಅಂಶಗಳೇ ಇವೆ. ನಾವು ಬಹಳ ಖುಷಿ ಪಡಬೇಕಾದಂಥ ವಿಚಾರ, ಇದರಲ್ಲಿ ಅವರ ವರದಿಯಲ್ಲಿ ಯಾವುದೇ ರಾಜಿ ಇಲ್ಲ. ನೀವು ಅವರನ್ನು ಹೇಗೆ ಬೇಕಾದರೂ ಟ್ರೀಟ್ ಮಾಡಬಹುದು. ತಂಡವನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಅವರು ಚೆನ್ನಾಗಿ ವರದಿ ಬರೀತಾರೆ ಅಂತಿಲ್ಲ. ಸಾಮಾಜಿಕ ಲೆಕ್ಕ ಪರಿಶೋಧಕರು ಅವರು ಯಾವುದೇ ನಿಮ್ಮ ಟ್ರೀಟ್ಗೆ ಬಗ್ಗುವವರಲ್ಲ.
ಅವರ ವರದಿ, ಅವರ ಪರಿಶೋಧನೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಇರ್ತದೆ. ಹಾಗಾಗಿ ಅವರು ಎಲ್ಲ ವಿಚಾರಗಳನ್ನು, ಶಾಲೆ ನಡೆಯುವಂಥ ಎಲ್ಲ ಅಂಶಗಳನ್ನು ಅವರು ಗಮನಿಸ್ತಾರೆ. ವಿಶೇಷವಾಗಿ ಪೋಷಕರ ಮನೆಗೆ ಕೂಡ ಭೇಟಿ ನೀಡಿದ್ದಾರೆ. ಎಲ್ಲಿಂದ ಅವರು ಬಿಸಿಯೂಟಕ್ಕೆ ಸಾಮಾನು ತರ್ತಾರೆ ಅಂತ ಅಂಗಡಿಗಳನ್ನು ಅವರು ಅಲ್ಲಿ ಕೂಡ ಅವರು ವಿಚಾರಿಸ್ತಾರೆ. ಈ ರೀತಿ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ, ಗುಣಮಟ್ಟದ ಶಿಕ್ಷಣ ಶಾಲೆಯಲ್ಲಿ ಸಿಗ್ತಾ ಇದೆಯಾ ಇಲ್ವಾ, ಶಿಕ್ಷಕರ ಕಾರ್ಯವೈಖರಿ ಚೆನ್ನಾಗಿ ಇದೆಯಾ ಇಲ್ವಾ, ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಇಲ್ವಾ. ಈಗ ವರದಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು, ಪ್ರತಿಯೊಂದು ಪಿನ್ ಟು ಪಿನ್ ಅವರು ಈ ವರದಿಯಲ್ಲಿ ನಮೂದಿಸ್ತಾರೆ. ಇದು ಸರ್ಕಾರಕ್ಕೆ ತಲುಪ್ತದೆ. ಬೇರೆ ಬೇರೆ ಶಾಲೆಗಳಲ್ಲಿ ಇವತ್ತು ಅವರು ಹೇಳಿದ ಹಾಗೆ ನಮ್ಮ ವಜ್ರ ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಅದಕ್ಕೆ ಇಲ್ಲಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು, ಹಾಗೆ ತಾಯಂದ್ರ ಸಮಿತಿಯ ಅಧ್ಯಕ್ಷರು, ಅವರ ಪದಾಧಿಕಾರಿಗಳು, ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು, ವಿಶೇಷವಾಗಿ ಈ ವಿದ್ಯಾಸಂಸ್ಥೆಯ ಮಾನ್ಯ ಮುಖ್ಯೋಪಾಧ್ಯಾಯರು ಬಹಳ ದಕ್ಷವಾಗಿ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇರುವವರು, ಇಲ್ಲಿಯ ಶಿಕ್ಷಕ ಬಂಧುಗಳನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಏನು ಇಲಾಖೆಯ ಕಾರ್ಯಕ್ರಮಗಳಿವೆ, ಎಷ್ಟೇ ಒತ್ತಡಗಳಿರಲಿ ಅದು ಅಚ್ಚುಕಟ್ಟಾಗಿ ಮತ್ತು ನಿಗದಿತ ಕಾಲಮಿತಿಯಲ್ಲಿ ಅದು ನಡಿಬೇಕು, ಅದು ನಡಿಲೇಬೇಕು. ಆ ರೀತಿಯಾಗಿ ಶಿಸ್ತುಬದ್ಧವಾಗಿ ಒಂದು ವ್ಯವಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರೋದ್ರಿಂದ ಮತ್ತು ಅವರಿಗೆ ಅಷ್ಟೇ ಉತ್ತಮವಾಗಿ ನಮ್ಮ ಶಿಕ್ಷಕ ಬಂಧುಗಳು ಸಹಕಾರ ನೀಡ್ತಾ ಇರೋದ್ರಿಂದ ಇವತ್ತು ಧನಾತ್ಮಕವಾದಂಥ ಅಂಶಗಳನ್ನು ಉಲ್ಲೇಖ ಮಾಡಲಿಕ್ಕೆ ಸಾಮಾಜಿಕ ಲೆಕ್ಕ ಪರಿಶೋಧಕರಿಗೆ ಸಾಧ್ಯ ಆಗಿದೆ. ಜೊತೆಗೆ ಎಲ್ಲ ಪೋಷಕ ಬಂಧುಗಳು ಅವರು ಹೇಳಿದ ಹಾಗೆ ಬೇರೆ ಬೇರೆ ಶಾಲೆಗಳನ್ನು ಅವರು ಪರಿಶೋಧನೆ ಮಾಡಿದ್ದಾರೆ. ಹೆಚ್ಚಾಗಿ ಪೋಷಕರ ಸಭೆಗೆ ಪೋಷಕರ ಸಂಖ್ಯೆ ಕಡಿಮೆ ಇರ್ತದೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ, ಸವಾಲು ಅಂತ ಹೇಳಿದ್ರೆ ಪೋಷಕರನ್ನು ಒಟ್ಟು ಸೇರಿಸುವಂಥದ್ದು. ಆ ದೃಷ್ಟಿಯಿಂದ ನೋಡಿದರೆ ನಮ್ಮ ಬಜಿರೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಒಂದು ಕರೆ ಕೊಟ್ಟರೆ ಸಾಕು, ಪೋಷಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಭೆಯನ್ನು ಯಶಸ್ವಿಗೊಳಿಸ್ತೀರಿ. ಇದು ನಮಗೆ ನಮ್ಮ ಶಾಲೆಯ ಒಂದು ದೊಡ್ಡ ಸ್ಟ್ರೆಂತ್, ಶಕ್ತಿ ಅಂತ ಹೇಳಿದರೆ ನಮ್ಮ ಪೋಷಕರು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪೋಷಕರ ಸಹಕಾರ, ಸಹಭಾಗಿತ್ವ ಇದ್ದಾಗ ಮಾತ್ರ ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. ಜೊತೆಗೆ ಅವರ ವರದಿಯಲ್ಲಿ ಇನ್ನೊಂದು ಮಾಹಿತಿಯನ್ನು ಅವರು ಉಲ್ಲೇಖ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗಾಗಲೇ 335 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪೂರ್ವ ಪ್ರಾಥಮಿಕ ತರಗತಿ ವಿದ್ಯಾರ್ಥಿಗಳನ್ನು ಕಳೆದರೂ ಕೂಡ ನಮ್ಮಲ್ಲಿ ಹತ್ರ 300 ವಿದ್ಯಾರ್ಥಿಗಳು, 274 ವಿದ್ಯಾರ್ಥಿಗಳು 1ರಿಂದ 8ನೇ ತರಗತಿಯವರೆಗೆ. ಸರ್ಕಾರದ ಆದೇಶ ಏನಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ 1ರಿಂದ 5ನೇ ತರಗತಿಯವರೆಗೆ 121ರಿಂದ 200 ವಿದ್ಯಾರ್ಥಿಗಳು ಇದ್ದರೆ, ಲೋವರ್ ಪ್ರೈಮರಿ ಅಂತ ಕರಿತೇವೆ, ಕಿರಿಯ ಪ್ರಾಥಮಿಕ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ 6 ಶಿಕ್ಷಕರು ಇರಬೇಕು. ನಮಗೆ 6 ಶಿಕ್ಷಕರು 1ರಿಂದ 5ನೇ ತರಗತಿಯವರೆಗೆ 121ರಿಂದ 200 ಮಕ್ಕಳವರೆಗೆ. ನಮ್ಮಲ್ಲಿ ಸಾಧಾರಣ 150ರ ಮೇಲೆ ಇದೆ. ಇನ್ನೊಂದು 6ರಿಂದ 8ನೇ ತರಗತಿ. 6ರಿಂದ 8ನೇ ತರಗತಿ ನಮ್ಮಲ್ಲಿ 100 ಮಕ್ಕಳಿದ್ದಾರೆ ಅಂತ. 106ರಿಂದ 120ರವರೆಗೆ 4 ಶಿಕ್ಷಕರು ಬೇಕು. ನಮ್ಮಲ್ಲಿ 100 ಮಕ್ಕಳಿದ್ದಾರೆ, ಅಂದರೆ 71ರಿಂದ 105ರವರೆಗೆ 3 ಶಿಕ್ಷಕರು ಎಲ್ಲಿರಬೇಕು? ಹೌದು, 6-7 ಇರಬೇಕು. ಆಮೇಲೆ ಮುಖ್ಯ ಶಿಕ್ಷಕರು ಬೇರೆ, ದೈಹಿಕ ಶಿಕ್ಷಕರನ್ನು ಹೊರತುಪಡಿಸಿ ಹೇಳ್ತಾ ಇರೋದು ನಾವು. ನಮ್ಮಲ್ಲಿ ದೈಹಿಕ ಶಿಕ್ಷಕರನ್ನು ಸೇರಿಸಿಕೊಂಡು, ಮುಖ್ಯ ಶಿಕ್ಷಕರನ್ನು ಸೇರಿಸಿಕೊಂಡು ಇರೋದು 10 ಮಂಜೂರಾತಿ ಹುದ್ದೆಗಳು. ನಾನು ಹೇಳ್ತಾ ಇರೋದು ಮಂಜೂರಾತಿ ಹುದ್ದೆಗಳು. ಮಂಜೂರಾತಿ ಹುದ್ದೆಗಳು 10, ಕಾರ್ಯನಿರ್ವಹಿಸ್ತಾ ಇರೋದು 9. ಅದರ ಒಂದು ಅತಿಥಿ ಶಿಕ್ಷಕರನ್ನು ಕೊಟ್ಟು ಇಲಾಖೆ ಸರಿದೂಗಿಸಿದೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, 2021ರಲ್ಲಿ ಈ ಮಂಜೂರಾತಿ ಹುದ್ದೆಯನ್ನು ಪರಿಷ್ಕರಣೆ ಮಾಡಿದ್ದಾರೆ. 2021ರ ನಂತರ ಇದುವರೆಗೆ ಪರಿಷ್ಕರಣೆಗಳಾಗಲಿಲ್ಲ. ಇದನ್ನು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿ ಸರ್ಕಾರ ಅತಿ ತುರ್ತಾಗಿ ಈ ಮಂಜೂರಾತಿ ಹುದ್ದೆಯನ್ನು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪರಿಷ್ಕರಣೆಯನ್ನು ಮಾಡಬೇಕು. ಕೆಲವು ಶಾಲೆಗಳಿಗೆ ಸಮಸ್ಯೆ ಆಗ್ಬೋದು. ಕೆಲವು ಶಾಲೆಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳ ಸಂಖ್ಯೆ ಕುಸಿತ ಆಗ್ತಾ ಇದೆ, ಆದರೆ ಶಿಕ್ಷಕರ ಮಂಜೂರಾತಿ ಹುದ್ದೆ ಹೆಚ್ಚಿದೆ. ಕೆಲವು ಶಾಲೆಯಲ್ಲಿ 70 ಮಕ್ಕಳಿದ್ರು ಕೂಡ ಇವತ್ತಿಗೂ 8 ಜನ ಟೀಚರ್ಸ್ ಇದ್ದಾರೆ.
70 ವಿದ್ಯಾರ್ಥಿಗಳಿದ್ದಾರೆ, 6 ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಪರಿಷ್ಕರಣೆ ಆಗಲಿಲ್ಲ. ನಮ್ಮಲ್ಲಿ 2021ರಲ್ಲಿ 200 ಆಸುಪಾಸು, 220 ಇರ್ಬೋದು, 22, 23ರಲ್ಲಿ 251 ಇರ್ಬೋದು, 21ರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 220 ಇದ್ದಿರಬಹುದು. ಆಗಿನ ಕಾಲಕ್ಕೆ ಶಿಕ್ಷಕರ ಮಂಜೂರಾತಿ ಹುದ್ದೆ ಸರಿ ಆಗ್ತದೆ. ಈಗ ನಮ್ಮಲ್ಲಿ ಪ್ರಸ್ತುತ 275 ವಿದ್ಯಾರ್ಥಿಗಳು, 224 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಆ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಇನ್ನೂ 2 ಶಿಕ್ಷಕರ ಹುದ್ದೆ ಮಂಜೂರಾಗಬೇಕು. ಮಂಜೂರಾತಿ ಆದರೆ ಮಾತ್ರ ಇಲಾಖೆಯಿಂದ ಅವರಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ಸಾಧ್ಯ ಇದೆ, ಅಥವಾ ವರ್ಗಾವಣೆಯಲ್ಲಿ ಖಾಲಿ ಹುದ್ದೆಗಳಿದ್ದಾಗ ಮಾತ್ರ ಶಿಕ್ಷಕರು ವರ್ಗಾವಣೆ ನೆಲೆಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಅಥವಾ ನೇಮಕಾತಿ ಸಂದರ್ಭದಲ್ಲಿ ಖಾಲಿ ಹುದ್ದೆಗಳಿದ್ದರೆ ನೇಮಕಾತಿಗೆ ಅವಕಾಶ ಸಿಗ್ತದೆ. ಹಾಗಾಗಿ ಇವತ್ತು ಬೇರೆ ಬೇರೆ ಒತ್ತಡಗಳಿರ್ಬೋದು ಸರ್ಕಾರಕ್ಕೆ, ಶಿಕ್ಷಕರ ಸಂಘಟನೆಗಳದ್ದಿರಬಹುದು. ಯಾಕಂದ್ರೆ ಇವತ್ತು ಕೆಲವು ಶಾಲೆಗಳಲ್ಲಿ 10-20 ವರ್ಷಗಳಿಂದ ಅದೇ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ಸೀನಿಯರ್ ಟೀಚರ್ಸ್ ಇದ್ದಾರೆ. ಈ ತರ ಮಂಜೂರಾತಿ ಹುದ್ದೆಯನ್ನು ಪರಿಷ್ಕರಣೆ ಮಾಡಿದ ತಕ್ಷಣ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತದೋ ಅಲ್ಲೆಲ್ಲಿ ಶಿಕ್ಷಕರು ಹೆಚ್ಚುವರಿ ಆಗ್ತಾರೆ. ಹೆಚ್ಚುವರಿ ಆದರೆ ಅವರು ಆ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿ ಇದ್ರೂ ಅವ್ರು ಹೋಗ್ಬೇಕು. ಇದು ಬೇರೆ ಬೇರೆ ಮೂಲ ರಾಜಕೀಯ ಪ್ರಭಾವನ ಬಳಸಿಕೊಂಡಿರಬಹುದು, ಬೇರೆ ಬೇರೆ ಇದರಿಂದ ಪ್ರಭಾವದಿಂದ ಇದನ್ನು ತಡೆ ಹಿಡಿದಿದ್ದಾರೆ. ಯಾವುದನ್ನು ಈ ಪರಿಷ್ಕರಣೆ ಮಾಡಬಾರದು, ಮಾಡಿದ್ರೆ ಏನಾಗ್ತದೆ, ಇದರಿಂದ ಕೆಲವರಿಗೆ ತೊಂದರೆ ಆಗ್ತದೆ, ಶಿಕ್ಷಕರು ಹೆಚ್ಚುವರಿಯಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ಬೇಕಾಗ್ತದೆ ಅಂತ. ಆದರೆ ಎಲ್ಲೆಲ್ಲಿ ಸಂಖ್ಯೆ ಜಾಸ್ತಿ ಆಗಿದೋ ಅಲ್ಲಿಗೆ ಖಂಡಿತವಾಗಿ ಇದರಿಂದ ಪ್ರಯೋಜನ ಆಗ್ತದೆ. ಹಾಗಾಗಿ ಇದು ಪೋಷಕರದ್ದೇ ಒಂದು ಏನು ಬೇಡಿಕೆ ಅನ್ನೋ ದೃಷ್ಟಿಯಲ್ಲಿ ತಾವುಗಳು ಇದನ್ನ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಬೇಕು. ದಯವಿಟ್ಟು ನಾನು ಹೇಳುವುದೇನು ಅಂತ ಹೇಳಿದ್ರೆ, ಈ ತರ ಪರಿಷ್ಕರಣೆ ಆದಾಗ ನಮ್ಮಂತಹ ಒಂದು ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ಶಾಲೆಗಳು, ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗುತ್ತಿರುವಂತಹ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕೂಡ ಹೆಚ್ಚಳ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಹೆಚ್ಚಳ ಆದಾಗ ಮಕ್ಕಳಿಗೆ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು, ಇವತ್ತು ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೋ ಸರ್ಕಾರ ಮಟ್ಟದಿಂದ ಅಲ್ಲಿಗೆ ಕೊಠಡಿಗಳನ್ನು ಕೊಡುವಂತಹ ವ್ಯವಸ್ಥೆಗಳು ಖಂಡಿತವಾಗಿ ಆಗಬೇಕು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿವೇಕ ಕೊಠಡಿ ಅಂತ ಕೆಲವು ಶಾಲೆಗಳಿಗೆ ಕೊಟ್ಟಿದ್ದಾರೆ. ನಮಗೆ ಬೇಸರ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವ ಕಾಣದ ಕೈ ಕೆಲಸ ಮಾಡ್ತದೋ ಗೊತ್ತಿಲ್ಲ, ಯಾವ ಕಾಣದ ಕೈ ಕೆಲಸ ಮಾಡ್ತದೋ ಗೊತ್ತಿಲ್ಲ. ಎಲ್ಲಿಗೆ ಅವಶ್ಯಕತೆ ಇಲ್ವೋ ಅಲ್ಲಿಗೆ ಕೊಠಡಿ ಬರ್ತದೆ, ಎಲ್ಲಿಗೆ ಅವಶ್ಯಕತೆ ಉಂಟು ಅಲ್ಲಿ ಕೊಠಡಿಗಳಿಲ್ಲ. ಈ ರೀತಿ ಆಗ್ತಾ ಇರೋದು ನಮಗೆ ಬಹಳ ಬೇಸರ ಆಗ್ತದೆ. ಆದ್ರಿಂದ ಇದನ್ನು ಕೂಡ ಎಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ, ಎಲ್ಲಿಗೆ ಅವಶ್ಯಕತೆ ಉಂಟು ಅಲ್ಲಿಗೆ ಕೊಠಡಿಗಳನ್ನು ಕೊಟ್ಟಾಗ ಖಂಡಿತ ಇವತ್ತು ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ನೀವು ಗಮನಿಸಿರ್ಬೋದು, ಕೆಲವು ಶಾಲೆಗಳಲ್ಲಿ ಕೊರತೆ, ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಬೇಕಾದಷ್ಟು ಪಾಳು ಬೀಳುವಷ್ಟು ಕೊಠಡಿಗಳಿವೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಸರ್ಕಾರಕ್ಕೆ ಹೇಗೆ ಮನವಿ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಗಳಿಗೆ ಖಂಡಿತ ಇವತ್ತು ನಮಗೆ ಕೊಠಡಿಗಳ ಕೊರತೆ ಇದೆ. ನಮ್ಮ CRC ಕೊಠಡಿಯಲ್ಲಿ ನಾವು LKG ತರಗತಿಗಳನ್ನು ಮಾಡ್ತಾ ಇದ್ದೇವೆ. CRC ಕೊಠಡಿ ಅಂದ್ರೆ ಕ್ಲಸ್ಟರ್ ಸಂಪನ್ಮೂಲ ಕೇಂದ್ರದ ಕೊಠಡಿಯಲ್ಲಿ ಇವತ್ತು ಕೊಠಡಿಯ ಕೊರತೆ ಇರೋದ್ರಿಂದ ಅಲ್ಲಿ ತರಗತಿಯನ್ನು ನಡೆಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮೀಟಿಂಗ್ ಮಾಡುವಾಗ ನೋಡಿ, ನಮ್ಮ ಹೊರಗಿರುವಂತಹ ಬಹಿರಂಗ ಮಂದಿರದಲ್ಲಿ ಕೊಠಡಿ ಮಾಡುವಂತ, ಕೊಠಡಿಗಳನ್ನು ನಿರ್ವಹಿಸುವಂತ, ತರಗತಿಯನ್ನು ನಿರ್ವಹಿಸುವಂತ ಪ್ರಮೇಯ ಬರ್ತದೆ. ಈಗಾಗಲೇ HMC ಅಧ್ಯಕ್ಷರು ಉಲ್ಲೇಖ ಮಾಡಿದ ಹಾಗೆ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಬೇಸಿಗೆಯಲ್ಲಿ ಮಾಡಬಹುದು, ಮಳೆಗಾಲದಲ್ಲಿ ಹೇಗೆ ಮಾಡೋದು ಅಲ್ವಾ? ಹಾಗಾಗಿ ಒಂದು ಸರ್ಕಾರ ಇದರ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸಿ ಇವತ್ತು ಬಹಳ ಅತ್ಯುತ್ತಮವಾದಂಥ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನ ಮಾಡುತ್ತಿದೆ. ಇವತ್ತು ಪೂರಕ ಪೌಷ್ಟಿಕ ಕಾರ್ಯಕ್ರಮಗಳಿರ್ಬೋದು, ಕ್ಷೀರಭಾಗ್ಯ, ಬೆಳಿಗ್ಗೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡುವಂಥ ಅಥವಾ ರಾಗಿ ಮಾಲ್ಟ್ ಕೊಡುವಂಥ ಕಾರ್ಯಕ್ರಮ ಇದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ಕುಡಿತಾರೆ. ಪದೇ ಪದೇ ಮೇಡಮ್ ರವರು ಅದರ ಬಗ್ಗೆ ಪೋಷಕರ ಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಡುವಂಥದ್ದು, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪೋಷಕರೇ ಮಕ್ಕಳನ್ನು ವಿಚಾರಿಸುವಾಗ ಹೇಳ್ತಾರೆ, ಅಮ್ಮ ಹಾಲು ಕುಡಿದು ಬೇಡ ಅಂತ ಹೇಳಿದ್ದಾರೆ. ಅಪ್ಪ ಹೇಳುದಿಲ್ಲ, ಅಮ್ಮ ಹೇಳುದು ಹೆಚ್ಚಾಗಿ. ಅಮ್ಮ ಹೇಳ್ತಾರೆ ಕಫ ಆಗ್ತದೆ ನಿನಗೆ, ಕುಡಿಬೇಡ ಅಂತ. ನಾವು ಹೇಳುದಿಷ್ಟೇ, ಮಗುವಿಗೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಕುಡಿಯುವುದು ಬೇಡ. ಡಾಕ್ಟರ್ ಹೇಳಿದ್ರೆ, ಡಾಕ್ಟರ್ ಹೇಳ್ತಾರೆ ಕಫ ಜಾಸ್ತಿ ಇದ್ರೆ ಹಾಲು ಕೊಡಬೇಡಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ? ಕಡಿಮೆ ಆಗುವವರೆಗೆ. ಇದು ವರ್ಷ ಪೂರ್ತಿ ಹಾಲು ಕುಡಿಬೇಡ ಅಂತ ಹೇಳಿದ್ರೆ ಏನರ್ಥ? ಕೆಲವೊಮ್ಮೆ ಅಮ್ಮನೇ ಡಾಕ್ಟರ್ ಆಗೋದು, ಅಮ್ಮನೇ ಸಜೆಷನ್ ಕೊಟ್ಬಿಡ್ತಾರೆ.
ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ನೀವು ಮಗುವಿನ ಮನಸ್ಸಿಗೆ ಏನು ಹೇಳ್ತಿರೋ ಅದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಕೂತ್ಕೊಳ್ತದೆ. ನಿಕ್ಕೆ ಜ್ವರ ಬರ್ಕೊಳದ ಅನ್ನ ಅಂತ ಹೇಳಿದ್ರೆ ಸಾಕು, ಮಗುವಿಗೆ ಆಟೋಮೆಟಿಕ್ ಜ್ವರ ಬಂದುಬಿಡ್ತದೆ ಅಲ್ಲ. ಹಾಗಾಗಿ ನಾನು 2 ಮಾತು ಹೇಳಿ ನಾನು ಮುಗಿಸ್ತೇನೆ. ಇದು ಹೆಚ್ಚು ಪೋಷಕರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಮಕ್ಕಳ ಮನಸ್ಸಿನಲ್ಲಿ ನೆಗೆಟಿವ್ ಅನ್ನು ತುಂಬಿಸಬೇಡಿ, ಈ ಋಣಾತ್ಮಕವಾದನ್ನು ತುಂಬಿಸಬೇಡಿ. ಅದಾಗುದಿಲ್ಲ ನಿನಗೆ, ಇದು ತಿಂದ್ರೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. ಮಗು ತರಕಾರಿ ಎಲ್ಲ ತರಕಾರಿಗಳನ್ನು ತಿನ್ಬೇಕು, ನಿಕ್ಕೆ ಬದನೆ ತಿಂದ ನಾಪುಜಿ ನಂಜಾಪುಣು ಅಂತ ಹೇಳಬೇಡಿ. ತಿನ್ಲಿ, ಎಲ್ಲ ತಿನ್ನಬೇಕು ಮಕ್ಕಳು, ತರಕಾರಿ ತಿನ್ನಬೇಕು. ನಾವು ಕ್ಲಾಸಿಗೆ ಹೋದಾಗ ಯಾವಾಗಲೂ ಹೇಳುದು, ಮಕ್ಕಳೇ ಪರಿಸರ ಅಧ್ಯಯನ ನೀವು ಓದ್ತೀರಲ್ವಾ, ಪೌಷ್ಟಿಕ ಆಹಾರಗಳು ಯಾವುದು ಅಂತ ನಿಮಗೆ ಗೊತ್ತಿದೆ. ಯಾವುದು ಹೇಳ್ತಾರೆ ಗಟ್ಟಿಯಾಗಿ, ಮೊಟ್ಟೆ, ಪರಿಪೂರ್ಣ ಆಹಾರ, ಹಾಲು, ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು ಅಂತ ಪರಿಸರ ಅಧ್ಯಯನ. ಮಗು ಪರಿಸರ ಅಧ್ಯಯನ ಪರೀಕ್ಷೆಯಲ್ಲಿ ಕೂಡ ಬರ್ತಿದೆ, ಪೂರಕ ಪೌಷ್ಟಿಕ ಆಹಾರ ಇದೆಲ್ಲ ಅಂತ. ಇಲ್ಲಿ ಪ್ರಾಯೋಗಿಕವಾಗಿ ಮಾಡುವಾಗ ಮಗು ಹಾಲು ಕುಡಿಯುವುದಿಲ್ಲ, ಮೊಟ್ಟೆ ತಿನ್ನೋದಿಲ್ಲ, ತರಕಾರಿ ಯಾವುದಾಗುದಿಲ್ಲ, ಎಲ್ಲ ಬಟ್ಟಲ ಬದಿಯಲ್ಲಿ ಇಡುದು. ಮತ್ತೆ ಏನು ಕಲಿಯುವುದು? ಶಾಲೆಗೆ ಬರುವುದು ಎಂತಕ್ಕೆ? ಪರೀಕ್ಷೆಯಲ್ಲಿ 10ಕ್ಕೆ ಅಂತೂ 10 ಅಥವಾ 25ಕ್ಕೆ 25 ಅಂಕ ತೆಗಿಲಿಕ್ಕೆ ಮಾತ್ರವಾ? ಈ ಶಿಕ್ಷಣ ಅನ್ನೋದು ಪರೀಕ್ಷೆಗೆ ಮಾತ್ರ ಸೀಮಿತ ಅಲ್ಲ, ಮಗುವಿನ ಬದುಕಿಗೆ ಪೂರಕವಾದಂಥ ಶಿಕ್ಷಣ ಇದು. ಹಾಗಾಗಿ ಎಲ್ಲ ಪೋಷಕರು ದಯವಿಟ್ಟು ನಿನಗೆ ಹಾಲು ಕೊಡಿದ್ರೆ ಆಗೋದಿಲ್ಲ, ಕಫ ಆಗ್ತದೆ ಅಂತ ಹೇಳಬೇಡಿ. ಮಗುವಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಮಾತ್ರ ಹಾಲು ಕೊಡಬೇಡಿ ಅಂತ ಟೀಚರಿಗೆ ಫೋನ್ ಮಾಡಿ ಹೇಳಿ, ಆಯ್ತಾ? ಒಂದು 4-5 ದಿನ ಮಗು ಹುಷಾರಿದೆ, ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಅದು ಹಾಲು ಕುಡಿಬೇಕು. ಇದು ರಾಜ್ಯದಾದ್ಯಂತ ಇರುವಂಥದ್ದು. ಕಫ ಆಗೋದಿದ್ರೆ ಎಲ್ಲ ಮಕ್ಕಳಿಗೆ ಕಫ ಆಗ್ಬೇಕಿತ್ತಲ್ಲ, ಅದನ್ನು ಸುಮ್ಮನೆ ಕೊಡ್ಲಿಲ್ಲ. ಅದನ್ನು ಎಷ್ಟು ಬಾರಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ರಾಗಿ ಮಾಲ್ಟ್ ಕೊಡ್ತಾ ಇದ್ದಾರೆ. ಕೆಲವು ಮಕ್ಕಳು ನೀವು ನಂಬಲಿಕ್ಕೆ, ನಿಮಗೆ ಗೊತ್ತಿದೆ, ಕೆಲವು ಮಕ್ಕಳು ತಿಂಡಿ ಮಾಡಿದ್ರೆ ತಿಂತಾರೆ, ಅದು ಕೂಡ ಬೆಳಿಗ್ಗೆ ನೀವು ಬೇಗ ಕೊಡ್ತೀರಿ. 7 ಗಂಟೆಗೆ ನಿಮ್ಗೆ 8 ಗಂಟೆ ಕೆಲಸಕ್ಕೆ ಹೋಗ್ಬೇಕು ಅಂತ 7 ಗಂಟೆಗೆ, ಆ ಹೊತ್ತಿಗೆ ಮಗುವಿಗೆ ತಿನ್ಲಿಕ್ಕೆ ಆಗುದಿಲ್ಲ. ನೀವು ಒತ್ತಾಯಪೂರ್ವಕವಾಗಿ ಕೊಟ್ಟರು ಸ್ವಲ್ಪ ತಿಂತದ್ದು ಬರ್ತದೆ, ಅರೆ ಹೊಟ್ಟೆಯಲ್ಲಿ ಬರ್ತದೆ. ಮಧ್ಯಾಹ್ನ ಊಟದವರೆಗೆ ಮಗುವಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಕ್ಲಾಸಲ್ಲಿ? ಈ ರಾಗಿ ಮಾಲ್ಟ್ ಉಂಟಲ್ಲ, ಬಹಳ ಒಳ್ಳೇದದು. ಮಧ್ಯಾಹ್ನದವರೆಗೆ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ಒಳ್ಳೇದಾಗ್ತದೆ. ಅಥವಾ ಹಾಲು ಕುಡಿದ್ರು ಕೂಡ ಹೊಟ್ಟೆ ಗಟ್ಟಿ ಆಗ್ತದೆ, ಹೌದಲ್ವಾ? ಖಾರ ಕಡ್ಡಿ ರಸ್ಕ್ ತಿಂದು ಬರುವಂತ ಮಕ್ಕಳಿದ್ದಾರೆ ನಮ್ಮಲ್ಲಿ, ಎಷ್ಟು ಹೊಟ್ಟೆ ಗಟ್ಟಿ ಆಗ್ತದೆ ಹೇಳಿ? ಆ ಮಗು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಹಾಗಿದ್ರೆ ಯೋಚನೆ ಮಾಡಿ, ಸರ್ಕಾರ ಇವತ್ತು ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಡ್ತಿದೆ, ರಾಗಿ ಮಾಲ್ಟ್ ಕೊಡ್ತಿದೆ, ಮೊಟ್ಟೆ ಕೊಡ್ತಿದೆ. ಮನೆಯಲ್ಲಿ ನಮಗೆ ಮೊಟ್ಟೆ ತಗೊಳ್ಳಿಕ್ಕೆ ಆಗ್ತದೆಲ್ಲ ಗೊತ್ತಿಲ್ಲ, ತರಬಹುದು, ತರದಿರಬಹುದು. ನಿಮಗೆ ಎಷ್ಟು ರೇಟ್ ಉಂಟು ಅಂತ ಗೊತ್ತಿದೆ ಅಲ್ಲ? ಇವರು ಸೋತಿದ್ದಾರೆ, ಯಾಕಂದ್ರೆ ಇವತ್ತು 700 ರೂಪಾಯಿ ಇದೆ, ಸರ್ಕಾರ ಕೊಡೋದು 6 ರೂಪಾಯಿ. ಅದನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ, ಸಮಸ್ಯೆ ಆಗ್ತದೆ ಅಂತ ಅಲ್ಲ. ನಾನು ಹೇಳ್ತಾ ಇರೋದು, ಇಷ್ಟೆಲ್ಲ ಕೊಟ್ಟಾಗ ಇದನ್ನ ಸದ್ವಿನಿಯೋಗ ಮಾಡಬೇಕಾದ ನಮ್ಮ ಜವಾಬ್ದಾರಿ. ಇದು ಸದ್ವಿನಿಯೋಗ ಆಗಬೇಕು, ಮಕ್ಕಳಿಗೆ ಅದರ ಪ್ರತಿಫಲವನ್ನು ಉಣಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಎಲ್ಲ ವ್ಯವಸ್ಥೆಗಳಾಗಿದೆ. ಇದು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ನೀವು ಕೈ ಜೋಡಿಸಬೇಕು. ನಿಮ್ಮ ಸಹಕಾರದಿಂದ ಮಾತ್ರ ಈ ಎಲ್ಲ ಸರ್ಕಾರದ ಯೋಜನೆಗಳು, ಅದ್ಭುತವಾದಂಥ ಯೋಜನೆಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನಿಮ್ಮ ಸಹಕಾರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಪೋಷಕರ ಸಹಕಾರ ಇದ್ದಾಗ ಮಾತ್ರ ಶಿಕ್ಷಣ ಸಂಸ್ಥೆ ಮುನ್ನಡೆಯಲು ಸಾಧ್ಯ. ನಮ್ಮ ಶಾಲೆಯ ವಿವಿಧ ಬೇಡಿಕೆಗಳನ್ನು ಎಲ್ಲರ ಗಮನಕ್ಕೆ ತಂದ ನಮ್ಮ CRP ಸರಿಗೆ ವಂದನೆಗಳು. ಇದೀಗ ನಮ್ಮ ಇಂದಿನ ಸಭೆಯ ಕೇಂದ್ರ ಬಿಂದು, ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿ ಇದೀಗ ಸಭಾಧ್ಯಕ್ಷರಿಂದ ಅನಿಸಿಕೆ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಪೋಷಕರ ಸಭೆಯಲ್ಲಿ ಭಾಗವಹಿಸಿದಂಥ ವೇದಿಕೆ ಮೇಲಿರುವಂಥ ಎಲ್ಲ ಮುಖ್ಯ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಫಸ್ಟ್ ನಾನು PDO ಆಗಿ 10 ವರ್ಷ ಆಯ್ತು ನಾವು ಬಂದು. ಸಾಮಾಜಿಕ ಪರಿಶೋಧನೆ ನಾವು 10 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಬಟ್ ನಮ್ಮಲ್ಲಿ ಕೇವಲ ಬೆಳವಣಿಗೆಯಷ್ಟು ಮಾತ್ರ ನಾವು ಸಭೆಯಲ್ಲಿ ಕಾಣ್ತದೆ ನಮ್ಮಲ್ಲಿ. ನಾನು ಈ ಸಾಮಾಜಿಕ ಪರಿಶೋಧನೆ ಸಭೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವಂಥ ಸಾಮಾಜಿಕ ಪರಿಶೋಧನೆ ಭಾಗವಹಿಸಿದರೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಸಲಹೆ ಸೂಚನೆಗಳನ್ನು ಪಡಲಿಕ್ಕೆ ನಮಗೆ ಒಳ್ಳೆಯ ರೀತಿ ಸಹಕಾರ ಆಗ್ತದೆ. ನಮ್ಮಲ್ಲಿ ಒಂದು ಬೇಡಿಕೆ ಯಾಕಂತಂದರೆ ಇಲ್ಲಿ ಸದಸ್ಯರಿದ್ದ ಹಾಗೆ ಪಂಚಾಯತಿಯಲ್ಲಿಯೂ ನೀವು ಸಾಮಾಜಿಕ ಪರಿಶೋಧನೆ ಅಂತಂದರೆ ಮುಕ್ತವಾಗಿ ಚರ್ಚೆ ಮಾಡೋದು.
ಇಲ್ಲಿ ಈಗ ಹೇಳಿದ್ರು ಎಲ್ಲ ಸರ್ ಮಾತಾಡಿದ್ರು, CRP ಅವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಅವ್ರಿಗೆ ಮಾತಾಡಿದಂತ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮ ಜವಾಬ್ದಾರಿ ಏನು ಅನ್ನೋದು ಹೇಳ್ತೇನೆ. ನಿಮಗೆ ಎಷ್ಟು ಇಲ್ಲಿ ಮಕ್ಕಳ ಜವಾಬ್ದಾರಿ ಇದೆ, ಈ ಪಂಚಾಯತಿಯಲ್ಲೂ ಅದೇ ರೀತಿ ಜವಾಬ್ದಾರಿ ಇರ್ತದೆ. ನೀವು ಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿರ್ತೀರಿ, ಬಟ್ ಇಲ್ಲಿ ನಮ್ಮ ಭಜನೆ ಗ್ರಾಮದಲ್ಲಿರುವಂಥ ಅಧ್ಯಕ್ಷರಾಗಲಿ, ಈಗ ಉಳಿದಂಥ ಎಲ್ಲ ಸೀನಿಯರ್ ಅನುಭವ ಇದ್ದ ಸದಸ್ಯರಿದ್ದಾರೆ. ಯಾಕಂದರೆ ಒಳ್ಳೆಯ ನಮ್ಮ ಪಂಚಾಯತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ, ಗೈಡು ಮಾಡ್ತಾರೆ. ಅದೇ ರೀತಿಯಾಗಿ ಮತ್ತು ಈಗ ನಮ್ಮ SMC ಅಧ್ಯಕ್ಷರು ನಮ್ಗೆ ತುಂಬ ಸಲ ಫೋನ್ ಮಾಡಿ, ಸರ್ ನಮ್ಗೆ ಅರ್ಜೆಂಟಾಗಿ ಇದು ಬೇಕು. ಅವರು ಹೇಳಿದಾಗೆ ನಾನು ಸ್ಪಂದನೆ ಮಾಡಿದ್ದೇನೆ. ನನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಾನು ಸ್ಪಂದನೆ ಮಾಡಿದ್ದೇನೆ ಅವರಿಗೆ. ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮದು ಒಂದು ಲಿಮಿಟ್ ಇರ್ತದೆ, 15 ಫೈನಾನ್ಸು ನಿಧಿಯಲ್ಲಿ ಅಂತೇಳಿ. ಈಗ ಶಿಕ್ಷಣ ಸಂಬಂಧಪಟ್ಟಂತೆ 2% ನಮ್ಗೆ ಅಂದರೆ ಪರ್ಸೆಂಟೇಜ್ ವೈಸು ಇಷ್ಟಿಷ್ಟು ಅನುದಾನವನ್ನು ಇಂಥ ಯೋಜನೆಗಳಿಗೆ ಖರ್ಚು ಮಾಡಬೇಕಂತೇಳಿ ಒಂದು ನಮಗೆ ಇದು ಚೌಕಟ್ಟು ಇರ್ತದೆ. ಆ ಇದರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಅನುದಾನವನ್ನು ಹಂಚಿಕೆ ಮಾಡಿಕೊಂಡು ಬೇಕಾದಂಥ ಬೇಡಿಕೆಗಳನ್ನು ಅಂದರೆ ನಮ್ಗೆ ಒಂದೇ ಶಾಲೆಗಳು ಬರಲ್ಲ, 4 ಗ್ರಾಮ ಬರ್ತವೆ. ಎಲ್ಲ ಗ್ರಾಮಗಳ ಎಲ್ಲಿರತಕ್ಕಂಥ ಶಾಲೆಗಳಿಗೆ ನಾವು ಅನುದಾನವನ್ನು ವಿಂಗಡಣೆ ಮಾಡಬೇಕಾಗ್ತದೆ. ಮತ್ತು ಎಲ್ಲ ಬೇಡಿಕೆಗಳನ್ನು ಪಂಚಾಯತಿನ ಅಂದರೆ ಇದು ನಿಲ್ಲಿಸ್ಲಿಕ್ಕೆ ಆಗಲ್ಲ ನಮಗೆ. ಯಾಕಂದರೆ ನಮಗೆ ಸ್ಥಳೀಯ ಮಟ್ಟದಲ್ಲಿ ಮತ್ತು ಸರ್ಕಾರದಿಂದ ಬಂದಂಥ ಹಣದಲ್ಲಿ ನಾವು ಅದು ನಿಯಮ ಅನುಸಾರವಾಗಿ ನಾವು ಹಂಚಿಕೆ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಉಂಟು. ಈಗ ನಾವೆಲ್ಲ ಬೇಡಿಕೆಗಳನ್ನು ಒಟ್ಟಿಗೆ ಈಡೇರಿಸಲಿಕ್ಕೆ ಆಗಲ್ಲ. ಬಟ್ ಅಂದರೆ ಆದ್ಯತೆಗೆ ಅನುಗುಣವಾಗಿ ನಾವು ಪಂಚಾಯತ್ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ. ಈಗ ಅಧ್ಯಕ್ಷರಿದ್ದಾರೆ, ಅವರು ಈಗ ಕೆಲಸದಲ್ಲಿ ತುಂಬ ಮುತುವರ್ಜಿ ವಹಿಸಿ ತಕ್ಷಣ ನಾವು ಸ್ಪಂದನೆ ಮಾಡ್ತಾರೆ. ಆದ್ದರಿಂದ ನಾವು ನಮ್ಮ ಮಟ್ಟದಲ್ಲಿ ಅಂದರೆ ಈಗ ಶಾಲೆಗಳ ಜವಾಬ್ದಾರಿ ಪಂಚಾಯತಿನ ಜವಾಬ್ದಾರಿ. ಈಗ ಹೇಳಿದ್ರು ಸಮಗ್ರ ಶಿಕ್ಷಣ ಯೋಜನೆ ಅಂತಂದರೆ, ಶಿಕ್ಷಣ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದಂಥ ಆರೋಗ್ಯವನ್ನು ಬೆಳೆಸುವುದೇ ಶಿಕ್ಷಣ. ಮೊದಲ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದೇನೆ, ನಮಗೆ ಆರೋಗ್ಯ ಇಲ್ಲದೇ ಇದ್ದರೆ ನಮ್ಮ ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಫಸ್ಟ್ ಮಕ್ಕಳಲ್ಲಿ ನಾವು ಸದೃಢವಾದಂಥ ಆರೋಗ್ಯವನ್ನು ಕಲಿಸ್ಬೇಕು. ಮತ್ತು ಸರ್ ಎಲ್ಲ ಹೇಳಿದರು ಇದ್ರ ಬಗ್ಗೆ ಎಲ್ಲ ಆರೋಗ್ಯ ಬಗ್ಗೆ. ಅದು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಶಿಕ್ಷಕರಾಗಿ ವರ್ಕ್ ಮಾಡಿದವರು ಹೈಸ್ಕೂಲಲ್ಲಿ 2 ವರ್ಷ, ಮುಖ್ಯ ಶಿಕ್ಷಕರಾಗಿ 1 ವರ್ಷ ಸರ್ವಿಸ್ ಮಾಡುವುದರಿಂದ ಸ್ವಲ್ಪ ಅನುಭವ ಉಂಟು. ಆದರೆ ನಮ್ಮ ಸ್ಕೂಲ್ ಅಂದರೆ ಮೂರಾರ್ಜಿ ಮಕ್ಕಳಲ್ಲಿ 250 ಮಕ್ಕಳು ಇರ್ತಿದ್ದು ನಮ್ಮಲ್ಲಿ. ಅಲ್ಲಿ ಕಷ್ಟಗಳು ಬೇರೆ. ಈಗ ಶಿಕ್ಷಕರಾಗಿ ಎಲ್ಲ ಕಷ್ಟಗಳು ಅನುಭವಿಸಿದ್ದೇವೆ, ಮುಖ್ಯ ಶಿಕ್ಷಕರಾಗಿ ಕಷ್ಟಗಳು ಅನುಭವಿಸಿದ್ದೇವೆ. ಅಲ್ಲಿಗೆ ಇಲ್ಲಿಗೆ ತುಂಬ ಅಜಗಜಾಂತರ ಇದೆ. ಬಟ್ ಅದನ್ನು ಮುಗಿಸ್ಕೊಂಡು ನಾನು ಈಗ ಬಂದಿದ್ದು. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಪ್ರತಿಯೊಂದು ಸಭೆ ಮಾಡ್ತೇವೆ. ಈಗ KDP ಸಭೆ ಅಂತ ಮಾಡ್ತೇವೆ, ಪ್ರತಿ 3 ತಿಂಗಳಿಗೊಮ್ಮೆ ತ್ರೈಮಾಸಿಕ ಸಭೆ ಅಂತೇಳಿ. ಆವಾಗ ನಾವು ಪ್ರತಿ ಇಲಾಖೆಯ ಮುಖ್ಯ ಶಿಕ್ಷಕರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬರ್ತೇವೆ. ಆವಾಗ ಈ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಏನೇನು ಬೇಡಿಕೆಗಳಿದ್ದಾವೆ, ಏನೇನು ಸಮಸ್ಯೆ ಇದೆ, ಅದೆಲ್ಲ ಮುಕ್ತವಾಗಿ ನಮಗಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಉಂಟು. ಆವಾಗ ಅಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಸಭೆ ಮಾಡಿದ ನಂತರ ನೆಕ್ಸ್ಟ್ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದ್ಯತೆಗೆ ಅನುಗುಣವಾಗಿ ಅದನ್ನು ನಾವು ನಿರ್ವಹಣೆ ಮಾಡ್ತೇವೆ. ಅಷ್ಟು ಮಾತ್ರ ಹೇಳಬಲ್ಲೆ. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಹಲವಾರು ಅವಕಾಶಗಳುಂಟು. ಈಗ ಸಾಮೂಹಿಕ ವರ್ಕ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಜಾಬ್ ಕಾರ್ಡ್ ಈಗ ನಾವು ಡೈಲಿ ಫೋಟೋ ತೆಗಿಬೇಕು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ಸಲ ಫೋಟೋ ತೆಗಿಬೇಕು. ಮತ್ತು ಕೆಲಸ ಮಾಡೋದು ಫೋಟೋ ಬೇಕು. ಅದೆಲ್ಲ ತುಂಬ ಕಷ್ಟ ಇದೆ. ಈಗ NREGಯಲ್ಲಿ ಕೆಲಸ ಮಾಡೋದು ಅಷ್ಟು ಈಜಿ ಅಲ್ಲ. ನಾವು ಕೊಡ್ತೇವೆ, ಕ್ರೇಜಲ್ಲಿ ಇಡ್ತೇವೆ, ಅನುದಾನ ಒದಗಿಸ್ತೇವೆ. ಬಟ್ ಕೆಲಸ ಮಾಡುವವರು ಜವಾಬ್ದಾರಿ ತೊಗೊಂಡು ಮಾಡಿದರೆ ಮಾತ್ರ ಕೆಲಸ ಆಗ್ತದೆ. ಈಗ ತೋಟ ಮಾಡಲಿಕ್ಕೆ ಅವಕಾಶ ಉಂಟು, ಗ್ರೌಂಡ್ ಲೆವೆಲ್ ಮಾಡಲಿಕ್ಕೆ ಅವಕಾಶ ಉಂಟು, ಅಡುಗೆ ಮನೆ ಮಾಡಲಿಕ್ಕೆ ಅವಕಾಶ ಉಂಟು, ಶೌಚಾಲಯಕ್ಕೆ ಅವಕಾಶ ಉಂಟು, ಗಾರ್ಡನ್ ಮಾಡಲಿಕ್ಕೆ ಅವಕಾಶ ಉಂಟು ನಮ್ಮಲ್ಲಿ. ಬಟ್ ಅದನ್ನು ಜವಾಬ್ದಾರಿಯಿಂದ ತೊಗೊಂಡು ನಾವು ನಿರ್ವಹಿಸು ನಿಮ್ಮೆಲ್ಲರ ಕರ್ತವ್ಯ. ಈಗ ನಾವು ಉದಾಹರಣೆಗಾಗಿ ಮಕ್ಕಳ ಶಾಲೆಯಿಂದ ಹೊರಗೆ ಉಳಿದ್ರೆ ದಾಖಲಾತಿ ಕಡಿಮೆ ಆಯಿತು ಅಂತಂದ್ರು ಅದು ಪಂಚಾಯತಿನ ಜವಾಬ್ದಾರಿ, ಆ ವಾರ್ಡ್ ಸದಸ್ಯನ ಜವಾಬ್ದಾರಿ ಅದು. ಯಾಕಂದರೆ ಅದಕ್ಕೆ ರೀಸನ್ ನಾವು ಕಂಡುಹಿಡಬೇಕು. ಅದು ನಮ್ಮ ಆ್ಯಕ್ಟಲ್ಲೇ ಆಗಿ ಉಂಟದು. ಮಕ್ಕಳ ದಾಖಲಾತಿ ಕಡಿಮೆ ಆದರೆ ಫಸ್ಟ್ ಪಂಚಾಯತಿಯಲ್ಲಿ ಕೇಳ್ತಾರೆ, ಯಾಕೆ ಕಡಿಮೆ ಆಯಿತು ಅಂತ ಕೇಳ್ತಾರೆ, ಆ ವಾರ್ಡ್ ಸದಸ್ಯರಿಗೆ ಕೇಳ್ತಾರೆ. ಚರ್ಚೆ ಆದ ನಂತರ ಮತ್ತೆ ನಾವು ಪೋಷಕರ ಮನೆ ಹೋಗ್ತೇವೆ. ನಮಗೆಲ್ಲ ಆಗಿದೆ. ನಾವು ಮಾಲಾಡಿ ಪಂಚಾಯತಿಯಲ್ಲಿ ಇರುವಾಗ ಹೌದು, ನಾವೆಲ್ಲ ಪೋಷಕರು ಅಧ್ಯಕ್ಷರೆಲ್ಲ ಮನೆಗೆ ಹೋಗಿ ಮಗುನ ಹೋದ ತಕ್ಷಣ ಮನೆ ಬಿಟ್ಟು ಓಡೋಗ್ತದೆ, ಇಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅವರು. ನಾವಂದ್ರೆ ತುಂಬ ಸಲ ಹೋಗಿದ್ದೆ, ಅಂದರೆ ಗೊತ್ತಿದೆ. ಆದ್ದರಿಂದ ನಾವು ಇಲ್ಲಿ ಶಿಕ್ಷಕರೇ ಪೋಷಕರು. ಇದು ಶಾಲೆ ಒಂದು ಊದೋಟ ಇದ್ದಾಗೆ, ನೀವು ಪಾಲಕರೇ ಒಂದು ಮಾಲೀಕರು. ನೀವು ಇದರ ಮೇಲೆ ನೀವೆಲ್ಲ ನಮ್ಮ ಸಹಕಾರ ಇದ್ರೆ ಮಾತ್ರ ನಾವೆಲ್ಲ ಒಳ್ಳೆಯ ರೀತಿಯ ಸಮಗ್ರ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹೇಳಿ ನನ್ನ 2 ಮಾತು ನಾನು ಮುಗಿಸ್ತೇನೆ. ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು
ಅಧ್ಯಕ್ಷೀಯ ನೆಲೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಿರುವ ರಾಘವೇಂದ್ರ ಪಾಟೀಲ್ ಸರ್ ಇವರಿಗೆ ವಂದನೆಗಳು. ಇದೀಗ ನಮ್ಮ ಮುಖ್ಯ ಸಭೆಯಲ್ಲಿ ನಮ್ಮ SDMC ಅಧ್ಯಕ್ಷರು ಒಂದು ಕ್ವಶನ್ ಮಾರ್ಕ್ ರೈಸ್ ಮಾಡಿದ್ರು. ಸೊ ಅದಕ್ಕೆ ಆನ್ಸರ್ ಹೇಳದೆ ಸಭೆ ಕೊನೆಗೊಳಿಸೋದು ಅಥವಾ ಸಭೆ ಮುಕ್ತಾಯ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳಿದ್ರೆ, ಆ ಮಕ್ಕಳ ಪೋಷಕರ ಮನೆ ಭೇಟಿ ಮಾಡಿದಾಗ ಏನು ಪ್ರತಿಕ್ರಿಯೆ ಬಂತು ಅಂತ ಒಂದು ಮಾಹಿತಿಯನ್ನು ಕೇಳಿದ್ರು. ಬಟ್ ಅದು ಅಂತಹ ಗಂಭೀರವಾದ ವಿಚಾರಗಳು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಲಭ್ಯವಿಲ್ಲ. ಆ ಒಂದು ವೇಳೆ ಹಾಗೆ ಬಂದರೆ ಅದನ್ನು ನಾವು ಖಂಡಿತ ಈ ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸೇ ಸಿದ್ಧ. ಯಾಕಂತೇಳಿದರೆ ಸೊ ಎಲ್ಲನೂ ಒಂದು ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಅವರ ಮನದಾಳದ ಮಾತುಗಳು ಇವಾಗ ನಾವೇನಾಗ್ತೇವೆ ಅಂದರೆ ಒಂದು ನಾವು 100%ರಲ್ಲಿ 80% ನಮಗೆ ಪಾಸಿಟಿವ್ ರಿಪೋರ್ಟ್ಗಳು ಬಂತು, ಒಂದು 20% ಅಲ್ಲಿ ನೆಗೆಟಿವ್ ವಿಚಾರಗಳು ಬಂತು ಅಂತೇಳಿದರೆ ಅದನ್ನು ಒಟ್ಟಾರೆಯಾಗಿ ಪರಿಗಣನೆಗೆ ತಗೊಂಡಾಗ ಸೊ ನಾವು ಸಕಾರಾತ್ಮಕ ವರದಿಗಳನ್ನು ಸಭೆಗೆ ಕೊಡಬೇಕಾಗತ್ತೆ. ಆದರೆ ಸೊ ಇಲ್ಲಿ ಅಂತಹ ಯಾವುದೇ ಒಂದು ನಕಾರಾತ್ಮಕ ವಿಚಾರಗಳು ಪೋಷಕರಿಂದ ವ್ಯಕ್ತ ಆಗಿಲ್ಲ ಎನ್ನುವ ವಿಚಾರವನ್ನು ನಾನು ಈ ಒಂದು ಸಭೆಯ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಮುಖ್ಯ ಶಿಕ್ಷಕರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ನಮ್ಮ ಶಾಲೆಗೆ 5 ದಿವಸದಿಂದ ನಮ್ಮ ಸಾಮಾಜಿಕ ಪರಿಶೋಧನೆ ತಂಡ ಆಗಮಿಸಿತ್ತು. ನಾನು ಮೊದಲೇ ಬರುವಾಗ ಹೇಳಿದ್ದೆ, ಏನು ನೆಗೆಟಿವ್ ಸಿಗ್ತದೆ ಅದನ್ನು ಹೇಳಿ ನಮಗೆ. ಯಾಕಂತ ಹೇಳಿದರೆ ಯಾವಾಗ ಋಣಾತ್ಮಕವನ್ನು ನಾವು ತಗೊಳ್ತೇವೋ ಆಗ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ನಾನು ಪ್ರತಿ ದಿವಸ ಅವರಲ್ಲಿ ಹೇಳ್ತಾ ಇದ್ದೆ, ಬಹುಶಃ ನಮಗೆ ಇವತ್ತು ನಾವು ಎಣಿಸದಂತಹ ಒಂದು ಪ್ರಗತಿ ನಮ್ಮ ಶಾಲೆಯ ಬಗ್ಗೆ ಇದೆ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಬಹುಶಃ ನಮ್ಮ ಪೋಷಕರು. ಇವತ್ತು ಬಹುಶಃ ನಮ್ಮ ಪೋಷಕರು ಮನೆಯಲ್ಲಿ ಶಿಕ್ಷಕರ ಬಗ್ಗೆ, ಶಾಲೆಯ ಬಗ್ಗೆ ಧನಾತ್ಮಕ ಚಿಂತನೆಗಳನ್ನು ಮಕ್ಕಳಲ್ಲಿ ತುಂಬಿಸಿದ ಕಾರಣ ಆ ಮಕ್ಕಳು ಶಾಲೆಯಲ್ಲಿ ಈ ರೀತಿಯ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾನು ನನ್ನ ಸರ್ವಿಸಿಗೆ 39 ವರ್ಷ, ನಾನು ಹಲವಾರು ಶಾಲೆಯಲ್ಲಿ ಕೆಲಸ ಮಾಡಿದ್ದೆ. ಆದರೆ ಬಜಿರೆ ಪ್ರತಿ ಶಾಲೆಯಲ್ಲೂ ಧನಾತ್ಮಕ ಚಿಂತನೆಗಳು ಸಿಕ್ಕಿದ್ರೂ ಕೂಡ ಬಜಿರೆ ಶಾಲೆಯಲ್ಲಿ ಪ್ರತಿ ಪೋಷಕರು ಶಿಕ್ಷಕರ ಬಗ್ಗೆ ಯಾವ ರೀತಿ ಗೌರವ ಇಟ್ಟುಕೊಂಡಿದ್ದಾರೆ, ಪ್ರತಿ ಒಂದನ್ನು ಕೂಡ ನಾವು ಹೇಳಿದಂಥ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಯಾವ ಟೈಮ್ ಹೇಳ್ತೇವೆ ಬಂದ ಕೂಡಲೇ ಒಂದು ಕ್ಲಾಸಿಗೂ ಹೋಗ್ತಾ ಇಲ್ಲ ಪೋಷಕರು, ಆಫೀಸ್ ಕೋಣೆಗೆ ಬರುವುದು. ನಿಜವಾಗಿ ಅದನ್ನು ಪರಿಪಾಲಿಸಿದ್ದು ಪೋಷಕರು. ಈ ಶಾಲೆ ಇಷ್ಟು ಎಲ್ಲ ಪ್ಲೇಸಲ್ಲಿ ಬಹುಶಃ ಕರ್ನಾಟಕ ಮೊನ್ನೆ PMC ಸ್ಕೂಲ್ನ ಒಂದು ಸಭೆ ನಡೆಯಿತು ಕರ್ನಾಟಕ ಸ್ಟೇಟಲ್ಲಿ. ಅಲ್ಲಿ ನಿರ್ದೇಶಕರು ಬಜಿರೆ ಶಾಲೆಯನ್ನು ಎಲ್ಲ ಅಧಿಕಾರಿಗಳು ಚಪ್ಪಾಳೆ ಕೊಟ್ಟಿದ್ದಾರೆ. ನಡೆದಂಥ ಒಂದು ಕಾರ್ಯಕ್ರಮ ಬಜಿರೆ ಶಾಲೆ ಇಡೀ ಲೆಕ್ಕ ಪತ್ರದಲ್ಲೂ ಕೂಡ ಕರೆಕ್ಟಾಗಿ ಖರ್ಚಾದಂಥ ಶಾಲೆ ಬಜಿರೆ ಶಾಲೆ. ಇದಕ್ಕೆ ಬಹುಶಃ ನಾನು ಎಲ್ಲರಿಗೂ ಋಣಿಯಾಗಿರಬೇಕಾದದ್ದು ಪೋಷಕರಿಗೆ, ನಮ್ಮ ಶಿಕ್ಷಕ ವರ್ಗಕ್ಕೆ, ನಮ್ಮ SDMC, ತಾಯಂದಿರ ಸಮಿತಿ, LKG UKG ಬೆಟರ್ಮೆಂಟ್ ಕಮಿಟಿ, ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮುದ್ದು ಮಕ್ಕಳು. ಯಾವಾಗಲೂ ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿಸಿದವರು ನಮ್ಮ ಶಾಲೆಯ ಬಜಿರೆ ಶಾಲೆಯ. ನಾವು ನಿಮ್ಮನ್ನು ಹೊಗಳ್ತಾ ಇರ್ತೇವೆ, ಆದರೆ ಪ್ರತಿಯೊಬ್ಬರು ಹೊರಗೆ ಗಮನಿಸುವುದು ಬಜಿರೆ ಶಾಲೆಯ ಮಕ್ಕಳನ್ನು. ಬಹುಶಃ ಒಂದು ಬೆಲ್ ಕೊಟ್ಟರೂ ಕೂಡ ಶಿಕ್ಷಕರ ಅಪ್ಪಣೆ ಇಲ್ಲದೆ ಗೇಟಿನಿಂದ ಹೊರಗೆ ಹೋಗುವುದಿಲ್ಲ. ಇಷ್ಟು ಚಿಕ್ಕ ಮಕ್ಕಳು ಶಾಲೆಯ ಅಭಿವೃದ್ಧಿಯಲ್ಲಿ 100ರಲ್ಲಿ 100 ಫಲಿತಾಂಶ ನಮ್ಮ ಬಜಿರೆ ಮಕ್ಕಳಿಗೆ ಸೇರಬೇಕು. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ, ಅದನ್ನು ಬೆಳೆಸಿದ್ದು ನೀವು ಪೋಷಕರು. ಆದ್ದರಿಂದ ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆ ಬೇರೆ ಬೇರೆ ಶಾಲೆಯಿಂದ ನಾವು ಕೇಳ್ತಾ ಇದ್ದೇವೆ, ಯಾವ ರೀತಿ ಹೇಗೆ ಮಾಡ್ತಾ ಇದ್ದಾರೆ ಅಂತ 1 ತಿಂಗಳಿಂದ ಕೇಳ್ತಾ ಇದ್ದೆವು ನಾವು. ಆದರೆ ಅಭಿಪ್ರಾಯಗಳು ನಮ್ಮ ಶಾಲೆಯ ಬಗ್ಗೆ ಧನಾತ್ಮಕ ಬಂದದ್ದು ನಿಜಕ್ಕೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನೀವು ನಮ್ಮಲ್ಲಿಟ್ಟ ಪ್ರೀತಿ, ಪೋಷಕರು ನಮ್ಮಲ್ಲಿಟ್ಟ ಪ್ರೀತಿ, ಮನೆಯಲ್ಲಿ ಶಿಕ್ಷಕರ ಬಗ್ಗೆ ನೀವು ಗೌರವಯುತವಾಗಿ ಮಾತಾಡಿದಾಗ ಮಗು ಗೌರವಯುತವಾಗಿ ಶಾಲೆಗೆ ಖಂಡಿತಕ್ಕೂ ಇರ್ತದೆ. ಆದ್ದರಿಂದ ನಮ್ಮ ಶಾಲೆ ಎಷ್ಟು ಪ್ರಗತಿ ಹೊಂದಿದೆ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಕಲಿಕೋಪಕರಣಗಳನ್ನು ಮಾಡಿದ್ದಾರೆ ಸರ್. ಅವರಿಗೆ ಇನ್ನೊಬ್ಬ ಅಧಿಕಾರಿ ಬಂದಾಗ ಹೆಮ್ಮೆಯಿಂದ
ಅವರಿಗೆ ಹೆಮ್ಮೆ ಆಗ್ತದೆ. ಒಂದು ಅದಕ್ಕಾಗಿ ಇಲ್ಲಿ ಇರುವಂತಹ ಅಧಿಕಾರಿಗಳನ್ನು ನಮ್ಮ ಅಶ್ವಿನಿ ಟೀಚರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ತರಗತಿಯಲ್ಲಿ ಒಂದು ಡಬ್ಬ ಇಟ್ಟಿದ್ದೇವೆ ನಾವು. ನೀವು ತರಗತಿಯ ಮಕ್ಕಳರಿಂದ ಕಾಂಪಿಟೇಷನ್ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಯಾವ ತರಗತಿಗೆ ನೀವು ಅಂಕಗಳನ್ನು ಹಾಕ್ತೀರಿ ಆ ತರಗತಿ ಅಂತೇಳಿದ್ರೆ ಮಾದರಿಯಾಗಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಅಶ್ವಿನಿ ಟೀಚರ್ ನಿಮ್ಮನ್ನು ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಹೋಗಬೇಕು. ನಮ್ಮ ಮಕ್ಕಳಿಗೆ ಒಂದು ಡಬ್ಬ ಇಟ್ಟಿದ್ದೇವೆ, ಅಲ್ಲಿ ಅಂಕಗಳನ್ನು ಹಾಕಿ ಬಿಡಬೇಕು. ಮತ್ತು ನಮ್ಮ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಪೋಷಕರು ಒಂದು 10 ನಿಮಿಷ ನಮ್ಮೊಟ್ಟಿಗೆ ಇರಬೇಕು. ನಾವು STMC ಅವರು ಮತ್ತು ನಾನು ಇದ್ದೇನೆ. 10 ನಿಮಿಷ ಮತ್ತೆ ನಿಮ್ಮನ್ನು ಬಿಟ್ಟು ಬಿಡ್ತೇವೆ. ನಿಮ್ಮ ಸಹಕಾರಕ್ಕೆ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್, ನಮ್ಮ ಶಾಲೆಯ ಮಕ್ಕಳು ಮಾಡಿರುವ ಸಾಧನೆ ಬಗ್ಗೆ ಇದೇನಿದ್ರು ಅಡಿಪಾಯ ನಮ್ಮ ಮುಖ್ಯ ಶಿಕ್ಷಕರದು. ನಮ್ಮ ಎಲ್ಲ ಸಮಿತಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ ನಮ್ಮ ಸಹಶಿಕ್ಷಕಿ ಶ್ರೀಮತಿ ಲೀಲಾ ಬಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಇಂದು ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಯುತ ರಾಘವೇಂದ್ರ ಪಾಟೀಲ್ ಸರ್, ತಮಗೆ ನಮ್ಮೆಲ್ಲರ ಸಮಸ್ತರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ಹಾಗೂ ನಮ್ಮ ಶಾಲೆಯ ಪೋಷಕರು ಆಗಿರುವಂತಹ ಶ್ರೀಮತಿ ಮಲ್ಲಿಕಾ ಕಾಶಿನಾಥ್ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ಶಾಲೆಯ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಬಜ್ರೆ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಜಯಂತಿ ಹಾಗೂ ಲೋಕೇಶ್ ಪೂಜಾರಿ ಸರ್, ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಾನು ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನೇಶ್, ಇವರಿಗೂ ಕೂಡ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಸಾಮಾಜಿಕ ಪರಿಶೋಧನೆಯ ತಾಲೂಕು ವ್ಯವಸ್ಥಾಪಕರಾಗಿರುವಂತಹ ನಮ್ಮ ಶಾಲೆಯ ಬಗ್ಗೆ ಒಂದು ಉತ್ತಮವಾದ ಸದಭಿಪ್ರಾಯವನ್ನು ಮಂಡಿಸಿದಂತಹ ಶ್ರೀಯುತ ಹರೀಶ್ ಜಿ ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸುಮಾರು 4 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಘಟಕದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಸುನೀತಾ ಹಾಗೂ ಶ್ರೀಮತಿ ಅಮಿತಾ ಇವರು ನಮ್ಮೊಡನೆ ಬಹಳ ವಿನಯತೆ, ವಿನಮ್ರತೆ ಹಾಗೂ ಬಹಳ ಒಂದು ಪ್ರೀತಿಯಿಂದ ನಮ್ಮೊಡನೆ ಸಹಕರಿಸಿದ್ದಾರೆ. ಶಿಕ್ಷಕರೊಂದಿಗಿರ್ಬೋದು, ಮಕ್ಕಳೊಂದಿಗಿರ್ಬೋದು, ಎಲ್ಲ ವಿಷಯದಲ್ಲಿ ಇಬ್ಬರಿಗೂ ಕೂಡ ನಾನು ಶಾಲೆಯ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ ರಾಜೇಶ್ ಸರ್, ಅವರು ನಮ್ಮ ಶಾಲೆಯ ಬಗ್ಗೆ ಬಹಳ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಹ ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ್ರು. ಅದಕ್ಕೆ ಈ ಶಾಲೆ ಅರ್ಹವಾಗಿದೆ ಅಂತ ನಾನು ಸಹ ಭಾವಿಸುತ್ತಿದ್ದೇನೆ. ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ SDMC ಉಪಾಧ್ಯಕ್ಷರು, ಸರ್ವ ಸದಸ್ಯರು, ತಾಯಂದಿರ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, SBCಯ ಅಧ್ಯಕ್ಷರು ಬರಲಿಲ್ಲ ಕಾಣ್ತದೆ, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮೆಲ್ಲ ಪ್ರೀತಿಯ ಪೋಷಕರು, ನಿಮ್ಮ ಮಕ್ಕಳ ಕಾಳಜಿ ನಿಮ್ಮ ಈ ಒಂದು ಉಪಸ್ಥಿತಿಯನ್ನು ತೋರಿಸ್ತದೆ. ತಮಗೆಲ್ಲರಿಗೂ ಕೂಡ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಶಾಲೆಯ ಎಲ್ಲ ಶಿಕ್ಷಕರಿಂದ ಇರ್ಬೋದು, ಅಡುಗೆ ಸಿಬ್ಬಂದಿಗಳಿರ್ಬೋದು, ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲೆಗೆ ಪ್ರತಿ ಸಲ ಪೋಷಕರ ಸಭೆಗೆ ಮೈಕ್ನ ವ್ಯವಸ್ಥೆ ಮಾಡಿರುವಂತಹ ಸರ್ ಹಾಗೂ ಅವರಿಗೆ ಸಹ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಮಸ್ತರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಪೋಷಕರಿಗೆ ಒಂದು ಸೂಚನೆ, ನಾವು ನಿಮಗೆ ನಿನ್ನೆ ಒಂದು ಸ್ಟೇಟಸ್ ಹಾಕಿದ್ವು, ಆಧಾರ್ ಕಾರ್ಡ್ನ ಅಪ್ಡೇಟ್. ಆಕ್ಟಿವ್ ಅಂತ ಬಂದವರು ಏನು ಮಾಡಲಿಕ್ಕಿಲ್ಲ. ಆಕ್ಟಿವ್ ಅಂತ ಬಂದಿದ್ರೆ ಡ್ಯಾಶ್ ಅಂತ ಕೊಟ್ಟಿದ್ರೆ ನೀವು ಆಧಾರ್ ಸೀಡಿಂಗ್ ಮಾಡಿಸ್ಬೇಕು. ಇದಕ್ಕೆ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಅಂದರೆ ನಿಮ್ಮ ಹಣ
ಇವರು BO ಮೇಡಮ್ ಮೆಸೇಜ್ ಹಾಕಿದೆ, ಆಕ್ಟಿವ್ ಅಂತ ತೋರಿಸ್ಬೇಕು. ಅದಕ್ಕೆ ನೀವು ಬ್ಯಾಂಕಿಗೆ ಹೋಗ್ಬೇಕು. ಈಗ ರಾಷ್ಟ್ರಗೀತೆಯೊಂದಿಗೆ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.